ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಮೀನಿಂಗ್, ಡೆಫಿನಿಷನ್, ಸ್ಕೋಪ್, ಅದ್ರ ವಿಷಯ ನಾವು ಯಾರೂ ಮಾತಾಡ್ತಾ ಇಲ್ಲ. ಆದರೆ ಯಾರಿಗೆ ಇದಕ್ಕೆ ಬೆನಿಫಿಟ್ ಆಗ್ತಾ ಇದೆ, ಪಾಲಿಸಿ ತೊಗೊಂಡವ್ರಿಗೋ ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗೋ, ಯಾತಕ್ಕೆ ಅಂತ. ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ. ಸೊ ಸರ್ಕಾರಗಳಿಗೆ ಬಂಡವಾಳ ಹಾಕೋದಕ್ಕೆ ಇಷ್ಟ ಇರಲಿಲ್ಲ. 1947ರಿಂದನೂ ಸರ್ಕಸ್ ಮಾಡ್ತವೆ ಸರ್ಕಾರಗಳು ಆರೋಗ್ಯ ಕ್ಷೇತ್ರಕ್ಕೆ. ಅದು ಒಂದು ಮರೀಚಿಕೆ. ಸರಿ, ಏನಾಯ್ತು? 70 ವರ್ಷದ ತೊಂದ್ರಲ್ಲ, ಯಾರಿಗೆ ಸಿಕ್ಕಿದೆ ಇನ್ಶೂರೆನ್ಸ್? ಬೇಕಾ ಬೇಡವಾ? ಒಂದು ತಗೋಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಮಟ್ಟಿಗೆ ಹುಷಾರಾಗಿರ್ಬೇಕಾಗುತ್ತೆ. ಇನ್ಶೂರೆನ್ಸ್ ಬೇಕು, ಆದರೆ ನಿಜವಾದ ಅರ್ಥದ ಇನ್ಶೂರೆನ್ಸ್ ಬೇಕು. ಯಾವುದು? ವಿಚ್ ಹ್ಯಾಸ್ ರಿಸ್ಕ್ ಪೂಲಿಂಗ್, ಸಾಲಿಡಾರಿಟಿ ಅಂಡ್ ಕ್ರಾಸಸ್. ನೀವು ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ರೆ ಡೌಟ್ ಇಲ್ಲ, ಇರೋದೇ ಅದು. ಇನ್ಶೂರೆನ್ಸ್ ಕಡಿವಾಣ ಹಾಕತ್ತೆ. ಹಾಗಾಗಿ ಆಸ್ಪತ್ರೆಗೆ ಎಷ್ಟು ನಿಯತ್ತಾಗಿ ಹೇಳಬೇಕು ಅಷ್ಟು ನಿಯತ್ತಾಗಿ ಹೇಳಬೇಕು ಅನ್ನೋದಿದೆ. ಅಂದ್ರೆ ನಾನು ಪ್ರೀಮಿಯಂ ಕಟ್ತಾ ಇದ್ದೀನಿ ಪ್ರಸನ್ನ, ಆರೋಗ್ಯವಂತ. ಇನ್ಯಾರಿಗೋ ಹುಷಾರ್ ತಪ್ಪತ್ತೆ, ಆಪತ್ಕಾಲ ಇದೆ, ಆ ಆಪತ್ಕಾಲಕ್ಕೆ ಅವ್ರಿಗೆ ಸಿಗುತ್ತೆ. ನನಗೆ ಆಪತ್ಕಾಲ ಬಂದಾಗ ನನಗೆ ಆ ಪೂಲಿಂದ ಹಣ ಬರುತ್ತೆ. ಅದು ಸಾಲಿಡಾರಿಟಿ. ಪುರಾವೆ ಇದೆಯಾ? ಕಾಸ್ಮೆಟಿಕ್ಸ್ ಅಲ್ಲಿ ಯಾರಾದ್ರೂ ಬೆಳಗಾಗ್ತಾರೆ? ಇಲ್ಲ ಇಲ್ಲ ಇಲ್ಲ, ಬರೀ ಸಿನಿಮಾದವ್ರು ಎಂಡೋರ್ಸ್ ಮಾಡ್ತಾರೆ, ಎಲ್ಲರೂ ತಗೋತಾರೆ. ಕರೆಕ್ಟಾ? ಆ ಹಂಬಲ ಬಿಡಲ್ಲ ನಾವು. ನಮಸ್ಕಾರ. ನೀವು ನಮ್ಮ ಕಾರ್ಯಕ್ರಮಗಳನ್ನು, ಎಪಿಸೋಡ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ಯೂಟ್ಯೂಬ್ ಕೇಳುತ್ತೆ ನಂಬರ್ಸ್ನ, ನಿಮ್ಮ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್, ಅದರದ್ದೆಲ್ಲನೂ ಒಂದು ಡಾಕ್ಯುಮೆಂಟೇಷನ್ ಬೇಕು ಅಂತ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ವೀರಲೋಕ ಶ್ರೀನಿವಾಸ್ ಅವ್ರದ್ದು ಆ್ಯಂಡ್ ಆಲ್ಸೋ ವಿವೇಕ ರೆಡ್ಡಿ ಜುಡಿಷರಿನಲ್ಲಿ ಕರಪ್ಷನ್ ಇನ್ ಜುಡಿಷರಿ, ಈ ಎಪಿಸೋಡ್ಸ್ಗೆಲ್ಲನೂ, ಈ ಸಬ್ಜೆಕ್ಟ್ಸ್ಗೆ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ನೀವು ನಮ್ಮದನ್ನು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಾವಿದ್ದೀವಿ. ಅದ್ರ ಜೊತೆಗೆ ನೀವು ನಿಮ್ಮ ಕೆಲವು ಕಾಮೆಂಟ್ಸ್ನ ಮತ್ತು ನಿಮ್ಮ ಶೇರ್, ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬು, ಇದೊಂಥರ ಮ್ಯಾಂಡೇಟ್ರಿ ಆಗಿದೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡಿಬಿಡಿ. ಆ್ಯಂಡ್ ಹಾಯ್, ಐ ಆಮ್ ಶಮಂತಾ ಹಿಯೋ. ಮತ್ತು ನಮ್ಮ ಸಾರಥಿ ಕಮ್ಯುನಿಕೇಷನ್ಸ್ಗೆ ಇವತ್ತು ಹೊಸಬ್ರೇನಲ್ಲ, ಪ್ರಸನ್ನ ಸಾಲಿಗ್ರಾಮ. ಎಂಟೈರ್ ಕರ್ನಾಟಕದಲ್ಲಿ ಹೆಲ್ತ್ ಬಗ್ಗೆ, ಅದ್ರ ಪಾಲಿಸೀಸ್ ಬಗ್ಗೆ ಇಂಪ್ಲಿಮೆಂಟೇಷನ್ ಆ್ಯಂಡ್ ಫೈಲ್ಯೂರ್ ಅಂತ ಬಂದಾಗ ಇವ್ರ ಫ್ರೆಂಡ್ಸು ಸಾಕಷ್ಟು ಇವರು ಹೆಲ್ತ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಗ್ರೂಪ್ ಕೂಡ ಇದೆ, ಕ್ಯಾಂಪೇನ್ ಫಾರ್ ಯೂನಿವರ್ಸಲ್ ಹೆಲ್ತ್ ಸಿಸ್ಟಮ್ ಅಂತ, ಕನ್ನಡದಲ್ಲಿ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಅಂತ ಹೆಸರುಗಳೇ ಹೇಳುತ್ತೆ ಇವರು ಯಾತಕ್ಕೆ ಇದು ಮಾಡ್ತಿರೋದು ಅಂತ. ಇವರಲ್ಲಿ ಎಲ್ಲರೂ ಕೂಡ ಡಾಕ್ಟರ್ಸ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಆರೋಗ್ಯ ಅನ್ನೋದನ್ನು ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿನೇ ಇವತ್ತಿನ ದಿನ ಕೂಡ ಎಗೇನ್ ಪ್ರಸನ್ನ ನಮ್ಮ ಜೊತೆ ಬರ್ತಾ ಇರೋದು. ಪ್ರಸನ್ನ, ಆ್ಯಕ್ಚುಲಿ ನೀವು ಯಾವಾಗ ಗೊತ್ತಾ ಬಂದಿರೋದು? ನಮ್ಮದು ಫಸ್ಟ್ 10 ಎಪಿಸೋಡ್ಸಲ್ಲಿ ಬಂದಿದ್ದುಂಟು. ಆವಾಗ ಬಳ್ಳಾರಿನಲ್ಲಿ ಬಾಣಂತಿರ್ ಸಾವೆಲ್ಲ ತುಂಬ ಜಾಸ್ತಿ ಆಗಿತ್ತಲ್ಲ, ಯಾತಕ್ಕೆ ಅಂತ ಕೇಳೋದಕ್ಕೆ ನಾವು ಮಾತಾಡ್ತಾ ಇದ್ವಿ. ಅದು ಫಾರ್ಮಸ್ಯೂಟಿಕಲ್ ಅಂತ, ಅದು ಮಚ್ ಬಿಫೋರ್ ಟೆಲಿವಿಷನ್ನವರು ಮತ್ತು ಸರ್ಕಾರ ತೆಗೆದುಕೊಂಡಿದ್ದಕ್ಕೆ ಅದು ಓವರ್ ಆಲ್ ಪಿಕ್ಚರ್ ಅಂತ ಕೊಟ್ಟಿದ್ದು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಎಗೇನ್ ಯು ಆರ್ ಹಿಯರ್. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಇವತ್ತಿನ ದಿನ ಯಾತಕ್ಕೆ ನಾವು ಪ್ರಸನ್ನನ ಕರೆಸಿರೋದು ಅಂತ ಹೇಳಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಕ್ಕೆ. ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಮೀನಿಂಗ್, ಡೆಫಿನಿಷನ್, ಸ್ಕೋಪ್, ಅದ್ರ ವಿಷಯ ನಾವು ಯಾರೂ ಮಾತಾಡ್ತಾ ಇಲ್ಲ. ಆದರೆ ಹೆಲ್ತ್ ಸಿಸ್ಟಮ್ ಯಾವ ರೀತಿ ನಮಗೆ ಮೋಸ ಅಂತ ವರ್ಡ್ ಯೂಸ್ ಮಾಡ್ತಾ ಇಲ್ಲ, ಹೇಗೆ ಮಿಸ್ಲೀಡ್ ಮಾಡ್ತಾ ಇದೆ, ಯಾರಿಗೆ ಇದಕ್ಕೆ ಬೆನಿಫಿಟ್ ಆಗ್ತಾ ಇದೆ, ಪಾಲಿಸಿ ತೊಗೊಂಡವ್ರಿಗೋ ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗೋ, ಯಾತಕ್ಕೆ ಅಂತ. ಆಮೇಲೆ ಅದೇ ಥರ ತಗೋತು ಅಂತ ಹೇಳಿದ್ರೆ, ಇನ್ಶೂರೆನ್ಸ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ಇದೆ. ಏನಂತ ಹೇಳಿದ್ರೆ, ಈಗ 1948ಅಲ್ಲಿ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಅಂತ ಇತ್ತಿತ್ತು ಅಲ್ವಾ, ಅಂದರೆ ನಮಗೆ ESI ಅಂತ ಇತ್ತು.
ಅದು ESI ಫೆಸಿಲಿಟೀಸ್ ಯಾರಿಗಿತ್ತು ಅಂತಂದರೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರಲ್ಲ ಕಾರ್ಮಿಕರು ಅಂತ. ಹಾಗಾಗಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನು ಕೇಳ್ತಾನೆ ಇದ್ವಿ ಅಲ್ವಾ, ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಅವ್ರ ತಂದೆ ಇವ್ರ ತಂದೆ ಈ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಲಿ ಅಂತ ಅಂದಾಗ ಅದನ್ನು ESI ಅನ್ನೋ ವರ್ಡ್ ತೆಗೆದುಕೊತಾ ಇದ್ವಿ. ಅದಾದಮೇಲೆ 1954 ಸೆಂಟ್ರಲ್ ಗೌರ್ಮೆಂಟು ಹೆಲ್ತ್ ಸ್ಕೀಮ್ಸ್ ಅಂತ ತಂತು, CGHS ಅಂತ ತಂತದ್ದು. ಅದು ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಂತ ಆಯಿತು. 1986 ಮೆಡಿಕ್ಲೈಮ್ನವರು ಒಂದು ವಾಲಂಟರಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಅವರು ತೆಗೆದುಕೊಂಡು ಬಂದರು. ಇದೆಲ್ಲ ಆದಮೇಲೆ 1991 ಅಂತ ಹೇಳಿದಾಗ ನಮ್ಮದು ಇಂಡಿಯನ್ ಎಕಾನಮಿನಲ್ಲಿ ದೊಡ್ಡದಾದಂತಹ ಚೇಂಜ್ ಬಂದಂಥ ವರ್ಷಗಳದು. 91 ಗ್ಲೋಬಲೈಸೇಷನ್ ಆಯಿತು, ಮೇಜರ್ ಎಕನಾಮಿಕ್ ಚೇಂಜಸ್ ಆಯಿತು. ಈ ಟೈಮ್ನಲ್ಲಿ ಹೆಲ್ತ್ ಸೆಕ್ಟರು ಹೇಗೆ ಏನು ಅಂತ ಸಪ್ರೇಟಾಗಿ ತೆಗೆದುಕೊಳ್ಳೋ ಹಾಗಾಯಿತು. ಮತ್ತು 1999 IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಶುರು ಆಯಿತು. ಆಮೇಲೆ ಅರ್ಲಿ 2000 ಗ್ರೋತ್ ಆ್ಯಂಡ್ ಇನೋವೇಷನ್ ಅನ್ನೋ ಹಾಗೆ ಹೆಲ್ತ್ ಬಗ್ಗೆ ಬಂತು. ಇನ್ನು 2008 ಇವತ್ತಿನವರೆಗೂ ಹೆಚ್ಚು ಕಡಿಮೆ 17 ಹೆಲ್ತ್ ಇನ್ಶೂರೆನ್ಸಸ್ ಇದೆ ಅಲ್ವಾ ಅಲ್ವಾ? ಎಲ್ಲ ಸುಮಾರಾಗೆಲ್ಲ ಒಂದೇ ಛತ್ರಿ ಒಳಗೆ ಬಂದ್ಬಿಟ್ಟಿದೆ ಈಗ ಆಯುಷ್ಮಾನ್ ಭಾರತ್ ಕೆಳಗೆ. ಬಟ್ ಸಾಧಾರಣ ಎಲ್ಲ 20-25 ಥರ ಇತ್ತು. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಇತ್ತು, ನಮ್ಮಲ್ಲಿ ಆರೋಗ್ಯಶ್ರೀ ಇತ್ತು, ಸುರಕ್ಷಾ ಯೋಜನೆ, ಯಶಸ್ವಿನಿ ಇತ್ತು. ಸೊ ಈ ಥರ ಸುಮಾರೆಲ್ಲ ಇತ್ತು, ಹರಿದಂಚೋಗಿತ್ತು. ಅದನ್ನೆಲ್ಲ ಕ್ರೋಢೀಕರಣ ಮಾಡಿ ಆಯುಷ್ಮಾನ್ ಭಾರತ್ ತರಬೇಕು ಅಂತ ಇತ್ತೀಚಿನ ಒಂದು ಬೆಳವಣಿಗೆ. ಡಾಕ್ಟರ್ಸಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಒಬ್ಬೊಬ್ರು ಒಂದೊಂದು ಹೆಸರು, ಇದು ಆಧಾರ್ ತನ್ನಿ, ಈ ಕಾರ್ಡ್ ತನ್ನಿ, ಆ ಕಾರ್ಡ್ ತನ್ನಿ. ಕಾರ್ಡಿನ ಮರೀಚಿಕೆ ಇನ್ನೂ ಕಮ್ಮಿ ಆಗಿಲ್ಲ. ಅಲ್ಲ ಅವ್ರು ಬಹಳ ಕಷ್ಟ ಆಗ್ತಾ ಇತ್ತು. ಕಾರ್ಡಿನ ಹಿಂದೆ ಇರುವಂತ ಮರೀಚಿಕೆ ಏನು ಕಮ್ಮಿ ಆಗಿಲ್ಲ. ಯಶಸ್ವಿನಿ ಮಾಡಿಸ್ಕೊಳ್ಳೋಷ್ಟೊತ್ತಿಗೆ RSBY ಬಂತು. ಹೌದು, ಮತ್ತೆ ಎರಡು ಮರ್ಜ್ RSBY ಬರೋಷ್ಟೊತ್ತಿಗೆ ಆಯುಷ್ಮಾನ್ ಭಾರತ್ ತರ್ತೀವಿ. ಸೊ ಅದ್ರ ಮಧ್ಯದಲ್ಲಿ ಆಧಾರ್ ಗಲಾಟೆಗಳು, ಸೊ ಇದೆಲ್ಲ ಆಗಿ ನಿಜವಾಗ್ಲೂ ಕಷ್ಟ. ಮರೀಚಿಕೆ ಪಾಪ ಸಮುದಾಯದಲ್ಲಿ ಕೆಲಸ ಮಾಡೋರ್ಗು ಏನೋ ಜನಗಳಿಗೆ ಸಿಗುತ್ತಲ್ಲ ಅನ್ನೋ ಒಂದು ಇದರಲ್ಲಿ ಆ ಹುಮ್ಮಸ್ಸಲ್ಲಿ ಮಾಡ್ಸಕ್ ಹೋಗ್ತಾರೆ. ಮಾಡಿಸ್ತಾ ಅದ್ರದ್ದು ಯೂಸ್ ಬೈ ಡೇಟ್ ಆಗೋಗುತ್ತೆ. ಯೂಸ್ ಬೈ ಡೇಟ್ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗೋಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಹೊಸ ಸ್ಕೀಮ್ ತರ್ತಾರೆ. ಆ ಹೊಸ ಸ್ಕೀಮಲ್ಲಿ ರೆಡಿಯಾಗಿ ಎಲ್ಲ ಮಾಡಿಸ್ಬೇಕು ಅನ್ನೋ ಇನ್ನೊಂದು ಸ್ಕೀಮ್ ಬರುತ್ತೆ. ಸೊ ಕಾರ್ಡ್ಗಳನ್ನ ಜಮಾವಣೆ ಮಾಡೋದಿದೆಯೇ ಹೊರತು ಸೇವೆಗಳು ಸಿಗುತ್ತಾ ಇಲ್ಲ. ಈ ಥರ ಏಕಾಏಕಿ ಎತ್ತಂಗಡಿ ಮಾಡಿದಾಗ, ಇವಾಗ ಇತ್ತೀಚೆಗೆ ಆದಂಗೆ ಕೋಗಿಲುದ್ರಲ್ಲಿ ಎತ್ತಂಗಡಿ ಮಾಡಿದಾಗ ಎಲ್ಲಿದೆ, ಏನು ಕಾರ್ಡು, ಏನು ಡಾಕ್ಯುಮೆಂಟೇಷನ್, ಏನು ಇಟ್ಕೋತಾರೆ ಜನ, ಬರೀ ಗ್ಯಾಸ್ ಸಿಲಿಂಡರ್ ಮಾತ್ರ ತೊಗೊಂಡೋಗಿ ಅಂತ ಹೇಳಿದಂಥದ್ದು ಬುಲ್ಡೋಸರ್ ಓಡಿಸಿ. ಸೊ ಹಾಗಾಗಿ ಕಾರ್ಡ್ಗಳ ಮರೀಚಿಕೆ ಈ ದೇಶದಲ್ಲಿ ಇನ್ನೂ ಕಮ್ಮಿ ಆಗಿಲ್ಲ. ತುಂಬಾ ಕಷ್ಟ ಆಗುತ್ತೆ ಅದು. ಮತ್ತು APLಗೆ ಕೂಡ ಈ ಸರ್ಕಾರದ್ದು ಕೆಲವೆಲ್ಲನೂ ಅಪ್ಲಿಕಬಲ್ ಅಂತಾರೆ, ಅವ್ರು ಯಾರೂ ತಗೋತಾ ಇಲ್ಲ ಅಂತನೂ ಬಂದಿದೆ. ಅಲ್ಲಿಗೆ ಬಂತು ಅಂತ ಹೇಳಿದ್ರೆ ಇವಾಗ ಕಂಫರ್ಟಬಲ್ ಇನ್ಕಮ್ ಗ್ರೂಪ್ನವ್ರಿಗೆ ಪ್ರೈವೇಟ್ ಸೆಕ್ಟಾರಿಂದ 108 ಕಂಪ್ನಿಗಳಿವೆ, ಅಲ್ಲಿಂದ ಕೂಡ ಹೆಲ್ತ್ ಇನ್ಶೂರೆನ್ಸ್ ಅಂತ ಇದೆ. ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಜವಾಗ್ಲೂ ಜನಕ್ಕೆ ಹೆಲ್ಪ್ ಆಗ್ತಾ ಇದೆಯಾ ಅನ್ನೋದು ಒಂದು ದೊಡ್ಡ ಕ್ವಶನ್ನು. ಇವಾಗ ನೀವು ತುಂಬ ಪಾಲಿಸಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಕಾರ್ಪೊರೇಟ್ ಕಲ್ಚರು ಹೆಲ್ತ್ ಇನ್ಶೂರೆನ್ಸಲ್ಲೂ ಬಂದಿದೆ. ಆ್ಯಕ್ಚುಲಿ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಇದು? ನೀವು 91 ಹೇಳಿದ್ರಲ್ಲ, 91 ಒಂದು ಮುಖ್ಯವಾದ ಕಾಲಘಟ್ಟ. ಯಾವಾಗ ಸರ್ಕಾರ, ನಾವೆಲ್ಲ ಒಂದು ಕಾಳಿದಾಸನೊಂದು ಪುರಾಣ ಕತೆ ಕೇಳ್ತಾ ಇದ್ವಿ. ಕಾಳಿದಾಸ ಮುಂಚಿನ ಕತೆ ಏನು ಅಂದರೆ, ಅವನು ಕೂತಿದ್ದ ರೆಂಬೆನೆ ಕತ್ತರಿಸುವಂಥ ಕತೆ, ಗೊತ್ತಲ್ಲ? ಎಸ್ 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 ಎಸ್. ಸೊ 91 ಸರ್ಕಾರದ ನೀತಿಗಳು ಅದೇ ಥರ. ನನಗೆ ನೆಗಡಿ ಬಂದಿದೆ, ನೆಗಡಿಲಿ ನನ್ನ ಮೂಗನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಮೂಗನ್ನು ಕತ್ತರಿಸ್ಬಿಟ್ಟು ನಾನು ಖಾಸಗಿ ಕೊಡ್ತಾಯಿದ್ದೀನಿ, ಖಾಸಗಿ ಚೆನ್ನಾಗಿ ನೋಡ್ಕೊಳತ್ತೆ ಅಂತ ಒಂದು ಭ್ರಮೆ. ನನ್ನ ಕೈಲಾಗಲ್ಲ, ಇನ್ಯಾರೋ ಮಾಡ್ತಾನೆ. ಅದಕ್ಕೆ ಮಾರುಕಟ್ಟೆಯ ಒಂದು ಕುಮ್ಮಕ್ಕು. ನಿನಗೆ ನೆಗಡಿ ಇದೆ, ನಿನ್ನ ಕೈಲಿ ನಿನ್ನ ಮೂಗು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ, ಹೇಗಿದ್ರೂ ಖಾಸಗಿ ಇದೆ, ಖಾಸಗಿ ಕೊಟ್ಬಿಡು, ಖಾಸಗಿ ಚೆನ್ನಾಗಿ ನೋಡ್ಕೊಳತ್ತೆ ಅಂತ. ಖಾಸಗಿ ಬಹಳ ದಕ್ಷ, ಖಾಸಗಿ ಎಫಿಷಿಯೆಂಟು, ಅಲ್ಲಿ ಮಾರುಕಟ್ಟೆಯ ಒಂದು ಪ್ರತಿಸ್ಪರ್ಧೆ ಇದೆ, ಆ ಪ್ರತಿಸ್ಪರ್ಧೆ ಇರೋದ್ರಿಂದ ಖಾಸಗಿ ಚೆನ್ನಾಗಿ ಮಾಡುತ್ತೆ. ಪ್ರತಿಸ್ಪರ್ಧೆ ಅನ್ನೋದಕ್ಕಿಂತ ನೆಟ್ವರ್ಕ್ ವಾಸಿ ಅಲ್ವಾ? ಪ್ರತಿಸ್ಪರ್ಧೆ ನಡೆಯಲ್ಲ ಆರೋಗ್ಯ ಕ್ಷೇತ್ರದಲ್ಲಿ. ನೀವು ಪೆನ್ ಕೊಂಡ್ಕೊಂಡಂಗೆ ನೀವು ಆರೋಗ್ಯ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧೆ ಮಾಡೋದಕ್ಕಾಗಲ್ಲ. ಇವತ್ತು ಈ ಪೆನ್ ಇದೆ ಅಂದರೆ ಇದಕ್ಕೊಂದು ಕಾಂಪಿಟೇಟರ್ ಇರ್ತಾನೆ. ಹೌದು, ಕರೆಕ್ಟ್.
ಅಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ಆದರೆ ನಿಮಗೆ ಹುಷಾರು ತಪ್ಪಿದಾಗ ನೀವು ಯಾವುದೋ ಒಂದು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನಿಮಗೆ ಒಂದು ಮಾತ್ರೆ ಬರ್ಕೊಡ್ತಾರೆ, ಕ್ಯಾಲ್ಪಾಲ್ ಅಂತ ಬರೀತಾರೆ, ಹುಷಾರಿಲ್ಲಿದೆ. ನೀವು ಅದನ್ನು ಅಂಗಡಿಗೆ ಹೋಗಿ ಕೊಡ್ತೀರ. ಕ್ಯಾಲ್ಪಾಲ್ ಅಂದ್ರೆ ಏನು? ಕ್ಯಾಲ್ಪಾಲ್ ಅಂದ್ರೆ ಏನು? ವೆರಿ ಸಿಂಪಲ್, ಪ್ಯಾರಾಸೆಟಮಾಲ್. ಪ್ಯಾರಾಸೆಟಮಾಲ್, ನಿಮ್ಕ್ರೋಸಿನ್ನು ಡೋಲೋ ಇದ್ದಂಗೆ. ಆ ಅಂಗಡಿನವನು ಕ್ಯಾಲ್ಪಾಲ್ ಕೊಡ್ತಾನೆ. ಆದರೆ ನೀವು ಕೇಳ್ತೀರಾ ಆ ಪ್ರಶ್ನೆ. ಇವಾಗ ಉದಾಹರಣೆಗೆ ನಿಮ್ಗೆ ಯಾರೋ ಏನೋ ಬೇರೆ ಥರ ಪೆನ್ ಮಾರಕ್ಕೆ ಹೋದರೆ ನೀವೇನು ಮಾಡ್ತೀರಾ? ಜಗಳಾಡ್ತೀರ. ನೀನು ನನ್ನನ್ನು ಏಮಾರ್ಸಕ್ಕೆ ಹೋಗಬೇಡ, ನನಗೆ ಗೊತ್ತಿದೆ ನನಗೇನು ಬೇಕು ಅಂತ. ಆದರೆ ಕ್ಯಾಲ್ಪಾಲ್ ಬರೆದ ಡಾಕ್ಟ್ರನ್ನು ನೀವು ಪ್ರಶ್ನೆ ಮಾಡೋಕ್ಕಾಗತ್ತಾ? ಕ್ಯಾಲ್ಪಾಲ್ ಅನ್ನೋದು ಅತ್ಯಂತ ಒಂದು ಏನು ಕಾಸ್ಟ್ಲಿ ಆದಂಥ ಪ್ಯಾರಾಸೆಟಮಾಲ್. ಸೊ ನೀವು ಡಾಕ್ಟ್ರ್ ಹತ್ರ ಜಗಳಾಡ್ತೀರಾ, ಇಲ್ಲ ಮೆಡಿಕಲ್ ಸ್ಟೋರ್ಸ್ ಹತ್ರ ಜಗಳಾಡ್ತೀರಾ? ಯಾಕೆ ಕಾಸ್ಟ್ಲಿ ಕೊಡ್ತಾ ಇದೆ, ನನಗೆ ಡೋಲೋ ಕೊಡು. ಇಲ್ಲ ಯಾವುದೋ ಒಂದು ಎಕ್ಸ್ರೇ ತೆಗೆದಾಗ, ಅಯ್ಯೋ ನನಗಾಗಿದೆ ಇದು ರೀಸೆಂಟಾಗಿ ಡೋಲೋ ಸಾಕಾಗಿತ್ತು, ನಾನು ಹೋಗಿ ನನಗೆ ಫೆಮಿಲಿಯರ್ ಇದು ಮೆಡಿಕಲ್ ಸ್ಟೋರು ಡೋಲೋ ಬೇಡ ಇದನ್ನು ತೊಗೊಳ್ಳಿ ಅಂತಂದಿದ್ದು. ಫೈನಲಿ ನಾನು ಒಂದು ₹100 ಒಳಗಡೆ ಆಗಬೇಕಾಗಿರೋದಕ್ಕೆ ಹೆಚ್ಚು ಕಡಿಮೆ ₹300 ಕೊಟ್ಟು. ಸೊ ಆ ಆಯ್ಕೆ ನಮ್ಮಲ್ಲಿಲ್ಲ. ನೀವೊಂದು ಟೊಮೆಟೊ ಖರೀದಿ ಮಾಡೋದು, ಫ್ರಿಡ್ಜ್ ಖರೀದಿ ಮಾಡೋದು, ಆ ಆಯ್ಕೆ ಇದೆಯಲ್ಲ, ಯು ಆರ್ ದ ಡೈರೆಕ್ಟ್ ಕನ್ಸ್ಯೂಮರ್. ಅಂದರೆ ನೀವೇ ನೇರ ಗ್ರಾಹಕ. ಎಲ್ಲಿ ಮಿಕ್ಕ ವಿಷಯಗಳಲ್ಲಿ. ಆರೋಗ್ಯದಲ್ಲಿ ಒಬ್ಬ ಮಧ್ಯವರ್ತಿ ಇದ್ದಾನೆ. ಆ ಮಧ್ಯವರ್ತಿ ಯಾರು? ಡಾಕ್ಟ್ರು. ಆ ಡಾಕ್ಟ್ರ್ ಇನ್ಫ್ಲುಯೆನ್ಸ್ ಏನು, ಒಂದು 5 ಸ್ಟಾರ್ ಕಾನ್ಫರೆನ್ಸಿಂದ ಹಿಡಿದು ಸಿಂಗಾಪುರ್ ಟ್ರಿಪ್ವರೆಗೂ ಎಲ್ಲನೂ, ಒಂದು ಸಿಂಪಲ್ ಪೆನ್ನಿಂದ ಹಿಡಿದು ಎಲ್ಲನೂ ಸಿಗ್ಬೋದು. ಸೊ ಅದು ನಿರ್ಣಯ ಮಾಡುತ್ತೆ ಕ್ಯಾಲ್ಪಾಲ್ ಬರೀತಾರ ಡೋಲೋ ಬರೀತಾರ ಅನ್ನೋದು. ಗೊತ್ತಾಗ್ತಿದ್ದಲ್ಲ? ಅಂದ್ರೆ ಇದು ಫಾರ್ಮಸ್ಯೂಟಿಕಲ್ ಅಂದರೆ ಮಾರುಕಟ್ಟೆಯ ಒಂದು ನೀತಿ ಏನಿದೆ ಅದು ಆರೋಗ್ಯಕ್ಕೆ ಅಳವಡಿಸೋದಕ್ಕೆ ಆಗೋದಿಲ್ಲ. ಆದರೂ ಸಹ ನಮಗೊಂದು ಭ್ರಮೆ. ಯಾವುದೋ ನವ ಉದಾರೀಕರಣ ನೀತಿಯಲ್ಲಿ ಸರ್ಕಾರ ಅಂದರೆ ಮಡಿವಂತಿಕೆ, ಏನೂ ಆಗೋದಿಲ್ಲ ಸರ್ಕಾರದ ಕೈಲಿ. ಖಾಸಗಿ ಕೊಟ್ಬಿಡು, ಖಾಸಗಿ ಚೆನ್ನಾಗಿ ಮಾಡುತ್ತೆ. ಈ ಥಳಕು ಬಳಕು ನಾವು ನೋಡ್ತೀವಲ್ಲ. ಸೊ ಹೆಲ್ತಲ್ಲೂ ಅಷ್ಟೇ, ನಾವು ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಅಂತೀವಿ. ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಅಂದರೆ ಗುಣಮಟ್ಟದ ಚಿಕಿತ್ಸೆ. ಬಟ್ ಪರ್ಸೆಪ್ಷನ್ನು ಹೇಳ್ತೀವಿ, ಪರ್ಸೆಪ್ಷನ್ ಆಫ್ ಕ್ವಾಲಿಟಿ ಆಫ್ ಕೇರ್. ನೀವೊಂದು ಮಾರ್ಬಲ್ ಫ್ಲೋರಿನ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಿಮಗೆ ಅವೈಜ್ಞಾನಿಕ ಅನೈತಿಕ ಚಿಕಿತ್ಸೆ ಕೊಟ್ಟರು, ನನಗೇನೋ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಪ್ಪ ಚಿಕಿತ್ಸೆ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಒಂದು ಮುರಿದೋಗಿರೋ ಬಿಲ್ಡಿಂಗ್ ಒಳಗಡೆ ಯಾರೋ ಒಬ್ಬರು ನಿಯತ್ತಾಗಿ ಕರೆಕ್ಟಾಗಿ ರ್ಯಾಷನಲ್ ಆಗಿ ವೈಜ್ಞಾನಿಕವಾಗಿ ನಿಮ್ಗೆ ಔಷಧಿ ಕೊಟ್ಟರು ನಿಮಗೆ ಏನು ಮಾಡ್ದ ಅಂತ ತಿರಸ್ಕಾರ ಇರುತ್ತೆ. ಸೊ ಇದಕ್ಕೆ ಪರ್ಸೆಪ್ಷನ್ ಅಂತೀವಿ. ಅಂದರೆ ನಮ್ಮ ಗ್ರಹಿಕೆ ಹೇಗಿರುತ್ತೆ ಅಂತ. ಸೊ ಗುಣಮಟ್ಟ ಕೇವಲ ಗುಣಮಟ್ಟದ ಔಷಧಿ ಅಂತ ಹೇಳಲ್ಲ ನಾವು. ಔಷಧಿ ಗುಣಮಟ್ಟ ಅಲ್ಲ, ಗ್ರಹಿಕೆ ಹೇಗಿದೆ ಜನಗಳದ್ದು, ಜನ ಹೇಗೆ ಗ್ರಹಿಸ್ತಾರೆ ಗುಣಮಟ್ಟ ಅನ್ನೋದು ಬಹಳ ಮುಖ್ಯವಾದ ಒಂದು. ಅಂದರೆ ಇವಾಗ ನಮ್ಮಲ್ಲಿರೋ ಈ ಒಂದು ಮನಸ್ಥಿತಿ, ಈ ಮೆಂಟಾಲಿಟಿನೇ ಎನ್ಕ್ಯಾಶ್ ಮಾಡ್ಕೋತಾ ಇರೋದು. ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ. ಸೊ ಸರ್ಕಾರಗಳಿಗೆ ಬಂಡವಾಳ ಹಾಕೋದಕ್ಕೆ ಇಷ್ಟ ಇರಲಿಲ್ಲ. 1947ರಿಂದನೂ ಸರ್ಕಸ್ ಮಾಡ್ತವೆ ಸರ್ಕಾರಗಳು ಆರೋಗ್ಯ ಕ್ಷೇತ್ರಕ್ಕೆ ಮತ್ತೆ ಹಣ ಹೊಡ್ಸೋಕ್ಕೆ. ಆರೋಗ್ಯ ಯಾವುದೇ ಸಾಮಾಜಿಕ ಕ್ಷೇತ್ರ ತಗೊಳ್ಳಿ, ಅಷ್ಟರ ಮಧ್ಯೆ ಬಂದದ್ದು 1991. ಸರ್ಕಾರ ನೀನು ಯಾಕೆ ನಡೆಸ್ತೀಯ, ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಅಂದರೆ ನೀನು ಯಾಕೆ ರಸ್ತೆ ಮಾಡ್ತೀಯ, ನೀನು ಯಾಕೆ ರೈಲ್ ಓಡಿಸ್ತೀಯ, ನೀನು ಯಾಕೆ ಸೇವೆಗಳು ಕೊಡ್ತೀಯ, ವೆಲ್ಫೇರ್ ಆಕ್ಟಿವಿಟೀಸ್ ಯಾಕೆ ಕೊಡ್ತೀಯ? ಖಾಸಗಿ ಇದೆಯಲ್ಲ, ಖಾಸಗಿ ಕೊಡು, ಖಾಸಗಿ ಚೆನ್ನಾಗಿ ಮಾಡುತ್ತೆ, ನೀನು ಬರೀ ಸ್ಟಿಯರ್ ಮಾಡು. ಸೊ ಯು ಡೋಂಟ್ ರೋ ಅಂದರೆ ನೀನು ದೋಣಿ ನಡೆಸಬೇಡ, ಬರೀ ಅದಕ್ಕೆ ಒಂದು ಸ್ಟಿಯರಿಂಗ್ ಇದ್ರೆ ಸಾಕು, ನೀನು ಅದನ್ನು ಮಾಡು. ರೋಯಿಂಗ್ ಮಾಡೋರು ಯಾರು? ಆ ತೆಪ್ಪ ಓಡಿಸೋರು ಅದನ್ನ ಅವ್ರು ನೋಡ್ಕೋತಾರೆ. ನಿಮ್ಮ ಕೆಲಸ ಇಷ್ಟೇ. ಈ ನವ ಉದಾರೀಕರಣದ ಒಂದು ಅಲೆ ಏನು ಬಂತು, ಅದೇ 1991 ಯಾವ ಆರ್ಥಿಕ ವ್ಯವಸ್ಥೆನ ಯಾವುದು ನಾವು ನಮ್ಮನ್ನು ಓಪನ್ ಮಾಡ್ಕೊಂಡು, ಯಾವುದು ಮಿಡ್ಲ್ ಕ್ಲಾಸ್ ಆಮೇಲೆ ಉಳ್ಳವರು ಏನು ಬಹಳ ಖುಷಿ ಪಡ್ತಾರೆ. 91 ಆದಮೇಲೆ ನೋಡು 2 ನಿಮಿಷದಲ್ಲಿ ನನ್ನ ಟೆಲಿಫೋನ್ ಕನೆಕ್ಷನ್ ಸಿಗುತ್ತೆ, ಈ ಎಲ್ಲ ಒಂದು ಪೊಳ್ಳು ಇದಿದೆಯಲ್ಲ. ಸೊ ಆ ಒಂದು ಇದನ್ನು ಕ್ಯಾಚ್ ಮಾಡಿಕೊಂಡು 91ರಲ್ಲಿ ಸರ್ಕಾರ ತಾನು ಕೂತ ಕೊಂಬೆ ಮೇಲೇ ಕತ್ತರಿಸ್ತಾ ಇದ್ದಂಥ ಒಂದು ಪರಿಸ್ಥಿತಿ. ಆಗ ಬಂದದ್ದು ಈ ಥರದ ವಿಮೆಯ ಪರಿಸ್ಥಿತಿ. ಓಕೆ, ಬಟ್ ಆ್ಯಕ್ಚುಲಿ ಇದು ಎಲ್ಲದಕ್ಕೂ ನಾವು ಅಮೇರಿಕಾನೇ ತಗೋತೀವಲ್ವ ಎಕ್ಸಾಂಪಲ್ ಆಗಿ. ಅಲ್ಲಿ ಏಕ್ದಮ್ ಯಾರು ಕೂಡ ಸೂಪರ್ ಸ್ಪೆಷಾಲಿಟಿ ಡಾಕ್ಟ್ರ್ ಹತ್ರ ಕಳಿಸೋದಿಲ್ಲ. ವೆರಾಸ್ ಹಿಯರ್ ಒಂದು ಸಣ್ಣ ನೆಗಡಿ ಕೆಮ್ಮಿಗೆ ಕೂಡ ಸೂಪರ್ ಸ್ಪೆಷಾಲಿಟಿ ಹತ್ರ ಕಳಿಸ್ಕೊಡ್ತಾರೆ, ಮತ್ತು ಮಾಡಬಾರ್ದು ಟೆಸ್ಟ್ಗಳೆಲ್ಲ ಮಾಡ್ತಾರೆ. ನೇಮ್ ಆಫ್ ಇನ್ಶೂರೆನ್ಸ್. ಕರೆಕ್ಟ್.
ಎಕ್ಸ್ರೇ ನಿನಗೇನು ಇಲ್ವೇನೋ ಒಂದು ಇ ಸಿ ಜಿ ಮಾಡಿ ರೂಲ್ ಔಟ್ ಮಾಡೋಣ ಅಂದರೆ ಹಾಂ ಒಂದು ಅದನ್ನ ತೆಗೆದುಬಿಡೋಣಪ್ಪ ಅಂದರೆ ನೀವು ಯಾಕೆ ಮಾಡಬೇಕು, ನನಗೆ ಯಾಕೆ ಇ ಸಿ ಜಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಂ ಅದೇ ನೀವು ಫ್ರಿಡ್ಜ್ ತೊಗೊಳಕ್ಕೆ ಹೋದಾಗ ನೀವು ಪ್ರಶ್ನೆ ಮಾಡ್ತೀರ, ನಾನು ಎಮ್.ಆರ್ಸ್ ಬೇಡ, ನೀನು ವ್ಯತ್ಯಾಸ ಗೊತ್ತಾಗ್ತಿದ್ದಿಲ್ಲ. ಮಾರುಕಟ್ಟೆ ನೀತಿ ಆರೋಗ್ಯದಲ್ಲಿ ಕೆಲಸ ಮಾಡಲ್ಲ. ಆದರೂ ಸಹ ನವ ಉದಾರೀಕರಣದ ನೀತಿಯಲ್ಲಿ ಸರ್ಕಾರ ಅಂದರೆ ಏಕಸ್ವಾಮ್ಯತೆ ಅಂದರೆ ದಕ್ಷತೆ ಇಲ್ಲ ಅಂದರೆ ನಿಮಗೆ ಸಿಗೋದೇ ಮುರಿದೋಗಿರೋ ಬಿಲ್ಡಿಂಗು. ಹಾಗಾಗಿ ನೀವು ಪ್ರೈವೇಟಿಗೆ ಕೊಡಿ. ಹೇಗಿದ್ದರೂ ಪ್ರೈವೇಟ್ ಇದೆ, ಪ್ರೈವೇಟನ್ನು ನೀವು ಉಪಯೋಗಿಸ್ಕೊಳ್ಳಿ. ಆ ಪ್ರೈವೇಟಲ್ಲಿ ಇದೆಯಲ್ಲ ಅದನ್ನ ಯಾಕೆ ದಂಡ ಮಾಡ್ತೀರಾ? ಹೇಗಿದ್ದರೂ ಜನ ಪ್ರೈವೇಟ್ಗೆ ಹೋಗ್ತಾ ಇದ್ದಾರೆ, ನೀವು ಅದಕ್ಕೊಂದು ಇನ್ಶೂರೆನ್ಸ್ ಹಾಕ್ಕೊಟ್ಬಿಡಿ. ಓಕೆ, ಇವಾಗ ಇಲ್ಲಿ ಡಾಕ್ಟರ್ ಹೇಳೋದನ್ನ ಗಾಸ್ಪಲ್ ಟ್ರೂತ್ ಅಂತ ತಗೋತೀವಲ್ಲ, ಇದಕ್ಕೆ ಇದು ಲಿಟ್ರೇಟ್ಸು ಸಿಕ್ಕಾಪಟ್ಟೆ ಓದಿರೋರು ಅದೆಲ್ಲ ಏನು ಬರೋದೇ ಇಲ್ಲ ಅಲ್ವಾ? ಎಲ್ಲಿ ಏನು ಬರಲ್ಲ, ಎಲ್ಲರೂ ಪ್ರಶ್ನೆ ಮಾಡ್ತೀವಿ. ಆರೋಗ್ಯ ಕ್ಷೇತ್ರದಲ್ಲಿ ನಾನೆಲ್ಲಿ ಪ್ರಶ್ನೆ ಮಾಡೋಕ್ಕಾಗುತ್ತೆ ಡಾಕ್ಟರ್ನ? ಚಾನ್ಸೇ ಇಲ್ಲ. ಅದು ಪವರ್ ಅಸಿಮೆಟ್ರಿ ಅಂತೀವಿ, ಅಂದರೆ ಒಂದು ಅಧಿಕಾರದ ಒಂದು ವ್ಯತ್ಯಾಸ ಏನು, ತಾರತಮ್ಯ ಏನಿದೆ, ಅದರಿಂದ ನೀವು ಯಾವತ್ತೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಸುಮ್ಮನೆ ಬ್ಲೈಂಡ್ಲಿ ಸರೆಂಡರ್ ಆಗಲೇಬೇಕು. ಯಾಕೆಂದರೆ ನೀವು ಹೋಗೋದು ಕಡೆ ನಿಮಿಷದಲ್ಲಿ. ನೀವು ಯಾವತ್ತೂ ನಿಮಗೆ ನೆಗಡಿ ಬಂದ ತಕ್ಷಣ ಹೊರಡ್ತೀರಾ ಡಾಕ್ಟರ್ ಹತ್ರ? ಇಲ್ಲ, ನಿಮಗೆ ಆಗದೇ ಇಲ್ಲಪ್ಪ. ಅದರಲ್ಲೂ ಮಹಿಳೆ ಆದ್ರಂತೂ ಇನ್ನೂ ಕಡೆಯಲ್ಲಿ. ಮಹಿಳೆ ಆದ್ರಂತೂ ಮಕ್ಕಳು ಫಸ್ಟು, ಆಮೇಲೆ ಗಂಡ ಫಸ್ಟು, ಎಲ್ಲಾರ್ದು ಆದಮೇಲೆ ತಂದು ಯೋಚನೆ ಮಾಡ್ತಾಳೆ ಮಹಿಳೆ. ಅಷ್ಟೊತ್ತಿಗಾಗಲೇ ತುಂಬ ಲೇಟ್ ಆಗೋಗಿರುತ್ತೆ. ಆ ಲಾಸ್ಟ್ ಮಿನಿಟ್ ಹೋದಾಗ ನೀವು ಇಲ್ಲ ನನಗೆ ಇದು ಬೇಕಿತ್ತು, ಈ ಮಾಹಿತಿ ಕೊಡು, ಆ ಮಾಹಿತಿ ಕೊಡು, ಇಲ್ಲ ನೀವು ಡೆಸ್ಪರೇಟ್, ನಿಮ್ಗೆ ಚಾನ್ಸೇ ಇಲ್ಲ, ಏನೋ ಒಂದು ಆಗಬೇಕು ನನಗೆ. ಆ ಸಮಯದಲ್ಲಿ ನೀವು ಹಕ್ಕಿನ ಬಗ್ಗೆನೂ ಮಾತಾಡೋಕ್ಕಾಗಲ್ಲ, ಏನು ವೈಜ್ಞಾನಿಕ ಚಿಕಿತ್ಸೆ ಬಗ್ಗೆನೂ ಮಾತಾಡೋಕ್ಕಲ್ಲ. ಏನೋ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ. ಸೊ ಇಂಥದನ್ನೇ ಅಲ್ವಾ ನಾವು ಪಾಲಿಸಿ ತೊಗೊಂಡಿದ್ದೀವಿ, ಹೆಲ್ತ್ ಪಾಲಿಸಿ ಅಂತಂದರೆ ಅಲ್ಲಿ ನೆಕ್ಸಸ್ ಬಿಟ್ವೀನ್ ಪಾಲಿಸಿ ಕಂಪನಿ ಆ್ಯಂಡ್ ಹಾಸ್ಪಿಟಲ್. ಹಾಂ, ಸೊ ಇನ್ಶೂರೆನ್ಸಲ್ಲಿ 3 ಮುಖ್ಯವಾದ ವಿಷಯ ಇದೆ. ಒಂದು ರಿಸ್ಕ್ ಪೂಲಿಂಗ್ ಅಂತ. ಇನ್ಶೂರೆನ್ಸ್ ಬೇಕು, ಅದಕ್ಕೆ ಆಮೇಲೆ ನಾನು ಹೇಳ್ತೀನಿ ಯಾವ ರೀತಿ ಇನ್ಶೂರೆನ್ಸು ಏನು ಅನ್ನೋದನ್ನು. ಆದರೆ ಸದ್ಯಕ್ಕೆ ಇನ್ಶೂರೆನ್ಸ್ ಬೇಕು ಆಯಿತಾ? ಹೆಲ್ತ್ ಇನ್ಶೂರೆನ್ಸ್ ಬೇಕು. ಇನ್ಶೂರೆನ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ 3 ಪ್ರಿನ್ಸಿಪಲ್ಸ್, 3 ತತ್ವಗಳು. ಒಂದು ರಿಸ್ಕ್ ಪೂಲಿಂಗ್ ಅಂತೀವಿ. ರಿಸ್ಕ್ ಪೂಲಿಂಗ್ ಅಂದರೆ ಎಲ್ಲರಿಗೂ ಒಂದೇ ಸಲ ಜ್ವರ ಬರಲ್ಲ, ಎಲ್ಲರಿಗೂ ಒಂದೇ ಸಲ ಕೋವಿಡ್ ಬಿಟ್ಬಿಡಿ, ಕೋವಿಡ್ ಏನಿವೆ ಕವರ್ ಮಾಡಲಿಲ್ಲ ಇನ್ಶೂರೆನ್ಸ್, ಅದಿರಲಿ. ಎಲ್ಲರಿಗೂ ಒಂದೇ ಸಲ ಕಾಯಿಲೆ ಬರೋದಿಲ್ಲ. ಹಾಗಾಗಿ ಆ ರಿಸ್ಕ್ನ ನಾವು ಒಟ್ಟಾರೆ ನೋಡ್ತಾ ಇದ್ದೀವಿ, ಅದನ್ನು ಏನು ಓಕೆ. ಇದು ಒಂದು. ಎರಡನೇದು ಕ್ರಾಸ್ ಸಬ್ಸಿಡಿ. ಕ್ರಾಸ್ ಸಬ್ಸಿಡಿ ಅಂದರೆ ಏನು ಅಂದರೆ, ನಮ್ಮ ಪೋಸ್ಟ್ ಆಫೀಸ್ ಮಾಡ್ತಾಯಿತ್ತು ಗೊತ್ತಲ್ವಾ? ಬೆಂಗಳೂರಿಂದ ಡೆಲ್ಲಿಗೆ ಹೋಗೋ ಪೋಸ್ಟ್ಗೂ ಬೆಂಗಳೂರಿಂದ ಗೌರಿಬಿದನೂರಿಗೆ ಕಳಿಸೋ ಪೋಸ್ಟ್ಗೂ ವ್ಯತ್ಯಾಸ ಇರ್ತಿತ್ತು. ಖಂಡಿತ. ಸೊ ಬೆಂಗಳೂರು ಡೆಲ್ಲಿಲಿ ಬರ್ತಾ ಇದ್ದಂಥ ದುಡ್ಡನ್ನು ಬೆಂಗಳೂರು ಗೌರಿಬಿದನೂರಿಗೆ ಮ್ಯಾನೇಜ್ ಮಾಡೋರು, ಅದಕ್ಕೆ ಕ್ರಾಸ್ ಸಬ್ಸಿಡಿ ಅಂತೀವಿ. ನಮ್ಮ ಇಂಡಿಯನ್ ರೈಲ್ವೆ ಇವತ್ತಿಗೂ ಹಾಗೆ ಕೆಲಸ ಮಾಡೋದು. ಅಂದರೆ ಫಸ್ಟ್ ಕ್ಲಾಸು ಕರೆಕ್ಟಾ? ಸೊ ಹಾಗಾಗಿ ಆ ಕ್ರಾಸ್ ಸಬ್ಸಿಡಿ ಬಹಳ ಮುಖ್ಯ. ಅಂದರೆ ಎಲ್ಲರೂ ಒಂದೇ ಒಂದು ಪೂಲಲ್ಲಿ ಇರಬೇಕು, ಒಂದೇ ಇನ್ಶೂರೆನ್ಸ್ ಅಂದರೆ ಒಂದು ಛತ್ರಿಯೊಳಗಿರಬೇಕು. ಅವಾಗೇನಾಗುತ್ತೆ, ಯುವಕರು ಮುದುಕರು, ಹಣವಂತರು ಹಣ ಇಲ್ಲದೆ ಇರೋರು, ರೋಗ ಇರೋರು ರೋಗ ಇಲ್ಲದೆ ಇರೋರು, ಎಲ್ಲರೂ ಒಂದೇ ಒಂದು ಛತ್ರಿ ಒಳಗಿದ್ದಾಗ ಕ್ರಾಸ್ ಸಬ್ಸಿಡಿ ಆಗುತ್ತೆ. ಯಾವಾಗ ನೀವು ಇಲ್ಲ ಬರೀ ಬಡವರಿಗೆ ಮಾಡ್ತೀನಿ ಅಂದರೆ ಬಡವರಿಗೆ ರೋಗ ಜಾಸ್ತಿ, ಅನಾರೋಗ್ಯ ಜಾಸ್ತಿ ಬಡವರಿಗೆ. ಮುದುಕರಿಗೆ ನಾನು ಮಾಡ್ತೀನಿ ಅಂದರೆ ಮುದುಕರಿಗೆ ಜಾಸ್ತಿ. ಸೊ ಹಾಗಾಗಿ ಒಂದು ಪೂಲ್ ಇರಬೇಕು, ಕ್ರಾಸ್ ಸಬ್ಸಿಡಿ ಆಗಬೇಕು. ಅಂದರೆ ನಾನು ಪ್ರೀಮಿಯಂ ಕಟ್ತಾ ಇದ್ದೀನಿ ಪ್ರಸನ್ನ ಆರೋಗ್ಯವಂತ, ಇನ್ಯಾರಿಗೋ ಹುಷಾರು ತಪ್ಪುತ್ತೆ, ಆಪತ್ಕಾಲ ಇದೆ, ಆ ಆಪತ್ಕಾಲಕ್ಕೆ ಅವ್ರಿಗೆ ಸಿಗುತ್ತೆ. ನನಗೆ ಆಪತ್ಕಾಲ ಬಂದಾಗ ನನಗೆ ಆ ಪೂಲಿಂದ ಹಣ ಬರುತ್ತೆ. ಅದು ಸಾಲಿಡ್ಯಾರಿಟಿ, ಬಹಳ ಮುಖ್ಯವಾದ ವಿಷಯ. ಒಂದು ಸಾಲಿಡ್ಯಾರಿಟಿ. ಪ್ರಸನ್ನ, ಶಮಂತ ಎಲ್ಲರೂ ಒಂದೇ ಇದರಲ್ಲಿರಬೇಕು. ಪ್ರಸನ್ನನಿಗೆ 5 ಸ್ಟಾರು, ರಾಮ್ ಪ್ರಸಾದ್ ಅಂತೀವಿ ಸುಮ್ಮನೆ, ಯಾರೋ ಗಂಗಪ್ಪ ನಿಂಗಮ್ಮನಿಗೆ ಅಲ್ಲ ಓಕೆನೂ ಇಲ್ಲ, ಕುಸಿದು ಬಿದ್ದಿರುವಂಥ ವ್ಯವಸ್ಥೆ. ಈ ರೀತಿಯಾದಂಥ ವಿಭಜನೆ ಇಲ್ಲದೆ ಸಾಲಿಡ್ಯಾರಿಟಿ ಮುಖಾಂತರ ಎಲ್ಲರೂ ಒಂದೇ ವ್ಯವಸ್ಥೆ ಒಳಗೆ ಬಂದು ಒಂದೇ ಛತ್ರಿ ಅಡಿಲಿದ್ದಾಗ ಅದಕ್ಕೆ ಇನ್ಶೂರೆನ್ಸ್ ಅಂತ ಬಂದಿರೋದು. ಉದಾಹರಣೆಗೆ ನೀವು ಇವಾಗ ಇನ್ಶೂರೆನ್ಸ್ ತೊಗೊಂಡ್ರೆ ನೀವು 1,00,000 ಜನದ ಮಧ್ಯದಲ್ಲಿ ಇದ್ದೀರ. ಅದರಲ್ಲಿ ಯುವಕರು ಇರ್ತಾರೆ, ಮುದುಕರು ಇರ್ತಾರೆ, ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲರೂ ಇರ್ತಾರೆ.
ಅವಾಗೇನಾಗತ್ತೆ, ನೀವು ಕಟ್ತಾ ಇದ್ದೀರಾ ಪ್ರೀಮಿಯಮು, ಬೇರೆಯವರು ಕಟ್ತಾ ಇರ್ತಾರೆ, ಯಾರಿಗೆ ಆಪತ್ಕಾಲ ಬರುತ್ತೋ ಅವ್ರು ಅದನ್ನು ತಗೋತೆ ಅಂದ್ರೆ ಚೀಟಿ ಹಾಕ್ದಂಗೆ. ಕರೆಕ್ಟಾ? ಇವತ್ತಿನ ದಿನ ಏನಾಗಿದೆ, ಅದು ನಡೀತಾ ಇಲ್ಲ. ಈ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಇದೆ. ಪ್ರೈವೇಟ್ ಇನ್ಶೂರೆನ್ಸ್ ನವ್ರಿಗೆ ಏನು ಮುಖ್ಯ ಧೋರಣೆ ಏನೋರ್ದು, ಮುಖ್ಯ ಗುರಿ ಏನೋರ್ದು ಪ್ರೈವೇಟ್ ನೋಡು ಜಾಸ್ತಿ ನಾವು ಇದು ಇನ್ಶೂರೆನ್ಸ್ ತಗೋ, ಪಾಲಿಸಿ ತಗೋ. ಅಲ್ಲ, ಮುಖ್ಯ ಗುರಿ ಏನು? ಯಾವುದೇ ಪ್ರೈವೇಟ್ ಆದ್ರೂ ಏನು ಮುಖ್ಯ ಗುರಿ? ಅಲ್ಟಿಮೇಟ್ಲಿ ಮನಿ, ಪ್ರಾಫಿಟ್, ಲಾಭ ಮಾಡ್ಕೋಬೇಕು. ಹೌದು. ಲಾಭ ಯಾರಿಂದ ಬರುತ್ತೆ? ಉದಾಹರಣೆಗೆ ನಾನು ಇನ್ಶೂರೆನ್ಸ್ ನಡೆಸ್ತಾ ಇದ್ರೆ ಲಾಭ ಯಾರಿಂದ ಬರುತ್ತೆ? ಯುವಕನಾಗಿರ್ಬೇಕು, ರೋಗ ಇಲ್ಲದೆ ಇರಬೇಕು, ಅಂದರೆ ನಿರೋಗಿಯಾಗಿರಬೇಕು, ಹಾಗೂ ಶ್ರೀಮಂತನಾಗಿರ್ಬೇಕು. ಯಾಕೆಂದರೆ ಇನ್ನು ಮಿಕ್ಕಿದ 3 ಕ್ಯಾಟಗರಿ ಇದೆಯಲ್ಲ, ಯಾವುದು? ರೋಗಿ, ಮುದುಕ, ಆಮೇಲೆ ಬಡವರ್ಗ. ಅವ್ರನ್ನ ಸೇರಿಸ್ಕೊಂಡ್ರೆ ನನಗೇನು ಬಂತು? ಭಾಗ್ಯ. ಅವರು ಪ್ರೀಮಿಯಂ ಕಟ್ಟಕ್ಕಾಗತ್ತಾ? ಅದೇ ಫಸ್ಟ್ ಡೌಟು. ಸೊ ಇನ್ಶೂರೆನ್ಸ್ನ ಯಾವತ್ತೂ ಧೋರಣೆ, ಲಕ್ಷ್ಯ ಏನಿರುತ್ತೆ, ಆದಷ್ಟು ಯುವಕರನ್ನ, ಆದಷ್ಟು ಶ್ರೀಮಂತರನ್ನ, ಆದಷ್ಟು ನಿರೋಗಿನ ತಗೊಳ್ಳೋಣ. ಅದಕ್ಕೊಂದಷ್ಟು ಕಂಡೀಷನ್ಗಳಾಗ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿಸು ಅಂತಾರೆ, ನಿನ್ನ ವಯಸ್ಸು ಹೇಳು ಅಂತಾರೆ, ಇಷ್ಟು ವಯಸ್ಸಾದ್ಮೇಲೆ ನಿನಗೆ ಸಿಗಲ್ಲ ಇನ್ಶೂರೆನ್ಸು ಅಂತಾರೆ, ಇಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತಾರೆ, ಎಲ್ಲ ಸರ್ಕಸ್ಸು ಮಾಡ್ತಾರೆ. ಸೊ ಇದಕ್ಕೆ ಒಬ್ಬ ತತ್ವಶಾಸ್ತ್ರಜ್ಞ ಇದ್ದ, ಟ್ಯೂಡೋರ್ ಹಾರ್ಟ್ ಅಂತ. ಅವನು ಹೇಳಿದ್ದೇನು ಅಂದರೆ ಇನ್ಶೂರೆನ್ಸ್ ಬಗ್ಗೆ, ಇನ್ವರ್ಸ್ ಹೆಲ್ತ್ ಕೇರ್ ಲಾ, ಇನ್ವರ್ಸ್ ಪ್ರಪೋರ್ಷನ್, ಡೈರೆಕ್ಟ್ ಪ್ರಪೋರ್ಷನ್, ಅದಕ್ಕೆ ಕನ್ನಡದಲ್ಲಿ ಮಾಡ್ತೋಗಿದೆ ನನಗೆ. ಹಾಗಂದ್ರೆ ಏನು ಅಂದರೆ, ದ ಒನ್ ಹೂ ನೀಡ್ಸ್ ದ ಮೋಸ್ಟ್ ಗೆಟ್ಸ್ ದ ಲೀಸ್ಟ್ ಅಂತ. ಯಾರಿಗೆ ಅತಿ ಅವಶ್ಯಕ ಇದೆಯೋ ಅವ್ರಿಗೆ ಅತಿ ಕಡಿಮೆ ಸಿಗುತ್ತೆ. ಆ ಥರ ತಗೊಂಡ್ರೆ ನಮ್ದು ಸೋಷಿಯಲ್ ಥಿಯರಿನಲ್ಲಿ ಎಲ್ಲಾನು ಹಂಗೆ ಇದೆ, ನಾಟ್ ಓನ್ಲಿ ಹೆಲ್ತ್ ಅಲ್ವಾ? ಕರೆಕ್ಟ್. ಸೊ ಅದಕ್ಕೆ ಅವನು ಹೇಳಿದ್ದು ಇನ್ವರ್ಸ್ ಕೇರ್ ಲಾ, ಅಂದರೆ ಯಾರಿಗೆ ಅತಿ ಹೆಚ್ಚು ಅವಶ್ಯಕತೆ ಇದೆಯೋ ಅವ್ರಿಗೇನು ಸಿಗ್ತಾ ಇಲ್ಲ, ಅವರಿಗೆ ಅತಿ ಕಡಿಮೆ ಸಿಗುವಂಥದ್ದು. ಸೊ ಯಾರಿಗೆ ಅತಿ ಅವಶ್ಯಕತೆ ಇನ್ಶೂರೆನ್ಸು? ಯಾರು ರೋಗಿ ಇರ್ತಾರೋ, ಯಾರಿಗೆ ವಯಸ್ಸಾಗಿದೆಯೋ, ಯಾರು ಬಡವರು. ಆದರೆ ಯಾರಿಗೆ ಇನ್ಶೂರೆನ್ಸ್ ಇದೆ? ಈ ಮೂರು ಇಲ್ಲದೆ ಇರೋದು ಅಲ್ವಾ? ವಿಪರ್ಯಾಸ ಗೊತ್ತಾಗ್ತಿದೆ ಹೇಳ್ತಾರೆ. ಅದಕ್ಕೇನು ಹೇಳ್ತಾರೆ, ಇಲ್ಲ ಇದು ಖಾಸಗಿಗೆ ಬಿಟ್ಟರೆ ಆಗಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಮಾರುಕಟ್ಟೆ ನೀತಿ ನಡೆಯೋದಿಲ್ಲ ಆರೋಗ್ಯ ಕ್ಷೇತ್ರದಲ್ಲಿ. ಹಾಗಾಗಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು, ಸರಿನಾ? ಸೊ ಸರ್ಕಾರ ಹಸ್ತಕ್ಷೇಪ ಮಾಡುತ್ತೆ, ಸರ್ಕಸ್ ಮಾಡುತ್ತೆ. ಏನು ಸರ್ಕಸ್ಸು? ಯಶಸ್ವಿನಿ ಥರ ನೋಡುತ್ತೆ, ಆಯಿತಾ? RSBY ಥರ ನೋಡ್ತು, ಏನು ಯಾವುದು ನಮ್ಮ ಆರೋಗ್ಯ ಶ್ರೀ ಬಂತು, ಇವಾಗ ಆಯುಷ್ಮಾನ್ ಭಾರತ್ ಬಂತು, ಸರಿನಾ? ಇದಕ್ಕೆ ನಾವು ಹೇಳ್ತೀವಿ, ಆ ಪ್ರಾಡಕ್ಟ್ ಹೆಸರು ಹೇಳಲ್ಲ, ನಮ್ಮ ಕಾಸ್ಮೆಟಿಕ್ಸ್ ಇದೆಯಲ್ಲ, ನಾನು ಪ್ರಾಡಕ್ಟ್ ಜನರಲಿ ಪ್ರಾಡಕ್ಟ್ ಹೆಸರು ಹೇಳ್ತೀನಿ, ಇವತ್ತು ಬೇಡ. ಕಾಸ್ಮೆಟಿಕ್ಸ್ನ ಅದಕ್ಕೆ ಏನು ಪುರಾವೆ ಇದೆ? ಪುರಾವೆ ಇದೆಯಾ? ಕಾಸ್ಮೆಟಿಕ್ಸ್ ಅಲ್ಲಿ ಯಾರಾದರೂ ಬೆಳಗಾಗ್ತಾರ? ಇಲ್ಲ, ಬರೀ ಸಿನಿಮಾದವ್ರು ಎಂಡೋರ್ಸ್ ಮಾಡ್ತಾರೆ, ಎಲ್ಲರೂ ತಗೋತಾರೆ. ಕರೆಕ್ಟಾ? ಆ ಹಂಬಲ ನಾವು ಹೇಳ್ತೀವಲ್ಲ, ಆ ಹಂಬಲ ಬಿಡಲ್ಲ ನಾವು. ಇಲ್ಲ ನೀನು 10 ಸಲ ಹಾಕ್ಕೊಳ್ಳಿಲ್ಲ, ನಿನ್ನ ದಿನಕ್ಕೆ 10 ಸಲ ಹಾಕ್ಕೊಂಡ್ರೆ ಮಾಡುತ್ತೆ. ದೊಡ್ಡ ಫೆಮಿನಿಸ್ಟ್ ಮೂವ್ಮೆಂಟ್ ಅಲ್ಲೇ ದೊಡ್ಡ ಗಲಾಟೆ ಆಗೋಯ್ತು. ಆಯ್ತಾ? ನೀನು ಆ ಪಫ್ ಅಂತ ಬರ್ತಾ ಇತ್ತು, ಗೊತ್ತಿಲ್ಲ, ಈಗೆಲ್ಲ ಬರ್ತಾ ಇಲ್ಲ. ನನ್ನ ಅಕ್ಕ ತಂಗಿರ ಮಧ್ಯೆ ಬೆಳೆದಿದ್ದು, ಸೊ ನನಗೆ ಸ್ವಲ್ಪ ಅದೆಲ್ಲ ಇದಿದೆ, ಏನು ಪೌಡರ್ ಪಫ್ ಅದು. ಅಲ್ಲ, ಅದನ್ನ ಹಾಕ್ಕೊಂಡು ನೀನು ಹಾಕ್ಕೊಳ್ಳಿಲ್ಲ, ನೀನು ಬೆಳಿಗ್ಗೆ 9 ಗಂಟೆ ಮುಂಚೆ ಹಾಕಲಿಲ್ಲ, ಸೊ ವಿಕ್ಟಿಮ್ ಬ್ಲೇಮಿಂಗ್. ಸೊ ಕೆಲವೊಂದು ವಿಷಯಗಳು ಪುರಾವೆ ಇಲ್ಲ, ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ, ಇವುಗಳು ನಡೆಯುತ್ತೆ ಅಂತ. ಆದರೂ ಒಂದು ಪೊಳ್ಳು ಭರವಸೆ, ಒಂದು ಹಂಬಲ. ಇಲ್ಲ ಇದನ್ನು ಹಿಂಗೆ ಸರಿ ಮಾಡಿದ್ರಾಗತ್ತೇನೋ, ಇಲ್ಲ ಇದನ್ನು ಹಿಂಗೆ ಮಾಡಿದ್ರಾಗತ್ತೇನೋ. ಉದಾಹರಣೆಗೆ ಇವಾಗ ತಂದಂಥದ್ದೇನು 70 ವರ್ಷದ ಮೇಲೆ ಅವರು ಕೊಟ್ಬಿಡ್ತೀವಿ ಅಂತ ಒಂದು ದೊಡ್ಡದಾಗಿ ನಿಮ್ಮ, ನಾನು ಕೇಂದ್ರ ಸರ್ಕಾರ ಅಂತ ಉಪಯೋಗಿಸಲ್ಲ ಪದ, ಕೇಂದ್ರ ಅಲ್ಲ, ಅದು ಕೇಂದ್ರ ಆಡಳಿತ ಅಲ್ಲ ನಮ್ಮದು ದೇಶ, ನಾವು ರಾಷ್ಟ್ರ ಸರ್ಕಾರ ಅಂತ ಸದ್ಯಕ್ಕೆ ಹೇಳ್ತೀನಿ. ಒಕ್ಕೂಟ ಸರ್ಕಾರ ಅದು ಆ್ಯಕ್ಚುಲಿ, ಸರಿನಾ? ಕೇಂದ್ರೀಕೃತ ಸರ್ಕಾರ ಅಲ್ಲ ನಮ್ಮ ದೇಶದ್ದು. ಸೊ ಒಕ್ಕೂಟ ಸರ್ಕಾರ 70 ವರ್ಷದ ಮೇಲವ್ರಿಗೆ ನಾವು ಕೊಡ್ತೀವಿ ವಿಮೆನ. 70 ವರ್ಷದ ಇಲ್ಲ, ಏನಾದರೂ ಆಗಲಿ ಸರ್ಕಸ್ಸು. ಅದೇ ಹೇಳಿದ್ನಲ್ಲ, ಇನ್ಶೂರೆನ್ಸ್ ಅಂದ್ರೇನು? ಕ್ರಾಸ್ ಸಬ್ಸಿಡಿ ಇದೆಯಾ? ಬರೀ 70 ವರ್ಷದ ಮೇಲೆ ಕೊಟ್ಟರೆ, ಇಲ್ಲ ಬರೀ BPL ಅವ್ರಿಗೆ ಕೊಟ್ಟರೆ ಕ್ರಾಸ್ ಸಬ್ಸಿಡಿ ಆಗುತ್ತಾ? 70 ವರ್ಷದ ಮೇಲೆ ಅವ್ರಿಗೆ ಕೊಟ್ಟರೆ ಅದು ಹೆಂಗೆ ಇನ್ಶೂರೆನ್ಸ್ ಆಗುತ್ತೆ? ಮುದುಕರು ಬೈ ಜೆನೆಟಿಕ್ ಆ್ಯಂಡ್ ಬೈ ಇದು ಜಾಸ್ತಿ ರೋಗಿಗಳು. ಸೊ ಅದಕ್ಕೆ ಬಾಟಮ್ಲೆಸ್ ಪಿಟ್ ಅಂತೆ. ಸೊ ಇದು ಯಾವುದೂ ಇನ್ಶೂರೆನ್ಸ್ ಅಲ್ವೇ ಅಲ್ಲ.
ನಾವೇನು ಇನ್ಶೂರೆನ್ಸ್ ಅಂತ ಹೇಳ್ತೀವಿ ಅದು ಆ್ಯಕ್ಚುಲಿ ಇನ್ಶೂರೆನ್ಸ್ ಅಲ್ಲ, ಅದು ಒಂದು ಮರೀಚಿಕೆ. ಸರಿ, ಏನಾಯ್ತು, 70 ವರ್ಷದ ತಂದ್ರಲ್ಲ, ಯಾರಿಗೆ ಸಿಕ್ಕಿದೆ? ಅದು ಕಿದ್ವಾಯ್ತು ಗೊತ್ತೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ, ಯಾರೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಘಟನೆ ಗೊತ್ತಲ್ಲ. ಗೊತ್ತು. ಸೊ ಅನೌನ್ಸ್ಮೆಂಟ್ ಮುಂಚೆ ಮಾಡ್ತಾರೆ, ಆಮೇಲೆ ಪಾಲಿಸಿ ತರ್ತಾರೆ. ಆ ಅನೌನ್ಸ್ಮೆಂಟ್ ಮಾಡೋದಕ್ಕೂ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೂ ಅದು ಸಿಕ್ಕಾಪಟ್ಟೆ ಗ್ಯಾಪ್ ಇರುತ್ತೆ. ಹಣ ಇರೋದಿಲ್ಲ. ಹಣ ಯಾರು ಕೊಡೋರು? ಹಣದ ಒಂದು ಹೂಡಿಕೆ ಹಾಕಬೇಕು. ಆ ಹಣದ ಹೂಡಿಕೆ ಹಾಕಿದ್ರೆ ಅದು ಬಾಟಮ್ಲೆಸ್ ಪಿಟ್, ಅಂದರೆ ತಳ ಇಲ್ಲದೆ ಇರೋ ಒಂದು ಪಾತ್ರೆ. ಅದಕ್ಕೆ ಸುಮ್ಮನೆ ದುಡ್ಡು ಸುರಿತಾ ಇರಬೇಕು. ಅಂದರೆ ಕ್ರಾಸ್ ಸಬ್ಸಿಡಿನೇ ಇಲ್ಲ. ನೀವು ಮುಂಚೆ ಏನಾಗ್ತಾಯಿತ್ತು, ಯುವಕರು ಮುದುಕರು ಎಲ್ಲ ಒಂದರಲ್ಲಿದ್ದರೆ ಯುವಕರು ಪ್ರೀಮಿಯಂ ಕಟ್ತಾ ಇರ್ತಾರೆ, ಇವರು ಇರ್ತಾರೆ, ಅಲ್ಲಿ ಸರಿ ಹೋಗ್ತಾ ಇತ್ತು. ಇವಾಗ ಬರೀ ನೀವು ಸುರಿತಾನೆ ಇರಬೇಕು. ಯಾರು ಕೊಡ್ತೀರಾ ನೀವು? ಆಯುಷ್ಮಾನ್ ಭಾರತ್ ಯಾರಿಗೆ ಸಿಗುತ್ತೆ? ನೀವು BPL APL ಹೇಳಿದ್ರಲ್ಲ, BPLನವ್ರಿಗೆ ಸಿಗುತ್ತೆ. ಉದಾಹರಣೆಗೆ APLನವರು ಹಾಕೋತಾ ಇಲ್ಲ. ಇರಲಿ, BPL ಯಾರು? ಬಡವರು. ಹೌದು. ಬಡವರಿಗೇನು? ಅವರು ಆರೋಗ್ಯವಂತರ ರೋಗಿಗಳ ತಿರುಗಿ ಅದೇ ಪೂಲ್ ಬರುತ್ತೆ. ತಿರುಗಿ ಅದೇ ಪೂಲ್. ಸರಿನಾ? BPL ಮುಗೀತು ಕತೆ. 70 ವರ್ಷದ ಮೇಲ್ದವ್ರ ಕತೆ ಮುಗೀತು. ಇನ್ಯಾರಿದಾರ ಸ್ಕೀಮಲ್ಲಿ? ಅದು ಇನ್ಶೂರೆನ್ಸ್ ಅಂತ ಯಾಕೆ ಕರಿತೀರಾ? ವೆರಾಸ್ ಇವಾಗ 2010 ಆದಮೇಲೆ ಪ್ರೈವೇಟ್ ಪ್ಲೇಯರ್ಸ್ ಬಂದಿದ್ದಾರಲ್ಲ ಇಂಡಿಯಾದಲ್ಲಿ, ಆ ಒಂದು ದೃಷ್ಟಿಯಿಂದ ತಗೋತು ಅಂತಂದರೆ ಕಾರ್ಪೊರೇಟ್ ಆಸ್ಪತ್ರೆಗಳಾಗಬಹುದು, ಪ್ರೈವೇಟ್ ಪ್ಲೇಯರ್ಸ್ ಆಗಬಹುದು, ಎಲ್ಲ ಥರದವ್ರೂ ಈಗ ಇನ್ಶೂರೆನ್ಸು ಒಂದು ಸಾರ್ಟ್ ಆಫ್ ಅದು ಫ್ಯಾಮಿಲಿ ಸ್ಟೇಟಸ್ ಆಗೋಗಿದೆ. ಆಧಾರ್ ಜೊತೆಗೆ ಇದು ಇರಬೇಕು ಅನ್ನೋ ಹಾಗೆ. ಇಲ್ಲ, ಅದು ಅವಶ್ಯಕತೆ ಕೂಡ ಇದೆ. ಇದೆ. ಆದರೆ ಏನಾಗುತ್ತೆ ಅಂದರೆ, ಅಲ್ಲ ಇವಾಗ ಆ ಇದರಲ್ಲಿ ಏನದು ನಮಗೆ 5 lakhsಗೋ 10 lakhsಗೋ ಏನೋ ಒಂದು ಇನ್ಶೂರ್ ಮಾಡ್ಕೊಂಡಿರ್ತೀವಿ, ತೊಗೊಂಡಿರೋದಿಲ್ಲ, ಅದು ಮುಂದಕ್ಕೆ ಹಾಗೆ ಹೋಗುತ್ತೆ. ನಿಮಗೆ ಇನ್ಶೂರೆನ್ಸ್ ಇಲ್ಲದೆ ಹಾಗೆ ತೊಗೊಂಡ್ರೆ ಟ್ರೀಟ್ಮೆಂಟು ಎಷ್ಟು ದುಡ್ಡು ಕಡಿಮೆ ಆಗಿರುತ್ತೆ ದ್ಯಾನ್ ಪಾಲಿಸಿಯಿಂದ ತೊಗೊಂಡು. ಇಲ್ಲ, ಅದು ಸ್ವಲ್ಪ ಡೇಂಜರ್ ಸ್ಟೇಟ್ಮೆಂಟ್. ಇನ್ಶೂರೆನ್ಸ್ ಬೇಕು, ಸರಿನಾ? ಇನ್ಶೂರೆನ್ಸ್ ತೊಗೋಬೇಡಿ ಅಂತ ಹೇಳೋವಂಥದ್ದು ಡೇಂಜರ್, ಮೊದಲನೇದು. ಎರಡನೇದು, ಖಾಸಗಿ ಇನ್ಶೂರೆನ್ಸ್ ಸುಮಾರು ಕಾಂಡಗಳಾಗಿದೆ. ಇಲ್ಲ, ನಾನು ಯಾತಕ್ಕೆ ಅದು ಪ್ರಶ್ನೆ ಅಥವಾ ಡೌಟ್ ಕೇಳಿದ್ದು ಅಂತಂದರೆ ಪ್ರಸನ್ನ, ಅಲ್ಲಿ ಹೋದ ಮೇಲೆ ಇವಾಗ ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ಇವಾಗ ನಾನು ನೀವು ಮಾತಾಡ್ತಿರೋದೇನು ಹೊಸದು ಅಲ್ಲ, ಹಳೇದು ಅಲ್ಲ. ಬೇಕೋ ಬೇಡವೋ ಎಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ ಅಂತ. ಅಲ್ಲಿ 1:10, 1:100 ರಿಸ್ಕ್ ಫ್ಯಾಕ್ಟರ್ನ ಯಾರೂ ತೊಗೊಳಕ್ಕೆ ಹೋಗೋದಿಲ್ಲ. ಆರ್ಡಿನರಿ, ಇವಾಗ ನೀವು ಕಾಲ್ಪಾಲ್ದು ಇದು ಎಕ್ಸಾಂಪಲ್ ಕೊಟ್ರಲ್ಲ, ಅದಕ್ಕೆ ಆಗೋಂತಹ ಒಂದು ಟ್ರೀಟ್ಮೆಂಟೋ ಮಾತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ, ಈ ಥರ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಹೋದಾಗ ಮಲ್ಟಿಪಲ್ ಟೆಸ್ಟ್ಗಳು ಮಾಡಿಸ್ತಾರೆ. ಅದು ನೋಡ್ತಂದ್ರೆ ಕಡೆಗೆ ಕಾಲ್ಪಾಲ್ಗೆ ಬಂದು ನಿಂತಿರುತ್ತೆ. ಯಾವುದೋ ಒಂದು ಎಕ್ಸೆಪ್ಷನಲ್ ಕೇಸು ಅದು ಮಾತ್ರ ಅಗತ್ಯ ವಿನಃ ನಾಟ್ ಆಲ್ ಕೇಸಸ್ ಅಲ್ವಾ? ಸೊ ಇಲ್ಲೂ ಕೂಡ ಒಂದು ಯಾತಕ್ಕೆ ಕಂಪಲ್ಸರಿ ಮಾಡಬಾರ್ದು? ಫ್ಯಾಮಿಲಿ ಡಾಕ್ಟರು ಫಸ್ಟ್ ಮಾಡಿಸ್ಬೇಕು, ನೆಕ್ಸ್ಟು ಫಿಸಿಷಿಯನ್ನು, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಅಂತ ಯಾತಕ್ಕೆ ಮಾಡಬಾರ್ದು? ಇನ್ಶೂರೆನ್ಸ್ ಬಂದಾಗ 2-3 ಕಾನ್ಸೆಪ್ಟ್ ಇದೆ. ಒಂದು ಮಾರಲ್ ಹಜಾರ್ಡ್ ಅಂತ. ಮಾರಲ್ ಹಜಾರ್ಡ್ ಅಂದರೆ ಅನೈತಿಕವಾದ ಒಂದು ವ್ಯವಸ್ಥೆ. ಏನಂದರೆ, ನಾನಿವತ್ತು ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಅಂದರೆ ನಾನು ಎರ್ರಾಬೇರಿ ಓಡಿಸ್ತೀನಿ. ಇನ್ಶೂರೆನ್ಸ್ನವ್ರ ಲೆಕ್ಕ ಇದು, ನಮ್ದು ವೆಹಿಕಲ್ ಇನ್ಶೂರೆನ್ಸ್ ಇದೆ, ನನಗೆ ಇನ್ಶೂರೆನ್ಸ್ ಇದೆ, ನಾನು ಹೆಂಗೆ ಬೇಕಾದರೂ ಓಡಿಸ್ತೀನಿ ಅಂತ. ಇದು ಇನ್ಶೂರೆನ್ಸ್ನವ್ರ ಲೆಕ್ಕ, ಸರಿನಾ? ಅದೇ ಸಮಯ ನನ್ನ ಇನ್ಶೂರೆನ್ಸ್ ಇದೆ ಅಂದರೆ ಡಾಕ್ಟರ್ ನೀವು ಹೇಳ್ದಂಗೆ ಬೇಕಾಬಿಟ್ಟು ಬರ್ಕೊಡೋದು. ಇನ್ನು ಬ್ಯಾಟ್ರಿ ಟೆಸ್ಟ್ ಅಂತೀವಿ, ಅಂದರೆ ಎಲ್ಲಾನು ECG, ಈಕೋ ಎಲ್ಲಾನು ನಮ್ಮ ಭಾಷೆಯಲ್ಲಿ. ಸೊ ಅದು ಬರ್ಕೊಡೋಂಥದ್ದು. ಇಲ್ಲ, ನಿನ್ನ ಹತ್ರ ಇನ್ಶೂರೆನ್ಸ್ ಇದೆಯಾ ಅಂತ ನೋಡಿ ಮುಖ ನೋಡಿ ಮಣೆ ಹಾಕೋದು ಅಂತಾರಲ್ಲ, ಆ ಥರ ಇನ್ಶೂರೆನ್ಸ್ ನೋಡಿಬಿಟ್ಟು ನಿಮಗೆ ಏನಿದೆಯೋ ಅದಕ್ಕೆ ತಕ್ಕಂಗೆ ಅವರು ಅಡ್ಜಸ್ಟ್ ಮಾಡಿಕೊಡೋಂಥ. ವಿತೌಟ್ ಇನ್ಶೂರೆನ್ಸ್ಗೆ ಯಾವ ಥರ ಅಟೆಂಡ್ ಮಾಡ್ತಾರೆ? ವಿತೌಟ್ ಇನ್ಶೂರೆನ್ಸ್ಗೆ ರೆಗ್ಯುಲರಾಗಿ ಫೀಸ್ ತೊಗೋತಾರೆ. ಇಲ್ಲಿ ಏನು ಲೆಕ್ಕ ಹಾಕ್ತಾರೆ ಅಂದರೆ, ಇನ್ಶೂರೆನ್ಸ್ನವರು ಈ ಮಾರಲ್ ಹಜಾರ್ಡ್ನ ಗುರುತಿಸ್ತಾರೆ. ಇವಾಗ ಇನ್ಶೂರೆನ್ಸ್ ಕಂಪನಿಲಿ ಒಬ್ಬ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಅಥವಾ ಇನ್ಶೂರೆನ್ಸ್ನವನು ಇರ್ತಾನೆ. ನಿಮ್ದೆಲ್ಲ ಬಿಲ್ಲು ಅಲ್ಲಿಗೆ ಹೋಗುತ್ತೆ, ಸರಿನಾ? ಅವನು ನೋಡ್ತಾನೆ ಲೈನ್ ಬೈ ಲೈನ್, ಈ ಸೂಜಿ ಬೇಕಿತ್ತಾ, ಈ ಡಾಕ್ಟರ್ ಬೇಕಿತ್ತಾ, ಈ ಗ್ಲೌಸ್ ಬೇಕಿತ್ತಾ, ಇದು ಬೇಕಿತ್ತಾ, ಅದು ಬೇಕಿತ್ತಾ ಅಂತ ಎಲ್ಲ ಕೂಲಂಕುಷವಾಗಿ ನೋಡಿ ಆಮೇಲೆ ಅಪ್ರೂವಲ್ ಕಳಿಸ್ತಾನೆ, ಆಸ್ಪತ್ರೆಗೆ ವಾಪಸ್ ಕಳಿಸ್ತಾನೆ. ಅಂದ್ರೆ 5 ಲಕ್ಷದ ಬಿಲ್ ಆಸ್ಪತ್ರೆ ಮಾಡಿದ್ರೆ ಅವನೇನ್ ಮಾಡ್ತಾನೆ, ಇಲ್ಲ ಇದಾಗಲ್ಲ, ಇದು ಕೊಡಲ್ಲ ಅಂದ್ಬಿಟ್ಟು 4 ಲಕ್ಷಕ್ಕೋ 3.5 ಲಕ್ಷಕ್ಕೋ ಬಿಲ್ ವಾಪಸ್ ಬರುತ್ತೆ. ಅದು ನೀವು 5 lakh ಪಾಲಿಸಿ ತಗೊಂಡಿದ್ರೆ ಕರೆಕ್ಟಾ? ಅದ್ರಲ್ಲಿ ಮುಂಚೆನೇ ಡಿಫೈನ್ ಆಗಿರುತ್ತೆ, ನೀನ್ ಯಾವ ತರ ರೂಮ್ ತಗೋಬಹುದು, ಯಾವ ತರ ಯಾವ ಆಸ್ಪತ್ರೆಗೆ ಹೋಗ್ಬೋದು, ನೋಂದಣೀಕೃತ ಆಸ್ಪತ್ರೆಗಳು ಯಾವುದು ಅಂತ ಅದು ಇದೆ.
ಸೊ ಇಲ್ಲಿ ಏನು ಲೆಕ್ಕಾಚಾರ ಅಂದರೆ ಇನ್ಶೂರೆನ್ಸ್ ಕಂಪನಿ ಏನಿದೆ, ನನಗೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ ಖಾಸಗಿನ, ಹಾಂ ಇನ್ಶೂರೆನ್ಸ್ ಕಂಪನಿ ಮಾಡುತ್ತೆ ಅಂತ ಬಿಟ್ಕೊಟ್ಟಿರೋದು ಹಾಂ. ಸೊ ಇನ್ಶೂರೆನ್ಸ್ ಕಂಪನಿ ಏನು ಮಾಡುತ್ತೆ, ನನಗೆ ಲಾಭ ಆಗಬೇಕು ಅಲ್ವಾ. ಅವ್ರು ಮುಂಚೆನೆ ಹಾಕ್ತಾರೆ ಒಂದು ಹಾ. ಇದು ಬೋಲ್ಡ್ ಆಗಿ ಹಾಕ್ತಾರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ. ಆದರೆ ವಾಪಸ್ ಬರಬೇಕಾದ್ರೆ ಬಿಲ್ ಪೇ ಮಾಡಬೇಕಾದ್ರೆ ನಾವು ಹ್ಯಾಂಡ್ ಗ್ಲೌಸ್ಗೂ ಕೊಟ್ಟಿರ್ತೀವಿ, ಕಾಟನ್ಗೂ ಕೊಟ್ಟಿರ್ತೀವಿ, ಸೂಜಿಗೂ So, disposables ಕೊಡಲ್ಲ. Disposable ಅಷ್ಟಕ್ಕೂ ಅಂದ್ರೆ ಕೊಟ್ಟಿರ್ತೀವಿ. ಹಾ, ಈ disposable- ಕನ್ಸ್ಯೂಮಬಲ್ ಅಂತಾರಲ್ವಾ ಅದಕ್ಕೆ? consumable. Yes. ಸರಿನಾ ಆಯ್ತಾ, ಇದು ಕೊಡಲ್ಲ. ಹಾ ಅಂದ್ರೆ ನಾವು ಪೇ ಮಾಡ್ತಾನೆ ಇರ್ತೀವಲ್ವಾ, ಅವಾಗ ಆಸ್ಪತ್ರೆ ಅದಕ್ಕೆ ಡಬಲ್ ಚಾರ್ಜ್ ಮಾಡ್ಬೋದಲ್ವಾ? ಏನಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟ್ ಮಾಡುತ್ತೆ ಅಂತ, ಇನ್ಶೂರೆನ್ಸ್ ಹೌದು. ಕಡಿವಾಣ ಹಾಕತ್ತೆ. ಹಾ, ನೀವು ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ರ, ನಾನು ಹಾ, ಹಾ. ಪ್ರಾಕ್ಟಿಕಲ್ ಆಗಿ ಡೌಟ್ ಇಲ್ಲ ಇಲ್ಲ, ಇರೋದೇ ಅದು. ಹಾ. ಇನ್ಶೂರೆನ್ಸ್ ಕಡಿವಾಣ ಹಾಕತ್ತೆ, ಹಾಗಾಗಿ ಆಸ್ಪತ್ರೆ ಎಷ್ಟು ನಿಯತ್ತಾಗಿ ಹೇಳಬೇಕು ಅಷ್ಟು ನಿಯತ್ತಾಗಿ ಹೇಳಬೇಕು ಅನ್ನೋದಿದೆ. ಇನ್ಶೂರೆನ್ಸ್ನವ್ರು ಕಂಡು ಹಿಡಿದ್ಬಿಡ್ತಾನೆ. ಓಕೆ, ಅದು ಗೈಡ್ಲೈನ್ಸ್ ಹೇಳುತ್ತೆ. ಸೊ ಇನ್ಶೂರೆನ್ಸ್ನವ್ರು ಕಂಡು ಹಿಡಿತಾನೆ. ಇರೋದೇ ಅದಕ್ಕೆ ಅವರು, ಆ TPA ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಅಂತ ನಾವೇನು ಹೇಳ್ತೀವಿ, ಅವ್ರು ಇರೋದೇ ಅದಕ್ಕೆ. ಒಂದೊಂದು ಲೈನು ಹುಡುಕಿ ಇಲ್ಲದೆ ಇರೋದನ್ನೆಲ್ಲ ಹುಡುಕಿ ಮಾಡೋಂಥದ್ದೇ ಇರೋದು ಕೆಲಸ. ಸೊ ಇವಾಗ ಏನು ಥಿಯರಿ ಅಂದರೆ ಒಂದು ಕಲ್ಪನೆ ಏನು ಅಂದರೆ, ಆಸ್ಪತ್ರೆ ಎರ್ರಾಬೇರಿ ಚಾರ್ಜ್ ಮಾಡ್ಬೋದು. ಯಾವ್ದಕ್ಕೆ, ಯಾವ ಕ್ಯಾಟಗರಿಗೆ? ಎಲ್ಲದಕ್ಕೂವೆ. ವಾರ್ಡ್ಗೆ ಅದನ್ನ ಇನ್ಶೂರೆನ್ಸ್ ಕೊಟ್ಕೊಳ್ಳುತ್ತೆ ಎಲ್ಲದಕ್ಕೂ. ವಾರ್ಡ್ ಇರ್ಬೋದು, ಆ ವಾರ್ಡ್ಗೆ ತಕ್ಕಂಗೆ ಕನ್ಸಲ್ಟೇಷನ್ ಇರ್ಬೋದು, ಅದಕ್ಕೆ ತಕ್ಕಂಗೆ ಬೆಡ್ ಚಾರ್ಜಸ್ ಇರ್ಬೋದು, ಅದಕ್ಕೆ ತಕ್ಕಂಗೆ ನರ್ಸಿಂಗ್ ಚಾರ್ಜಸ್ ಇರ್ಬೋದು, ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಸರ್ಜರಿ ಚಾರ್ಜಸ್ ಇರ್ಬೋದು. ಇವಾಗ ನೀವು ಸಿಂಗಲ್ ಪ್ರೈವೇಟ್ ರೂಮ್ ತೊಗೊಂಡ್ರೆ ಅದಕ್ಕೆ ಮೆಡಿಸಿನ್ ಚಾರ್ಜು ಬೇರೆ ಇರುತ್ತೆ. ನೀವು ಆರ್ಡರ್ ಮಾಡೋ ಮೆಡಿಸಿನ್ಗೂ ನೀವು 50 ಪೈಸಾ ಬದಲು ₹1. ಕರೆಕ್ಟಾ, ಇದಿರುತ್ತೆ. ಅದನ್ನ ನೋಡ್ಬಿಟ್ಟು ಇನ್ಶೂರೆನ್ಸ್ ಅವ್ರು ಹೇಳ್ತಾರೆ, ನೀನು ಇನ್ಶೂರೆನ್ಸ್ ಪಾಲಿಸಿ ಪ್ರಕಾರ ನಿನಗೆ ಸೆಮಿ ಪ್ರೈವೇಟ್ ಸಿಗುತ್ತೆ, ಇಲ್ಲ ಪ್ರೈವೇಟ್ ಸಿಗುತ್ತೆ, ಇಲ್ಲ ಪ್ರೈವೇಟಲ್ಲಿ ಇಷ್ಟೇ ನಿಂದು ಕ್ಯಾಪಿಂಗು ₹5,000 ದಿನಕ್ಕೆ, ಆ ಥರದ್ದೆಲ್ಲ ಇರುತ್ತೆ. ಲೆಕ್ಕಾಚಾರ ಏನು ಅಂದರೆ, ನಾನು ಒಂದು ಇನ್ಶೂರೆನ್ಸ್ ತಗೊಂಡಿದ್ರೆ ಇನ್ಶೂರೆನ್ಸ್ ಅದನ್ನ ನೋಡ್ಕೊಳ್ಳುತ್ತೆ, ರೆಗ್ಯುಲೇಟ್ ಮಾಡ್ತಾರೆ, ಅವ್ರು ನಿಯಂತ್ರಣ ಮಾಡುತ್ತೆ. ಇಲ್ಯೂಷನ್, ಭ್ರಮೆ ಇಲ್ಲ, ಇರೋದು ಆ ಥರ ಇರೋದು ಅಲ್ವಾ. ಆದ್ರೆ ನಾವು ವಾಪಸ್ ಬರ್ಬೇಕಾದ್ರೆ ಕಂಪನಿ ಏನ್ ಕೊಡುತ್ತೆ, ಅದು ಹೇಳಿರೋದನ್ನ ಇವಾಗ ನೀವು ಹೇಳ್ತಾ ಇರೋದನ್ನ ಅಷ್ಟು ಕೊಡುತ್ತೆ. ನಾವು ಊಟ ತಿಂಡಿ ಕೂಡ ಕಂಪಲ್ಸರಿ ಮಾಡಿರೋದ್ರಿಂದ ಅದಕ್ಕೂ ನಾವು ಪೇ ಮಾಡ್ತೀವಲ್ವಾ? ಹೌದು, ಅದು ಕರೆಕ್ಟ್ ಅಲ್ವಾ. ಸೊ ಇದು ಒಂಥರ ಸಟಲ್ ಎಕ್ಸ್ಪ್ಲಾಯಿಟೇಷನ್ ಆಗುತ್ತೆ. ಇದ್ದೇ ಇದೆ. ಸೊ ನಾವು ಹೇಳೋದು, ಖಾಸಗಿ ವಿಮೆ ಇರೋದೇ ಪ್ರಾಫಿಟ್ ಮಾಡ್ಕೊಳ್ಳೋಕೆ, ಕಾರ್ಪೊರೇಟ್ ಆಸ್ಪತ್ರೆ ಇರೋದೇ ಪ್ರಾಫಿಟ್ ಮಾಡ್ಕೊಳ್ಳೋಕೆ. ಹಾಗಾಗಿ ಒಂದೇ ಸಲ ಏಕಾಏಕಿ ನಿಮ್ಮ ಮೇಲೆ ಹೊರೆ ಬರಬಾರ್ದು ಅಂತ ನೀವು ಇವತ್ತಿಂದ ಕಟ್ಕೊಂಡು ಹೋಗ್ತೀವಿ. 10 ವರ್ಷದ ಮೇಲೆ ನಿಮ್ಗೇನಾದ್ರೂ ಒಂದು ಆಗ್ಬಹುದು ಅಂದ್ಬಿಟ್ಟು ನಾವು ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಕೂತಿರ್ತೀವಿ. ಸರಿನಾ. ಸೊ ನಮ್ಮ ತಂದೆ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದು ಸ್ವಲ್ಪ ದಿನ, ಲೈಫ್ ಇನ್ಶೂರೆನ್ಸ್. ಆಮೇಲೆ ಅವ್ರಿಗೆ ಎಷ್ಟು ರೋಸ್ ಹೋಯ್ತು ಅಂದ್ರೆ, ಯಾರಾದ್ರೂ ಇನ್ಶೂರೆನ್ಸ್ ಅವ್ರು ಬಂದ್ರೆ ನಾನು ಬದುಕಕ್ಕಿರೋದಕ್ಕೆ ಸಾಯಕಲ್ಲ ಅಂತ ಹೇಳೋರು. ಆ ಥರ ಸೀರಿಯಸ್ಲಿ ನಾನು ಬೈದಿದ್ದೀನಿ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮ್ಯಾಮ್, ಯು ಹ್ಯಾವ್ ಎ ಕಾರ್, ಯು ಹ್ಯಾವ್ ಎ ವೆಹಿಕಲ್ ಅಂದಾಗ ನೀವು ನನಗೆ ವಿಶ್ ಮಾಡ್ತಾ ಇದ್ದೀರಾ ಕೆಟ್ಟದಾಗ್ಲಿ ಅಂತ. ಅಲ್ಲ ನಾವು ಒಪ್ಕೋತೀನಿ, ಆದ್ರೆ ಅಂಡರ್ ಕರೆಂಟ್ ಇದೆಯಲ್ಲ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಬಿಲೀವ್ ಇನ್ ಗಾಡ್ ಬಟ್ ಲಾಕ್ ದ ಕಾರ್ ಅಂತೀವಿ. ಓಕೆ, ಅರ್ಥ ಆಯ್ತಲ್ವಾ? ದೇವ್ರನ್ನ ನಂಬಿ, ಆದ್ರೆ ಕಾರ್ ನೀವು ಬದುಕಿರ್ತೀರಾ ಅಂತ ಇರ್ಲಿ, ಒಳ್ಳೇದು, ಆದ್ರೆ ನಿಮ್ ಬುಡ ನಿಮಗ್ ಭದ್ರ ಇರಬೇಕು. ಗೊತ್ತಾಗ್ತಿದೆ? ಆ ನಿಟ್ಟಿನಲ್ಲಿ ನೀವು 10 ವರ್ಷ ಆದ್ಮೇಲೆ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆಗಳಾದ್ರೆ ನೀವು ಹೋಗಿ ಅವತ್ತು ಏಕಾಏಕಿ 20 ಲಕ್ಷ 25 ಲಕ್ಷ ಕೊಡಬೇಕು ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಿಮಗೆ ವಿಮೆ ಬೇಕು. ಓಕೆ, ಇವಾಗ ನೀವು ಈಗ 10 ವರ್ಷ ಎಕ್ಸಾಂಪಲ್ ತಗೊಂಡ್ರಿ. 10 ವರ್ಷ ನಾನು ಯೂಸೇ ಮಾಡಿಲ್ಲ ಅಂದ್ರೆ ಅದು ಅಕ್ಯುಮುಲೇಟ್ ಆಗಿರುತ್ತಲ್ವಾ? ಹೌದು, ಅದಕ್ಕೆ ನೋ ಕ್ಲೇಮ್ ಬೋನಸ್ ಇರುತ್ತೆ, ಅದೆಲ್ಲ ಬರುತ್ತೆ. ಸರಿನಾ. ಅದು ಅಲ್ಲದೆ ಕೆಲವು ಇನ್ಶೂರೆನ್ಸ್ ಕಂಪನಿಗಳು ಈಗ ಲಾಕ್ ಇನ್ ಪೀರಿಯಡ್ ಅಂತಾರೆ. ಲಾಕ್ ಇನ್ ಪೀರಿಯಡ್ ಅಂದರೆ 3 ವರ್ಷಗಳ ಕಾಲ ನೀವೇನು ಕ್ಲೇಮ್ ಮಾಡದೇ ಇದ್ರೆ ನಿಮ್ಮ ಹತ್ರ ಮುಂಚೆ ಇದ್ದಿದ್ದ ರೋಗಗಳಿಗೆ, ಕಂಡೀಷನ್ಗೆ ಸಹ ಅವರು ಟ್ರೀಟ್ಮೆಂಟ್ ಫ್ರೀ, ಅಕ್ಸೆಪ್ಟ್ ಮಾಡ್ತಾರೆ. ಸರಿನಾ. ಸೊ ಅದೆಲ್ಲ ಇದೆ, ಸುಮಾರು ಕಂಡೀಷನ್ ಇದೆ. ಒಂದು ಕವರೇಜು ಅಂದರೆ ಎಷ್ಟು ಲಕ್ಷದವರೆಗೂ ನೀವು ಹೋಗ್ಬೋದು ಅನ್ನೋದು ಒಂದು ಕವರೇಜ್ ಇದೆ. ಲಾಕ್ ಇನ್ ಪೀರಿಯಡ್ ಅಂದರೆ ಎಷ್ಟು ವರ್ಷಗಳ ನಂತರ ನಿಮಗೆ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಅಂತ, ನಿಮ್ಮ ಹತ್ರ ಮುಂಚೆನೇ ಯಾವುದೋ ಕಂಡೀಷನ್ ಇದ್ದರೂ ಸಹ ಅದನ್ನು ಆಮೇಲೆ ಕವರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪೋರ್ಟಬಿಲಿಟಿ ಬಂದಿದೆ ಈಗ, ಅಂದರೆ ಮೊಬೈಲ್ ನಂಬರ್ ಪೋರ್ಟ್ ಮಾಡ್ತೀವಲ್ಲ ನಾವು, BSNL ಇಂದ ಏರ್ಟೆಲ್ ಸೊ ಇದನ್ನ ನಾವು ಇನ್ಶೂರೆನ್ಸ್ನು ಚೇಂಜ್ ಮಾಡ್ಬೋದು ಈಗ. ಅಂದರೆ ಒಂದು ಇನ್ಶೂರೆನ್ಸಲ್ಲಿ ನಿಮಗೆ ಅಸಮಾಧಾನ ಇದೆ ಅಂದರೆ ಮುಂದಿನ ವರ್ಷಕ್ಕೆ ನೀವು ಬೇರೆ ಇನ್ಶೂರೆನ್ಸ್ಗೆ ಹೋಗ್ಬೋದು. ಸರಿನಾ. ಪೋರ್ಟಬಿಲಿಟಿ ಅಂತಂದ್ರೆ ಪರ್ಸನ್ ಟು ಪರ್ಸನ್ ಪೋರ್ಟಬಿಲಿಟಿ ಇಲ್ಲ. ಸೊ ನಿಮ್ಮ ಹೆಸರಲ್ಲಿ ಇದ್ರೆ
ಅದರಲ್ಲಿ ಸುಮಾರು ಬೆನಿಫಿಟ್ಸ್ ಇದ್ದರೆ, ಇನ್ನೂ ಚೆನ್ನಾಗಿರೋ ಬೆನಿಫಿಟ್ಸ್ ಇದ್ದವನು ಯಾರಾದರೂ ಬೇರೆ ಅವ್ನು ಕೊಡ್ತೀನಿ ಅಂದರೆ ನೀವು ಅದಕ್ಕೆ ಶಿಫ್ಟ್ ಈಸಿಲಿ ಹೋಗ್ಬೋದು. ಸೊ ಇದೆಲ್ಲ IRDA ಬಂದಾದ್ರಿಂದ ಆಗಿರೋಂಥ ಒಂದು IRDA ಬಂದಾದ್ಮೇಲೆ ಓಕೆ ಫೈನ್. ಓಕೆ, ಅಂದರೆ ಪೋರ್ಟಬಿಲಿಟಿ ಇದೆ. ಇಷ್ಟೆಲ್ಲ ಸರ್ಕಸ್ ಮಧ್ಯೆ, ದುಡ್ಡು ಕಾಸು ಮಧ್ಯೆ ನಮಗೆ ಯಾವ ರೀತಿ ಮೆಡಿಕಲ್ ಫೆಸಿಲಿಟಿ, ಡಾಕ್ಟರ್ದು ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ? ಅಲ್ಲಿ ಯಾವುದು ಕಾಂಪ್ರಮೈಸ್ ಆಗಲ್ವಾ? ಒಂದು ಕಾನ್ಸೆಪ್ಟ್ ಏನಿತ್ತು, ಮಾರಲ್ ಹಜಾರ್ಡ್. ಅಂದರೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಅಂತ ನೋಡಿ ಮುಖ ನೋಡಿ ಮಣೆ ಹಾಕುವಂಥದ್ದು ಒಂದು. ಅಂದರೆ ಎರ್ರಬೇರಿ ಬರಿಬೋದು, ಏನು ಬೇಕಾದರೂ ಟೆಸ್ಟ್ಗಳು ಹಾಕ್ಬೋದು, ಬೇಡದಿರೋ ECG ಈಕೋ ಬರಿಬೋದು, ಇದೆಲ್ಲ ಒಂದು ಕಡೆ. ಇನ್ನೊಂದು ಅಡ್ವರ್ಸ್ ಸೆಲೆಕ್ಷನ್ ಅಂತ, ತಿರುಗಿ ಇನ್ಶೂರೆನ್ಸ್ ಕಂಪನಿ ಲೆಕ್ಕದಿಂದ ನೋಡಬೇಕು. ನಿಮಗೇನೋ ಒಂಚೂರು, ಇವಾಗ ಉದಾಹರಣೆಗೆ ಡಯಾಬಿಟೀಸ್ ಅಂತ ಯಾರಾದರೂ ನಿಮಗೆ ಗುರ್ತು ಹಿಡಿದ್ರೆ, ಡಯಾಬಿಟೀಸಿಂದ ಮುಂದೆ ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಇನ್ಶೂರೆನ್ಸ್ ತೊಗೊಳ್ಬೋದು. ಅದಕ್ಕೆ ಅಡ್ವರ್ಸ್ ಸೆಲೆಕ್ಷನ್ ಅಂತಾರೆ. ಅದನ್ನೂ ಸಹ ಅವ್ರು ತಡೆಯೋದಕ್ಕೆ ನೋಡ್ತಾರೆ. ಉದಾಹರಣೆಗೆ ನಾನು ಸ್ಮೋಕರ್ ಆಗಿದ್ದರೆ, ನಾನು ಧೂಮಪಾನ ಮಾಡೋದಾಗಿದ್ದರೆ, ಸೊ ಫಸ್ಟ್ ನಿಮ್ಮ ಇನ್ಶೂರೆನ್ಸ್ ಡಾಕ್ಯುಮೆಂಟಲ್ಲಿ ಎನ್ರೋಲ್ಮೆಂಟಲ್ಲಿ ಇರುತ್ತೆ, ಆರ್ ಯು ಎ ಸ್ಮೋಕರ್, ಹೌದು, ವಾಟ್ ಈಸ್ ಯುವರ್ ಏಜ್, ಆರ್ ಯು ಮ್ಯಾರಿಡ್, ಇದೆಲ್ಲ ಬರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಅವರು ನಿಮ್ಮ ರಿಸ್ಕ್ ಫ್ಯಾಕ್ಟರ್ನ ಲೆಕ್ಕ ಹಾಕ್ತಾರೆ. ಆದರೆ ಅವ್ರ ಲೆಕ್ಕ ಏನು ಅಂದರೆ, ನನಗೆ ಗೊತ್ತು ನಾನು ಸ್ಮೋಕರು, ನನಗೆ ಗೊತ್ತು ನಾನು ಸ್ಮೋಕಿಂಗಿಂದ ನಾನು ಅನಾರೋಗ್ಯಕ್ಕೆ ಸಿಗಾಕೋತೀನಿ ಮುಂದೆ ಅಂದ್ಬಿಟ್ಟು ನಾನು ಇವತ್ತಿಂದ ಇನ್ಶೂರೆನ್ಸ್ ಶುರು ಮಾಡ್ತೀನಿ ಅಂದರೆ 40 ಆದ್ಮೇಲಿಂದ ಅಂತ ಅವರು ನಮಗಿಂತ ಡಬಲ್ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅಡ್ವರ್ಸ್ ಸೆಲೆಕ್ಷನ್. ಅಂದರೆ ನನಗೆ ಗೊತ್ತಿದ್ದು ನಾನು ಬೇಕು ಅಂತಾನೆ ತಗೋತಾ ಇದ್ದೀನಿ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಅವ್ರು ಏನು ಮಾಡ್ತಾರೆ, ಮೆಡಿಕಲ್ ಟೆಸ್ಟ್ ಮಾಡಿಸುತ್ತಾರೆ, ಸ್ಮೋಕಿಂಗ್ ಇದೆಯಾ ನೋಡ್ತಾರೆ. ಸೊ ಇದು ಇನ್ನೊಂದು ಎರಡನೇ ದಟ್ ಈಸ್ ಓಕೆ. ಯಾಕೆ ಅಂತಂದ್ರೆ ಇವನ್ ದೇ ಆರ್ ಆಲ್ಸೋ ಇನ್ವೆಸ್ಟಿಂಗ್ ಸಮಥಿಂಗ್ ಫ್ರಮ್ ಅವರ್ ಸೈಡ್ ಆಲ್ಸೋ. ನಾವು ಸ್ವಲ್ಪ ಎಥಿಕಲ್ ಆಗಿರ್ಬೇಕಾಗುತ್ತೆ. ಹೌದು, ಎಸ್ ಪ್ರಸನ್ನ, ಬಿಕಾಸ್ ನನಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಅಂಡರ್ ದ ಕಾರ್ಪೆಟ್ ಹಾಕ್ಬಿಟ್ಟು ತೆಗೆದುಕೊಳ್ಳೋದಕ್ಕಾಗಲ್ಲ. ಅಲ್ಲಿ ಬೋತ್ ಆಫ್ ಅಸ್ ಶುಡ್ ಬಿ ಬಿಟ್ ಎಥಿಕಲ್. ಓಕೆ, ಸರಿ. ಸೊ ಹಾಗೆ ಅಡ್ವರ್ಸ್ ಸೆಲೆಕ್ಷನ್, ಮಾರಲ್ ಹಜಾರ್ಡ್, ಇದೆರಡು ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್. ಓಕೆ, ಸರಿನಾ? ಇವಾಗ ಒಂದು ಇನ್ಶೂರೆನ್ಸ್ನ ಮೂಲಭೂತ ಪ್ರಿನ್ಸಿಪಲ್ಸ್ ಏನಿದೆ, 3: ಕ್ರಾಸ್ ಸಬ್ಸಿಡಿ, ಸಾಲಿಡ್ಯಾರಿಟಿ, ಆಮೇಲೆ ರಿಸ್ಕ್ ಪೂಲಿಂಗ್. ಸಾಲಿಡ್ಯಾರಿಟಿ ಅಂದರೆ ಇದರ್ ಪ್ರಸನ್ನ ಆರ್ ಮುಖೇಶ್ ಅಂಬಾನಿ ಆರ್ ಅದಾನಿ ಆರ್ ಶಮಂತ, ಆಲ್ ಆಫ್ ದೆಮ್ ಆರ್ ಇನ್ ಒನ್ ಸಿಸ್ಟಮ್. Not that Prasanna will go to Apollo and Gangama will go to ಸರಿನಾ, ಕ್ವಾಂಕ್. ಓಕೆ, ಆ ಥರ ಒಂದು ಸಾಲಿಡ್ಯಾರಿಟಿ ಇರಬೇಕು. ಅದು ನಮ್ಮಲ್ಲಿ. ಒಂದು ನಿಮಿಷ. ಎರಡನೇದು ರಿಸ್ಕ್ ಪೂಲಿಂಗ್ ಇರಬೇಕು. ಅಂದರೆ ಯುವಕರು ಮುದುಕರು ಎಲ್ಲರೂ ಒಂದೇ ರಿಸ್ಕ್ ಕೆಳಗೆ ಬರಬೇಕು. ಮೂರನೇದು ಕ್ರಾಸ್ ಸಬ್ಸಿಡಿ. ಅಂದರೆ ಯುವಕರು ಇಲ್ಲಿ ಕೊಟ್ಟಿರೋದು ಅಲ್ಲಿ, ಅಲ್ಲಿ ಕೊಟ್ಟಿರೋದು ಇಲ್ಲಿ, ಬ್ಯಾಲೆನ್ಸ್ ಆಗಬೇಕು. ಇದು 3 ಎಲ್ಲಿ ಎಕ್ಸಾಕ್ಟಾಗಿ ಫಾಲೋ ಆಗುತ್ತೆ ಅಂದರೆ, ನಿಮ್ಮ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಭದ್ರ ಇದ್ದಾಗ. ಎಲ್ಲರೂ ಒಂದೇ ಇನ್ಶೂರೆನ್ಸಲ್ಲಿದ್ದೀವಿ, ಎಲ್ಲರೂ ಒಂದೇ ವ್ಯವಸ್ಥೆಯಲ್ಲಿದ್ದೀವಿ. ಕ್ರಾಸ್ ಸಬ್ಸಿಡಿ ಆಟೋಮ್ಯಾಟಿಕ್ ಆಗುತ್ತೆ. ನಿಮ್ಮ ಪೋಸ್ಟ್ ಆಗ್ತಾ ಇದ್ದಂಗೆ, ಪೋಸ್ಟು ಇಲ್ಲ ಯಾವ್ದಾದ್ರು ರೈಲ್ವೆ ಯಾವ್ದಾದ್ರು ತೊಗೊಳ್ಳಿ, ಆಟೋಮ್ಯಾಟಿಕ್ ಆಗುತ್ತೆ. ಮೂರನೇದು ಸಾಲಿಡ್ಯಾರಿಟಿ ಇದ್ದೇ ಇದೆ. ರಿಸ್ಕ್ ಪೂಲ್ ಆಗೇ ಆಗುತ್ತೆ, ಯಾಕೆಂದರೆ ಎಲ್ಲ ದೇಶದ ಎಲ್ಲ ಜನತೆ ಒಂದು ಸಿಸ್ಟಮಲ್ಲಿದ್ದಾರೆ. ಗೊತ್ತಾಗ್ತಿದ್ಯಾ? ಸೊ ಇಫ್ ಯು ಹ್ಯಾವ್ ಎ ವೆರಿ ಗುಡ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಈ ಸರ್ಕಸ್ ಎಲ್ಲ ಬೇಕಾಗೇ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಇನ್ಶೂರೆನ್ಸ್ ಮುಖ್ಯ, ಇನ್ಶೂರೆನ್ಸ್ ಬೇಕು, ಆದರೆ ನಿಜವಾದ ಅರ್ಥದ ಇನ್ಶೂರೆನ್ಸ್ ಬೇಕು. ಯಾವುದು? ವಿಚ್ ಹ್ಯಾಸ್ ರಿಸ್ಕ್ ಪೂಲಿಂಗ್, ಸಾಲಿಡ್ಯಾರಿಟಿ ಆ್ಯಂಡ್ ಕ್ರಾಸ್ ಸಬ್ಸಿಡಿ. ಓಕೆ, ಇವಾಗ ಇದು ಬಹುಶಃ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಿ ಇದೆ ಅಲ್ವಾ, ಲೈಕ್ ಅಮೇರಿಕಾಲಿಲ್ಲ. ಅಮೇರಿಕಾ ಅದನ್ನೇ ಹೇಳೋಣತ್ತಿದ್ದೆ. ಅಮೇರಿಕಾ ಇಸ್ ದ ವರ್ಸ್ಟ್ ಎಕ್ಸಾಂಪಲ್ ಫಾರ್ ಹೆಲ್ತ್ ಸಿಸ್ಟಮ್. ಅಮೇರಿಕಾ ಇಸ್ ಎ ಪ್ರೈವೇಟೈಸ್ಡ್ ಹೆಲ್ತ್ ಸಿಸ್ಟಮ್. ಅಂದರೆ ಅದು ಎಷ್ಟು ನಾವು ಕುದುರೆ ಚೇಷ್ಟೆ ಇಲ್ಲ, ನಮ್ಗೆ ಅಮೇರಿಕಾ ಬೇಕಲ್ಲ. ಸೊ ಹಾಗಾಗಿ ನಾವು ಅಮೇರಿಕಾ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಏನು, ಖಾಸಗೀಕೃತ ವಿಮೆಯ ಒಂದು ರಸ್ತೆ ಅದು. ಯುರೋಪಲ್ಲಿ ಹೇಗೆ ಅಂದರೆ ಅದಕ್ಕೆ ಸೋಷಿಯಲ್ ಹೆಲ್ತ್ ಇನ್ಶೂರೆನ್ಸ್ ಅಂತೀವಿ, ಅಂದರೆ ಸಾಮಾಜಿಕ ಆರೋಗ್ಯ ವಿಮೆ ಅಂತೀವಿ. ಹೆಂಗಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೋ, ಯಾರು ವರ್ಕಿಂಗ್ ಪಾಪ್ಯುಲೇಷನ್ ಇದ್ದಾರೋ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಂದು ಸಿಕ್ನೆಸ್ ಫಂಡ್ ಅಂತ ಇರುತ್ತೆ. ಸಿಕ್ನೆಸ್ ಫಂಡ್ ಅಂದರೆ ಒಂದು ಯಾವುದೋ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಕ್ರೋಢೀಕೃತ, ರಿಸ್ಕ್ ಪೂಲಿಂಗ್ ಹೇಳಿದ್ನಲ್ಲ, ಕ್ರೋಢೀಕೃತವಾಗಿ ಒಂದು ಕಡೆಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದು ಕಂಪಲ್ಸರಿ. ಸೊ ಇಟ್ಸ್ ಅ ಸಿಕ್ನೆಸ್ ಫಂಡ್. ಅದಕ್ಕೆ ನನ್ನ ಕಡೆಯಿಂದ ಸಿಂಪಲ್ ಆಗಿ ಸಿಕ್ನೆಸ್ ಫಂಡ್. ಏನಾಗುತ್ತೆ, ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ, ನಾನು ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಅಂದರೆ ನಾನು ಕೆಲಸ ಮಾಡ್ತಾ ಇರೋ ನನ್ನ ವಯಸ್ಸಲ್ಲಿ ನಾನು ಸಿಕ್ನೆಸ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸರ್ಕಾರ ಅದಕ್ಕೆ ಮ್ಯಾಚ್ ಮಾಡುತ್ತೆ.
ಮ್ಯಾಚಿಂಗ್ ಫಂಡ್. ಸರಿನಾ? ಆಗೇನಾಗುತ್ತೆ, ನನಗೆ ಸಿಗುತ್ತೆ ಏನು ಟ್ರೀಟ್ಮೆಂಟು. ಯಾರು ಕೆಲಸ ಮಾಡ್ತಾ ಇಲ್ಲ, ವಯೋವೃದ್ಧರು ಉದಾಹರಣೆಗೆ, ಪೀಡಿಯಾಟ್ರಿಕ್, ಜೀರಿಯಾಟ್ರಿಕ್, ಆರ್ ಅನ್ಎಂಪ್ಲಾಯ್ಡ್, ಎಲ್ಲರಿಗೂ ಸಹ ಈ ಫಂಡ್ ಟ್ರೀಟ್ಮೆಂಟ್ ಸಿಗುತ್ತೆ. ಇದು ಇನ್ಶೂರೆನ್ಸ್. ಅಗೇನ್ ರಿಸ್ಕ್ ಪೂಲಿಂಗ್ ಇದೆ, ಕ್ರಾಸ್ ಸಬ್ಸಿಡಿ ಇದೆ, ಆಮೇಲೆ ಸಾಲಿಡಾರಿಟಿ ಇದೆ. ಎಲ್ಲರೂ ಒಂದೇ ಸಿಸ್ಟಮಲ್ಲಿ ಇದೆ. ಇದು ಕಂಪ್ಲೀಟ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇದೆ. ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಅಲ್ಲಿ, ಎಕ್ಸೆಪ್ಟ್ ಯು ಕೆ ಅಫ್ಕೋರ್ಸ್ ಇವಾಗ ಯುರೋಪಲ್ಲಿ ಇಲ್ವೂ ಇಲ್ಲ. ಯು ಕೆದೇನು ಅಂದರೆ NHS, ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ. ಅಂದರೆ ಏನಂದರೆ, ನಾನು ಮುಂಚೆ ಹೇಳಿದ್ನಲ್ಲ, ಸರ್ಕಾರಿ ವ್ಯವಸ್ಥೆ. ಅವ್ರು ಏನು ಮಾಡಿಬಿಟ್ರು, ನಂದು ಬಿಗ್ಗೆಸ್ಟ್ ಇನ್ಶೂರೆನ್ಸ್ ಇಸ್ ಗೌರ್ಮೆಂಟ್ ಸಿಸ್ಟಮ್. ಅಲ್ಲಿ ರಿಸ್ಕ್ ಪೂಲಿಂಗ್ ಇದೆ, ಕ್ರಾಸ್ ಸಬ್ಸಿಡಿ ಇದೆ, ಆಮೇಲೆ ಸಾಲಿಡಾರಿಟಿ ಇದೆ. ಆಟೋಮ್ಯಾಟಿಕ್ಕಾಗಿ ಇಫ್ ಐ ಆಮ್ ರನ್ನಿಂಗ್ ಎ ಗುಡ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಈ ಸರ್ಕಸ್ಗಳೇ ಬೇಕಿಲ್ಲ. ನಾನು ಹೇಗೆ ಬೇಕು ಹಾಗೆ ಅದನ್ನು ರೂಪಿಸ್ಬೋದು. ಯಾರಿಗೆ ಕೊಡ್ತೀನಿ, ಯಾರಿಗೆ ಕೊಡಲ್ಲ, ಹೆಂಗೆ ಕೊಡಬೇಕು, ಹೆಂಗೆ ಕೊಡಲ್ಲ. ಉದಾಹರಣೆಗೆ ಅಲ್ಲಿ ಇದಕ್ಕೆಲ್ಲ ಕೊಡಲ್ಲ, ಯಾವುದು ನಿಮ್ಮ ಹಲ್ಲುಗಳಿಗೆ, ಕಾಸ್ಮೆಟಿಕ್ಸ್ಗೆ, ಇದಕ್ಕೆಲ್ಲ ಕೊಡಲ್ಲ. ನಮ್ಮಲ್ಲೂ ಕೂಡ ಇಲ್ವಲ್ಲ, ಡೆಂಟಲ್ ಇಲ್ಲ, ಮೆಂಟಲ್ ಇಲ್ಲ. ಕರೆಕ್ಟ್, ಸರಿನಾ? ಸ್ಕಿನ್ ಕೇರ್ ಇಲ್ಲ, ಡೆರ್ಮಟಾಲಜಿ. ಎಕ್ಸ್ಕ್ಲೂಷನ್ಗಳು ಜಾಸ್ತಿ ಇರುತ್ತೆ, ನಮ್ಮಲ್ಲಿ ಜಾಸ್ತಿ ಇದೆ. ಆದರೆ ನಾನು ರೂಪಿಸ್ಬೋದು. ನಾನು ತಾನೇ ಸರ್ಕಾರ ನನಗೆ ಹೆಂಗೆ ಬೇಕೋ ಹಂಗೆ ಹೇಳ್ಬೋದು. ನನಗೆ ಸಮಸ್ಯೆ ಇಲ್ಲ. ಇವತ್ತು ನಾಳೆ ದಿನ ದೇರ್ ಇಸ್ ಅ ಪಾಪ್ಯುಲರ್ ಡಿಮ್ಯಾಂಡ್. ಪಾಪ್ಯುಲರ್ ಅಂದರೆ ಜನ ಕೇಳಿದ್ರು, ಇನ್ಕ್ಲೂಡ್ ಮಾಡ್ತೀನಿ ಡೆಂಟಲ್. ಫಸ್ಟ್ ಬರಬೇಕಾಗಿರೋದು ಒಂದು ಸದೃಢವಾದ ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಿಷ್ಠ ಆದರೆ ಮಿಕ್ಕಿದವರೆಲ್ಲ ಲೈನಿಗೆ ಬೀಳ್ತಾರೆ. ಇಲ್ಲಿ ಏನಾಗಿದೆ, ಉಲ್ಟಾ, ನಾಯಿ ಬಾಲ ಅಲ್ಲಾಡಿಸ್ಬೇಕಾ, ಬಾಲ ನಾಯಿ ಅಲ್ಲಾಡಿಸ್ಬೇಕಾ ಅದು ನೋಡಬೇಕು. ಏನು ಅಂದರೆ, ಒಂದು ಬಲಿಷ್ಠವಾದ ಒಂದು ಸರ್ಕಾರಿ ವ್ಯವಸ್ಥೆ ಇದ್ದಾಗ ಖಾಸಗಿನೂ ಲೈನಿಗೆ ಬರುತ್ತೆ, ರೆಗ್ಯುಲೇಟ್ ಆಗುತ್ತೆ, ನಿಯಂತ್ರಣ ಬರುತ್ತೆ, ಕಡಿವಾಣ ಆಗುತ್ತೆ. ಅದಾಗುತ್ತಾ? ಇದೆ. ಉದಾಹರಣೆಗೆ ಕೆನಡಾ ಅಲ್ಲಿ ಏನಾಗಿದೆ ಹೇಳ್ತೀನಿ ಕೇಳಿ. ಕೆನಡಾ ಅಲ್ಲಿ ಒಂದು ಇನ್ಶೂರೆನ್ಸ್ ಸಿಸ್ಟಮ್ ಇದೆ, ಯೂನಿವರ್ಸಲ್ ಹೆಲ್ತ್ ಸಿಸ್ಟಮ್ ಅಂತೀವಿ, ಅಂದರೆ ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆ. ಅಲ್ಲಿ ಏನಪ್ಪ ಅಂದರೆ, ಯಾರು ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆಗೆ ಸರ್ವಿಸಸ್ ಕೊಡ್ತಾರೋ, ಯಾವ ಸೇವಾದಾತರು, ಯಾವ ಹಾಸ್ಪಿಟಲ್ಗಳು, ಅವರು ಖಾಸಗಿಯಲ್ಲಿ ನಡೆಸೋದಕ್ಕಾಗೋದಿಲ್ಲ. ಅಂದರೆ ಯು ಕ್ಯಾನ್ ನಾಟ್ ಹ್ಯಾವ್ ಪ್ರಾಫಿಟ್ ಆ್ಯಂಡ್ ಆಲ್ಸೋ ವಾಲ್ಯೂಮ್. ಪ್ರಾಫಿಟ್ ಅಂದರೆ ನೀವು ಒಂದು ಬೆನ್ಸ್ ಕಾರ್ ತೊಗೊಂಡ್ರೆ ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ, ಸೇಲ್ ಮಾಡೋದು 1-2. ಆದರೆ ನೀವು ಮಾರುತಿ ತೊಗೊಂಡ್ರೆ ಅದನ್ನು 100 ಮಾಡ್ತೀರಾ, ಆದರೆ ಸಿಗೋದು ಪ್ರಾಫಿಟು 1,00,000 50,000. ಅರ್ಥ ಆಗ್ತಿದೆಯಲ್ಲ? ಪ್ರಾಫಿಟು ವಾಲ್ಯೂಮ್ ಅಂದರೆ ಇದು. ಸೊ ಅವ್ರೇನು ಹೇಳ್ತಾರೆ, ನೀನು ಎರಡೂ ಆಗಲ್ಲ, ನೀನು ಏನು ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ ಇಟ್ಕೊಳ್ಳೋಕ್ಕಾಗಲ್ಲ. ನೀನೇನು ಮಾಡಬೇಕು, ಇಲ್ಲ ನೀನು ಪಬ್ಲಿಕ್ ಹೆಲ್ತ್ ಸಿಸ್ಟಮಲ್ಲಿ ಬಾ, ಯೂನಿವರ್ಸಲ್ ಸಿಸ್ಟಮಲ್ಲಿ, ಅಂದರೆ ಸಾರ್ವತ್ರಿಕ ವ್ಯವಸ್ಥೆಯಲ್ಲಿ ಬಾ. ನೀನು ಬಂದರೆ ನಿನಗೆ ಜಾಸ್ತಿ ಜನ ಸಿಗ್ತಾರೆ. ನೀನು ಒಬ್ಬೊಬ್ಬರಿಂದ 2 ರೂಪಾಯಿ 3 ರೂಪಾಯಿ ತಗೋ, ಆವಾಗ ನಿನಗೆ 2 × 100, 300, 200, 300 ಸಿಗುತ್ತೆ. ಅದು ಬಿಟ್ಟು ನೀನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂದರೆ ಅದಾಗಲ್ಲ. ಸೊ ಈ ಥರದ ನಿಯಂತ್ರಣ ಸಾಧ್ಯ ಇದೆ. ಉದಾಹರಣೆಗೆ NHS, ನಾನು ಇಂಗ್ಲೆಂಡಲ್ಲಿ ನಾನು ಸ್ಟೂಡೆಂಟು, ಕೊಡ್ತಾ ಇದ್ದ ಸೇವೆ ಎಲ್ಲರೂ ಖಾಸಗಿನೇ, ನನಗಿದ್ದಿದ್ದೆ ಪ್ರೈವೇಟ್ ಡಾಕ್ಟ್ರು. ಆದರೆ 1 ಪೈಸಾ ನಾನು ಖರ್ಚು ಮಾಡಿಲ್ಲ. ನಾನೊಬ್ಬ ಸ್ಟೂಡೆಂಟಾಗಿ ಹೋಗಿನೂ ಸಹ ವ್ಯವಸ್ಥೆ ಎಷ್ಟು ಸಾರ್ವತ್ರಿಕವಾಗಿತ್ತು ಅಂದರೆ, ಯಾರು ಸೇವೆ ಕೊಡ್ತಾರೆ ಅದು ಖಾಸಗಿನ ಸರ್ಕಾರಿನ ಬೇಕಾಗಿಲ್ಲ ನನಗೆ. ನಾನು ಹೋದೆ ವ್ಯವಸ್ಥೆ ಒಳಗೆ, ನನಗೆ ಟ್ರೀಟ್ಮೆಂಟ್ ಆಯಿತು, ನಾವು ಹೊರಗೆ ಬಂದೆ, 1 ಪೈಸಾ ನನಗೆ ಖರ್ಚಿಲ್ಲ. ಅವನೇನು ಮಾಡ್ತಾನೆ, ಅವನ ಬಿಲ್ಲಿಂಗ್ನ ಅವನು ಸರ್ಕಾರಕ್ಕೆ ಕಳಿಸ್ತಾನೆ. ಹ್ಯಾಂಡ್ ಗ್ಲೌಸ್, ಫುಡ್, ಏನಾದರೂ ಅದು ಅವನಿಗಿರುತ್ತೆ, ಅವನಿಗೆ ರೂಲ್ಸ್ಗಳಿರುತ್ತೆ. ಆದರೆ ನಾನು ಹೋದಾಗ ನನಗೇನು ಖರ್ಚಿಲ್ಲ, ನಾನು ತಲೆ ಕಟ್ಸ್ಕೋಬೇಕಿಲ್ಲ. ಅಯ್ಯೋ ಇದಕ್ಕೆ ಕೋ ಪೇಮೆಂಟ್ ಇದೆಯಾ, ಇದಕ್ಕೆ ಎಕ್ಸ್ಟ್ರಾ ಹಣ ಕೊಡಬೇಕಾ, ಇದಕ್ಕೆ ಮಾಡಬೇಕಾ, ಏನೂ ಇಲ್ಲ. ಸೊ ಲಿಟ್ರಲಿ ಕ್ಯಾಶ್ಲೆಸ್. ಯಾಕೆಂದರೆ ಅಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಿಷ್ಠವಾಗಿದೆ. ಅದೇ ಅಮೇರಿಕ. ಎಲ್ಲದಕ್ಕೂ ಒಂದು ಕೆಟ್ಟ ಮಾದರಿ ಅಮೇರಿಕದ ಹೆಲ್ತ್ ಸಿಸ್ಟಮ್. ಅತ್ಯಂತ ಹೆಚ್ಚು ಖರ್ಚು ಮಾಡುವಂಥ ವ್ಯವಸ್ಥೆ ಅಮೇರಿಕದ ವ್ಯವಸ್ಥೆ ಆರೋಗ್ಯಕ್ಕಾಗಿ. ಅನಾರೋಗ್ಯಕ್ಕೆ ಅಂತ ಇಟ್ಕೊಳ್ಳಿ, ಆರೋಗ್ಯ ಅಲ್ಲ, ಅನಾರೋಗ್ಯಕ್ಕೆ. ಆದರೆ ಆ ಒಂದು ಶ್ರೀಮಂತ ರಾಷ್ಟ್ರಗಳ ಮಧ್ಯದಲ್ಲಿ ಅತ್ಯಂತ ಕಳಪೆ ಸೂಚ್ಯಂಕಗಳು ಆರೋಗ್ಯದ ವಿಷಯದಲ್ಲಿ ಅಮೇರಿಕದ್ದು. ಆ ಥರ ತಗೊಂಡ್ರೆ ಅಮೇರಿಕಾದು ಸಾಕಷ್ಟು ಸೋಷಿಯಲ್ ಇಂಡೆಕ್ಸ್ ಎಲ್ಲ ಕಡಿಮೆನೇ ಇದೆ. ಏನಕ್ಕೆ? ಯಾಕೆ ಅಂದರೆ ಅಲ್ಲಿ ಸಾಲಿಡ್ಯಾರಿಟಿ ಇಲ್ಲ, ಸೋಷಿಯಲೈಸೇಷನ್ ಇಲ್ಲ. ಗೊತ್ತಾಗ್ತಿದೆಯಲ್ಲ? ಇತ್ತು ಎಲ್ಲ ತಾನುಂಟೋ 3 ಲೋಕ ಉಂಟೋ, ತನ್ನ ಜೀವನ ತನಗೆ ತುಂಬ ಖಾಸಗಿ ವ್ಯವಸ್ಥೆ ಅದು.
ತುಂಬ ಸೆಲ್ಫ್ ಸೆಂಟ್ರಿಕ್ಕು ಖಾಸಗಿ ವ್ಯವಸ್ಥೆ. ಸೊ ಖಾಸಗಿ ವ್ಯವಸ್ಥೆಯಲ್ಲಿ ಏನಾಗಿದೆ, ಅಮೇರಿಕಾದಲ್ಲಿರೋದು 30 ಕೋಟಿ ಜನ, ಅದರಲ್ಲಿ 6 ಕೋಟಿ ಜನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸೇವೆಗಳು ಸಿಗೋದಿಲ್ಲ. ಯಾಕೆಂದರೆ ಅವರಿಗೆ ಇನ್ಶೂರೆನ್ಸ್ ತೊಗೊಳಕ್ಕಾಗೋದಿಲ್ಲ. ಎಲ್ಲನೂ ಖಾಸಗಿ ಇನ್ಶೂರೆನ್ಸ್ ಅವಲಂಬಿತ ಅದು. ಹಾಗಾಗಿ ಏನಾಗುತ್ತೆ, ಖಾಸಗಿ ಇನ್ಶೂರೆನ್ಸ್ ನಾನು ತೊಗೊಳಕ್ಕಾಗಲಿಲ್ಲ ಅಂದರೆ ನಿನ್ನ ಹಣೆ ಬರ. ವಿಕ್ಟಿಮ್ ಬ್ಲೇಮಿಂಗ್ ಅಂತೀವಿ, ಅಂದರೆ ಶೋಷಿತರನ್ನೇ ದೂಷಣೆ ಮಾಡೋದು. ನೀನು ಇನ್ಶೂರೆನ್ಸ್ ತೊಗೊಳ್ಳಿ, ಅದಕ್ಕೆ ನೀನು ಅನುಭವಿಸ್ತಾ ಇದ್ದೀನಿ. ಯಾರು ಇನ್ಶೂರೆನ್ಸ್ ತೊಗೊಳ್ಬೋದು, ಯಾರು ಇನ್ಶೂರೆನ್ಸ್ ಹಣ ಕಟ್ಬೋದು, ಯಾರು ಪ್ರೀಮಿಯಂ ಕಟ್ಟೋಕ್ಕಾಗತ್ತೆ. ಸೊ ಹಾಗಾಗಿ 5ರಲ್ಲೊಬ್ಬರು ಅಮೇರಿಕಾದಲ್ಲಿ ಅವರಿಗೆ ಆರೋಗ್ಯ ಸೇವೆಗಳಿಗೆ ಅದರಿಂದ ವಂಚಿತರಾಗಿದೆ. ಸೊ ನಾವೇನು ಮಾಡ್ತಾಯಿದ್ವಿ, ಅಮೇರಿಕಾ ನೋಡ್ತಾ ಇದ್ದೀವಿ ನಮ್ಮ ಮಾದರಿಯಾಗಿ. ಅದು ಸಮಸ್ಯೆ. ಯುರೋಪ್ ಬೇಕಿಲ್ಲ, ತುಂಬ ಸರ್ಕಾರಿ ಅದು. ಯುರೋಪ್ ಈಸ್ ವೆರಿ ಗವರ್ಮೆಂಟ್ ಓರಿಯೆಂಟೆಡ್. ಪಕ್ಕದ ಕೆನಡಾ, ಪಕ್ಕದ ಬ್ರೆಜಿಲ್, ಅಮೇರಿಕಾದು ಇಬ್ಬರೂ ಬಹಳ ಸರ್ಕಾರಿ ಓರಿಯೆಂಟೆಡ್. ಆದರೆ ನಮಗೆ ಸರ್ಕಾರಿಯಿಂದನೇ ಅಲರ್ಜಿ. ಈಗ 91 ತಗೋತು ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಅಂತ ಬಂದಾಗ ಪ್ರೈವೇಟ್ ಸೆಕ್ಟಾರ್ಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಗೌರ್ಮೆಂಟ್ ಸೆಕ್ಟಾರು, ಪಬ್ಲಿಕ್ ಸೆಕ್ಟಾರ್ನಲ್ಲಿ ಯಾವುದೇ ಥರ ನಾವು ಡೆವಲಪ್ಮೆಂಟ್ ನೋಡ್ತಾನೆ ಇಲ್ಲ. ಮತ್ತು ಎಗೇನ್ ಗೋಯಿಂಗ್ ಬ್ಯಾಕ್ ಟು ಯುವರ್ ಲಾಜಿಕ್ ಆ್ಯಂಡ್ ಯುವರ್ ಎಕ್ಸ್ಪ್ಲನೇಷನ್ ಅಲ್ವಾ. ಈಗ ಬರ್ತಾ ಅಂತೂ ಬಂದಾಗ ನಮಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನು, ಪೀಪಲ್ಸ್ ರೆಪ್ರೆಸೆಂಟೇಷನ್ನು ಎಂಥವ್ರು ಬರ್ತಾ ಇದ್ದಾರೆ ಅಂತಂದರೆ, ಇದನ್ನೆಲ್ಲ ನಡೆಸ್ತಾ ಇರೋರೆ ನಮ್ಮಲ್ಲಿ ಸೋಕಾಲ್ಡ್ ಲೀಡರ್ಸ್ ಆಗ್ತಾ ಇದ್ದಾರೆ. ಏನಾಗುತ್ತೆ ಅಂದರೆ, ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಅಲ್ಲಿಗೆ ಸರಿ ಹೋಗ್ತಾ ಇದೆ. ಇವ್ರುಗಳಿಗೂ ಬೇಕಿಲ್ಲ ಆರೋಗ್ಯದಲ್ಲಿ ಇನ್ವೆಸ್ಟ್ ಮಾಡೋದು. ಹೊರಗಿನಿಂದ ಕುಮ್ಮಕ್ಕುಗಳು ಬೇರೆ, ಈ ತರ ನೀತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಉದಾರೀಕರಣ ತಗೊಂಡು ಈ ಥರದವರೇನೆ ನಮಗೆ MLA MP ಅಂತಂದ್ರೆ. ಹಾಗಾಗಿ ಏನಾಗಿದೆ, ನಾವುಗಳಿವತ್ತು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಗೊಳಿಸಿ ಅಂದರೆ ಬೇಕಿಲ್ಲ. ಇವಾಗ ಉದಾಹರಣೆಗೆ ರಾಜ್ಯಾದ್ಯಂತ ನಾವು ಕಾರ್ಯಾಚರಣೆ ನಡೆಸ್ತಾ ಇದೀವಿ. ಏನು PPP ಬಗ್ಗೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಖಾಸಗಿ ಯಾಕೆ ಬೇಕು ನಿಮಗೆ? ಒಂದು ಮೆಡಿಕಲ್ ಕಾಲೇಜ್ಗೆ 8 ಮೆಡಿಕಲ್ ಕಾಲೇಜ್ ತೊಗೊಂಬರ್ತಾರಂತೇಳಿ, ಏನು PPP ಮಾದರಿಲಿ. ಪ್ರಸನ್ನ, ಇವಾಗ ಅದು ಸಬ್ಜೆಕ್ಟ್ ಚೇಂಜ್ ಆಯಿತು. ಇವಾಗ ಖಾಸಗಿ ವ್ಯಾಮೋಹದ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಬಿಡಲ್ಲ ಅನ್ನೋದು. ಇವಾಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ಇನ್ಶೂರೆನ್ಸ್. ಇಷ್ಟೆಲ್ಲ ಸರ್ಕಸ್ ಮಧ್ಯೆ ಡಾಕ್ಟರ್ಸ್ ಕೂಡ, ಆ ಡಾಕ್ಟರು 5 ಸ್ಟಾರು 3 ಸ್ಟಾರ್ ಡಾಕ್ಟರ್ ಆದರೆ ಅವ್ರ ಫೀ ಒಂಥರ ಇರುತ್ತೆ. ಗುಡ್ ಡಾಕ್ಟರ್ ಆಗಿ ತುಂಬ ಅಂಡರ್ ರೇಟೆಡ್ ಆಯಿತು ಅಂದರೆ ಅವ್ರ ಫೀ ಒಂಥರ ಇರುತ್ತೆ. ಈ ಡಾಕ್ಟರ್ ಫೀ ಹೆಚ್ಚು ಕಡಿಮೆನಲ್ಲಿ ಆಯಿತಾ, ಟ್ಯಾರಿಫಲ್ಲಿ ಪೇಷಂಟ್ಗೆ ಯಾವ ಥರ ಸಿಗುತ್ತೆ ಟ್ರೀಟ್ಮೆಂಟ್? ಕಷ್ಟ ಹೇಳೋದು. ಡಾಕ್ಟ್ರುಗಳ ಕೈಯಲ್ಲೇ ಇಲ್ಲ ಅವ್ರ ಟ್ರೀಟ್ಮೆಂಟು, ಅಷ್ಟರ ಮಟ್ಟಿಗೆ ಕಾರ್ಪೊರೇಟೈಸ್ ಆಗಿದೆ. ಇವಾಗ ನೀವು ಯಾರಾದರೂ ಒಬ್ಬರು ನೈತಿಕವಾಗಿ ಕೆಲಸ ಮಾಡೋಂಥ ಡಾಕ್ಟರ್ ಹತ್ರ ಮಾತಾಡಿದ್ರೆ ಅವ್ರ ಫ್ರಸ್ಟ್ರೇಷನ್ ಕೆಡಿದ್ರೆ ನೀವು ಸುಸ್ತಾಗ. ಹೌದು, ಅವ್ರಿಗೆ ಟಾರ್ಗೆಟ್ ಇದೆ. ಅವರು ಇಂತಿಂಥದ್ದೇ ಇಷ್ಟು MRI ನಡೆಸಬೇಕು, ಇಷ್ಟು CT ಸ್ಕ್ಯಾನ್ ಬರೀಬೇಕು, ಇಷ್ಟು ಇದಿರಬೇಕು, ಇದೆಲ್ಲ ಕಂಡೀಷನ್ಗಳಿರುತ್ತೆ. ಇಷ್ಟು ಪೇಷಂಟ್ಗಳು ತರಬೇಕು, ಅವಾಗ ಇಷ್ಟು ಹಣ ಬರುತ್ತೆ. ಸೊ ಕನ್ಸಲ್ಟೆಂಟ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಫ್ಯಾಮಿಲಿ ಡಾಕ್ಟ್ರು ದೇವರು ಈ ಕಥೆಗಳೆಲ್ಲ ಇಲ್ಲ, ಕನ್ಸಲ್ಟೆಂಟ್ ಆಗಿದ್ದಾರೆ ಅವ್ರಿಗೆ. ಕನ್ಸಲ್ಟೆಂಟ್ ಅಂದರೆ ನೀನು ಎಷ್ಟು ಪೇಷಂಟನ್ನು ತರ್ತೀಯಪ್ಪ, ಅದರಲ್ಲಿ ಕಬಳಿಸೋದು ಬೇರೆ. ಈ ಆಸ್ಪತ್ರೆಯಿಂದ ನಾನು ಇವನು ತೊಗೊಂಡ್ಬಿಡ್ತೀನಿ, ಅವನ ಜೊತೆ ಎಲ್ಲ ಪೇಷಂಟ್ಗಳು ಅವನು ನನಗೆ ಬಂದ್ಬಿಡುತ್ತೆ, ಈ ಲೆಕ್ಕಾಚಾರಗಳು ಬರುತ್ತೆ. ಸೊ ಅದಕ್ಕೆ ಏನು ಹೇಳ್ತಾರೆ, ನಿಯಂತ್ರಣ ಅಲ್ಲಾಗ್ತಾ ಇಲ್ಲ, ಇನ್ಶೂರೆನ್ಸ್ನವ್ರು ನಿಯಂತ್ರಣ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅರ್ಥ ಆಗ್ತಿದೆ. ಸೊ ಹಾಗಾಗಿ ನಿಮ್ಗೆ ಹಗರಣಗಳು ಏನು ಹಗರಣಗಳು, ಸ್ಟಾರ್ ಹೆಲ್ತ್ನವ್ರದ್ದು ದಿನಕ್ಕೊಂದು ಸ್ಟಾರ್ ಹೆಲ್ತ್ನವ್ರದ್ದು ಕರಾಳ ಕಥೆಗಳು ಪೇಪರಲ್ಲಿ ಬರ್ತಾಯಿದೆ. ಇವನಿಗೆ ಕೊಡಲಿಲ್ಲ, ಅವನಿಗೆ ಸಿಗಲಿಲ್ಲ, ಇವನಿಗೆ ದುಡ್ಡು ಬರಲಿಲ್ಲ, ಅವನಿಗೆ ರೀಎಂಬರ್ಸ್ ಮಾಡಲಿಲ್ಲ, ಬರೀ ಇದೇ ಕಥೆಗಳು. ಕಳೆದ 6 ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗೋಗಿದೆ. ಇಷ್ಟ್ರ ಮೇಲೆ ಪ್ರೀಮಿಯಂ ಗಗನಕ್ಕೆ ಏರ್ತಾ ಇದೆ. ನಂಗೊಂದು 3 ವರ್ಷದ ಹಿಂದೆ ಡಯಾಗ್ನೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನನಗೆ ಅಬ್ಡಾಮಿನಲ್ ಕ್ರಾಂಪ್ಸ್ ಬರ್ತಾಯಿತ್ತು. ಸರಿ, ಮನೆಯವ್ರ ಹತ್ರ ಎಲ್ಲರ ಹತ್ರ ಬೈಸ್ಕೊಂಡೆ, ಇವಳು ಒಂದು ಇನ್ಶೂರೆನ್ಸು ಮಾಡಿಸಿಲ್ಲ ಹಾಗೆ ಹೀಗೆ ಅಂತ. ನನಗೇನು ಪಿಂಚ್ ಆಗಲಿಲ್ಲ ಪ್ರಸನ್ನ. ನಾ ಡಾಕ್ಟ್ರ್ ಹತ್ರ ಹೋದೆ, ಎಲ್ಲ ಆಯಿತು. ಆ ಡಾಕ್ಟರು ಗುಡ್ ಡಾಕ್ಟರಿಂದ ಏರಿಯಾ, ಅವರೆಲ್ಲ ಅವ್ರದ್ದು ಒಂದು ವೆರಿ ಸಿಂಪಲ್ ಆರ್ಡಿನರಿ ನರ್ಸಿಂಗ್ ಹೋಮ್, ಬಟ್ ಈಸ್ ಎ ಗುಡ್ ಡಾಕ್ಟರ್. ಟೆಸ್ಟ್ ಮಾಡಿದ್ರು, ಎಲ್ಲ ಆಯಿತು. ನೀನು ನನ್ನ ಆಸ್ಪತ್ರೆಯಲ್ಲಿ ನನ್ನ ನರ್ಸಿಂಗ್ ಹೋಮಲ್ಲಿ ಮಾಡಿಸ್ಕೊಂಡ್ರೆ ನಿನಗೆ 1.5 ಆಗುತ್ತೆ. ಬೇಡ, ನನಗೆ ತುಂಬ ಅಟ್ಮಾಸ್ಫಿಯರು ಹಾಗೆ ಹೀಗೆ ಎಲ್ಲ ಇರಬೇಕು ಅಂತ ಹೇಳೋದಾದರೆ ಇನ್ ದಟ್ ಪರ್ಟಿಕ್ಯುಲರ್ ಹಾಸ್ಪಿಟಲಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ 2.5 ಅಂದರು. ನನಗೆ ಯಾತಕ್ಕೆ ಬೇಕೋ ಆ 5 ಸ್ಟಾರ್ ಹಾಸ್ಪಿಟಲ್ಲು ಬೇಡ, ಏನು ಬೇಡ, ವೆರಿ ಆರ್ಡಿನರಿ ಇದ್ರಲ್ಲಿ ಹೋದೆ. ಐ ಸೇವ್ಡ್ 1 lakh. ಮತ್ತು ಮನೇಲಿ ಎಲ್ಲರ ಹತ್ರ ಬಯಸ್ಕೊಂಡೆ, ಇವಳೊಂದು ಇನ್ಶೂರೆನ್ಸು ತೊಗೊಂಡಿಲ್ಲ ಅಂತ. ನಂಗೆ ಇವತ್ತಿಗೂ ಪಿಂಚ್ ಆಗಿಲ್ಲ. ಬೆಸ್ಟ್ ಡಾಕ್ಟರು ಅಲ್ಟಿಮೇಟ್ಲಿ. ಇದು ಯಾವ ಲೆಕ್ಕ ಅಂದರೆ, ನೀವು ತಿರುಗಿ ಮನೆ ಕಟ್ತೀರಾ, ಮನೆ ಬಾಡಿಗೆಗೆ ತೊಗೋತೀರಾ ಅನ್ನೋ ಲೆಕ್ಕದಾನೆ ಇದು, ಆಯಿತಾ? ಸೊ ನೀವು ಮನೆ ಕಟ್ಬಿಟ್ಟು ಅದಕ್ಕೆ EMI ಕಟ್ಕೊಂಡು ಹೋಗ್ತೀರಾ,
ಇಲ್ಲ ಬಾಡಿಗೆ ಕಟ್ಕೊಂಡು ನಂದಲ್ಲ ಅಂತ ಕೈ ತೊಳ್ಕೊತೀರಾ ಎರಡು. ನನ್ನ ಉದಾಹರಣೆ ಕೊಡ್ತೀನಿ ಇನ್ಶೂರೆನ್ಸ್ದು. ನನ್ನ ಕಾಲಿಗೆ ಒಂದು ಆಪ್ರೇಷನ್ ಆಗಬೇಕಿತ್ತು, ಸರಿನಾ? ಅದೇ ಡಾಕ್ಟ್ರು 2 ಕಡೆ ಇದ್ದಾರೆ, ಒಂದು ಚಿಕ್ಕ ಹಾಸ್ಪಿಟ್ಲ್, ಇನ್ನೊಂದು ದೊಡ್ಡ ಹಾಸ್ಪಿಟ್ಲ್, 5 ಸ್ಟಾರ್. ಹಾಂ, ಚಿಕ್ಕ ಹಾಸ್ಪಿಟ್ಲಿಗೆ ನಾನು ಹೋದೆ, ಐ ಪ್ರಿಫರ್ಡ್, ನೀವು ಹೇಳ್ದಂಗೆ. ಆದರೆ ಇನ್ಶೂರೆನ್ಸ್ ಕೊಡಲ್ಲ ಅಂದ್ಬಿಟ್ಟು. ನಿಮ್ಮ ಹತ್ರ ಇನ್ಶೂರೆನ್ಸ್ ಇತ್ತು? ಆ ಇನ್ಶೂರೆನ್ಸ್ ನನಗೆ ಕೊಡಲ್ಲ, ಇದಕ್ಕೆ ಕ್ಯಾಶ್ಲೆಸ್ ಕೊಡಲ್ಲ, ನೀವು ಆಮೇಲೆ ಬಿಲ್ ಕೊಡಿ ಆಮೇಲೆ ರಿಯಂಬರ್ಸ್ ಮಾಡ್ತೀನಿ, ಅದು ತುಂಬ ರಿಸ್ಕು, ಸರಿನಾ? ಇನ್ಶೂರೆನ್ಸ್ ಇದ್ದುವೆ. ಸೊ ಏನು ಮಾಡಿದೆ, ನಾನು ಕಡೆಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಸೊ ತಿರುಗಿ ನಾಯಿ ಬಾಲದ ಕತೆನೆ. ಸೊ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಕ್ಯಾಶ್ಲೆಸ್ ಮಾಡಿಸಿ ಒಂದಕ್ಕೆ 4 ತೆತ್ತು ಬೈಕೊಂಡು ಅದೇ ಡಾಕ್ಟ್ರೇ ಮಾಡಿದ್ದು, ಇಲ್ಲೂ ಅವರೇ ಅಲ್ಲೂ ಅವರೇ. ಹಾಂ, ಬಟ್ ಇವಾಗ ನಾನು ಇನ್ನೂ ಒಂದಿದೆ ಅಲ್ವಾ ಈ ರಾಕೆಟಲ್ಲಿ, ಆಕ್ಸಿಡೆಂಟ್ಸ್ ಆದಾಗ ಡಿಕ್ಲೇರ್ಡ್ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿರುತ್ತೆ. ಇಲ್ಲಿ ಬಂದ ಮೇಲೆ 1 hour 2 hours ಇಟ್ಕೊಂಡು ಕೂಡ ಕ್ಲೈಮ್ ಮಾಡಿ, ಅದು ಒಂದು ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ದೇಶದಲ್ಲಿ ಖಾಸಗಿಯ ಕಡಿವಾಣ ಅನ್ನೋದು ಇಲ್ಲ. ಉದಾಹರಣೆಗೆ ನೀವು ಇನ್ಶೂರೆನ್ಸ್ ತಗೊಳ್ಳಿ, ಇನ್ಶೂರೆನ್ಸಲ್ಲಿ ಕಡಿವಾಣ ಇದೆ, ಸರಿನಾ? ಇನ್ಶೂರೆನ್ಸ್ಗೆ ರೆಗ್ಯುಲೇಟರಿ ಅಥಾರಿಟಿ ಅಂತ ಇದೆ. ಏರ್ಪೋರ್ಟ್ಗಳಿಗೆ ರೆಗ್ಯುಲೇಟರಿ ಅಥಾರಿಟಿ ಇದೆ, ಗೊತ್ತಲ್ವ ನಿಮಗೆ? ಟೆಲಿಕಾಮ್ಗೆ ರೆಗ್ಯುಲೇಟರಿ ಅಥಾರಿಟಿ ಇದೆ. ಆರೋಗ್ಯಕ್ಕಿದೆಯಾ? ಇಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಒಂದು ರೆಗ್ಯುಲೇಟರಿ ಇಲ್ಲ, ಈವನ್ ಎಜುಕೇಷನ್ಗೂ ಇಲ್ಲ ಅಲ್ವಾ? ಸೊ ಇಲ್ಲ ಅಂದರೆ ಯಾರ್ದೋ ರೊಕ್ಕ ಯಲ್ಲಮ್ಮನ ಜಾತ್ರೆ. ಆ ರೆಗ್ಯುಲೇಷನ್ ತರೋದಕ್ಕೆ ಬಿಡೋಲ್ಲ. ಮೆಡಿಕಲ್ ಲಾಬಿ ರೆಗ್ಯುಲೇಷನ್ ಅಂದರೆ ಅಲರ್ಜಿ. ನೀನು ಯಾವನ್ ನನಗೆ ಹೇಳೋಕ್ಕೆ ನಾನು ಏನು ಮಾಡಬೇಕು ಅಂತ? ನನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ, ನಮ್ಗೆ ಹೇಳ್ತಾರಲ್ಲ ಡಾಕ್ಟ್ರುಗಳು, ನೀನಾ ಡಾಕ್ಟ್ರು ನಾನಾ? ಸೊ ಹಾಗಾಗಿ ಒನ್ ಆಫ್ ದ ಫ್ಯೂ ಪ್ಲೇಸಸ್ ಎಲ್ಲಿ ನಮಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇಲ್ಲ ಅಂದರೆ ಅದು ಆರೋಗ್ಯ ಕ್ಷೇತ್ರದಲ್ಲಿ. ನಾವು ಸುಮಾರು 20 ನಾನು ನೀತಿ ಒಂದು ಡಾಕ್ಯುಮೆಂಟಲ್ಲೂ ಬರೆದಿದ್ದೀನಿ, ಕರ್ನಾಟಕ ರಾಜ್ಯದ ಒಂದು ಏನು ವಿಷನ್ ಡಾಕ್ಯುಮೆಂಟ್ ಅಂತ ಒಂದು ಡಾಕ್ಯುಮೆಂಟ್, ಆಯಿತಾ? ಅದರಲ್ಲಿ ಒಂದು ಚಾಪ್ಟರ್ ಬರೆದಿದ್ದೀನಿ, ಹೆಂಗೆ ರೆಗ್ಯುಲೇಟ್ ಮಾಡಬೇಕು ನೀವು ಖಾಸಗಿನ, ಏನು ಮಾಡಬೇಕು, ಏನೇನು ತರಬೇಕು ನೀವು ಸಿಸ್ಟಮ್ಗಳನ್ನ. ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಓಕೆ. ಹಾಂ, ಸೊ ಎನಿವೇ ಇಟ್ಸ್ ಅ ರಿಪೋರ್ಟ್, ಪಬ್ಲಿಕ್ ರಿಪೋರ್ಟ್. ಸೊ ಪಬ್ಲಿಕ್ ಡಾಕ್ಯುಮೆಂಟಲ್ಲಿ ಬರೆದಿದ್ದೀನಿ. 32 ಇನ್ಸ್ಟ್ರೂಮೆಂಟ್ ಇರಬೇಕು. ಎಷ್ಟು? 32 ಇನ್ಸ್ಟ್ರೂಮೆಂಟ್ ಇರಬೇಕು ಕಡಿವಾಣ ಹಾಕೋಕ್ಕೆ ಖಾಸಗಿನ. ಆದರೆ ನಾವು ಹಾಗೆ ಬಿಟ್ಬಿಟ್ಟಿದ್ವಿ. ಇದಕ್ಕೆ ಒಂದು ಕೇಸ್ ಬೇರೆ ನಡೀತಾ ಇದೆ ನಂದು ಸುಪ್ರೀಂ ಕೋರ್ಟಲ್ಲಿ. ಅಟ್ಲೀಸ್ಟ್ ರೇಟ್ಗಳನ್ನಾದರೂ ಕಂಟ್ರೋಲ್ ಮಾಡೋಕ್ಕಾಗತ್ತಾ ನೋಡಿ, ಒಂದು ಸ್ಟ್ಯಾಂಡರ್ಡೈಸ್ ಮಾಡೋಕ್ಕಾಗತ್ತಾ ನೋಡಿ. ಈಗ ಜುಡಿಷಿಯರಿ ಕೂಡ ಲೀಗಲ್ ಸಿಸ್ಟಮ್ ಕೂಡ ತುಂಬ ಕಷ್ಟವಾಗಿರುವಂಥದ್ದು, ಕಾಂಪ್ಲಿಕೇಟೆಡ್ ಆಗಿರೋದು, ಎಲ್ಲ ಜಡ್ಜಸ್ಸು ತಳ್ತಾ ಹೋಗ್ಬಿಡ್ತಾರೆ, ಯಾರು ಅದನ್ನು ಅಡ್ರೆಸ್ಸು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತಿನ ಸಾರಿ ಹೇಳಬಾರ್ದು, ರಾಜಕೀಯ ಪರಿಸ್ಥಿತಿ, ಯಾರು ಅಡ್ರೆಸ್ಸೇ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು. ಹೌದು, ಎಲ್ಲರೂ ತಳ್ಬಿಟ್ಟಿದ್ದಾರೆ, ಸುಮಾರು ವಿಷಯಗಳನ್ನು ಮಾತೇ ಆಡಿಲ್ಲ. ಪುಣ್ಯಕ್ಕೆ ಈ ಡಾಕ್ಯುಮೆಂಟು ಇವಾಗ ಸ್ವಲ್ಪ ಸುಪ್ರೀಂ ಕೋರ್ಟ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿರೋದೇ ಒಂದು ನಿರ್ಣಯದ ಘಟ್ಟಕ್ಕೆ ಬಂದಿದೆ. ಹಾಗಾಗಿ ಏನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಇವತ್ತಿನ ದಿನ, ಅದನ್ನು ಲೆಕ್ಕ ಹಾಕ್ಕೊಂಡು ಒಂದು ಆರೋಗ್ಯ ಹಕ್ಕಿನ ಕಾಯ್ದೆಯ ಒಂದು ಕರಡು ಪ್ರತಿ ಹೊರಗೆ ತಂದಿದೆ. ಅದಕ್ಕೆ ಉತ್ತರ ಕೊಡಬೇಕಲ್ಲ ಸುಪ್ರೀಂ ಕೋರ್ಟ್ಗೆ ಅಂದ್ಬಿಟ್ಟು ಕರ್ನಾಟಕ ಒಂದು ಕರಡು ಪ್ರತಿ ಹೊರಗೆ ತಂದಿದ್ದೇನು ಆರೋಗ್ಯ ಹಕ್ಕಿನ ಕಾಯ್ದೆದು. ಅದರೊಳಗಡೆ ಬಂದಿರೋಂಥ ನೀವು ಹೇಳಿದಂಥ ಎಮರ್ಜೆನ್ಸಿ ಇಶ್ಯೂ. ಎಮರ್ಜೆನ್ಸಿ ಬಂದಾಗ ಏನು ಮಾಡಬೇಕು, ಖಾಸಗಿಯವ್ರು ಏನು ಮಾಡಬೇಕು, ಖಾಸಗಿಗೆ ಒಂದು ಇವಾಗ ನಮ್ಮ SC/ST ಇದೆಯಲ್ಲ, ಸುವರ್ಣ ಆರೋಗ್ಯಶ್ರೀ ಟ್ರಸ್ಟ್, ಅದೇ ಥರ ಎಮರ್ಜೆನ್ಸಿಗೂ ಒಂದು ಟ್ರಸ್ಟ್ ಮಾಡಿ ಅಲ್ಲಿಂದ ಅಪ್ರೂವಲ್. ಇವಾಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಎಮರ್ಜೆನ್ಸಿನ, ಆಕ್ಸಿಡೆಂಟ್ ಅಂದ್ರೆ ಎಮರ್ಜೆನ್ಸಿ, ಎರಡೂ ಒಂದೇ ತಾನೆ. ಸೊ ಹಾರ್ಟ್ ಅಟ್ಯಾಕಿಗೆ SC/ST ಮಾಡಬೇಕಾದ್ರೆ SC/ST ಸುವರ್ಣ ಆರೋಗ್ಯಶ್ರೀ ಟ್ರಸ್ಟ್ ನೋಡ್ತಾ ಇರಬೇಕಾದ್ರೆ ಆಮೇಲೆ ಎಮರ್ಜೆನ್ಸಿಗೂ ಹಾವು ಕಚ್ಚಿದ್ದಕ್ಕೂ ಮಾಡ್ಬೋದು, ಆಕ್ಸಿಡೆಂಟ್ಗೂ ಮಾಡ್ಬೋದು ಅಂತ ಹೇಳಿ ಒಂದು ಎಮರ್ಜೆನ್ಸಿ ಬೋರ್ಡ್ ತರಬೇಕು ಅಂತ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಕರಡು ಪ್ರತಿ ಇದೆ, ಸುಮಾರು ಸಮಸ್ಯೆಗಳಿದೆ, ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೇಗೆ ಅದನ್ನು ಸುಧಾರಿಸ್ಬೇಕು ಅಂತ. ಅಂದರೆ ನೀವು ಕೇಳಿದಲ್ಲ ಎಮರ್ಜೆನ್ಸಿಗೆ ಏನು ಮಾಡಬೇಕು, ಬಿಟ್ಬಿಡೋದು ಲಂಗು ಲಗಾಮ್ ಇಲ್ಲದೆ ಅಂತ. ಲಗಾಮ್ ಇರಬೇಕು, ಲಗಾಮ್ ಇಲ್ಲದಿದ್ರೆ ಕಷ್ಟ. ಸೊ ಅನೈತಿಕ ಅವೈಜ್ಞಾನಿಕವಾದ ವ್ಯವಹಾರ ಅತ್ಯಂತ ಅಧಿಕ ನಮ್ಮ ದೇಶದ ಖಾಸಗಿ ಆರೋಗ್ಯ ವ್ಯವಸ್ಥೆ. ಸರ್ಕಾರಿ ವ್ಯವಸ್ಥೆ ಕ್ಷೀಣ, ಖಾಸಗಿ ವ್ಯವಸ್ಥೆ ಶೋಷಣೆ ಮಾಡುತ್ತೆ. ಸೊ ಇದು ಎರಡರ ಮಧ್ಯೆ ಜನ ನಲುಗ್ತಾ ಇದೆ. ಸರಿ, ಹಾಗಿದ್ರೆ ಇವಾಗ ಕಾರ್ಪೊರೇಟ್ ಕಲ್ಚರು ನಮ್ಮಲ್ಲಿ ಚೆನ್ನಾಗಿ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ತೊಗೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳ ಮಧ್ಯೆ ನಡೆಯೋ ನೆಕ್ಸಸ್ ಎಷ್ಟರ ಮಟ್ಟಿಗೆ ನಮಗೆ ಒಬ್ಬ ಇಂಡಿವಿಜುವಲ್ ಪೇಷಂಟ್. ಸೊ ಏನು ಮಾಡಬೇಕು ಅಂದರೆ, ಇವಾಗ ಉದಾಹರಣೆಗೆ ನಿಮ್ಮ ಆಯುಷ್ಮಾನ್ ಭಾರತ್ ಇದೆ, ABARK ಅಂತೀವಿ ನಾವು ಕರ್ನಾಟಕದಲ್ಲಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ಅದು ಒಂದು ವಿಮೆ.
ಆ ವಿಮೆ ಒಳಗೆ ನಿಧಾನಕ್ಕೆ ಒಂದೊಂದೇ ರೂಲ್ಸನ್ನ ನೀವು ತರೋಕ್ಕಾಗತ್ತಾ? ಫಾರ್ ಎಕ್ಸಾಂಪಲ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತೀವಿ. ಅಂದರೆ ಏನು ನೀವು ಆಧಾರ ಇಟ್ಕೊಂಡು ನೀವು ಈ ಮೆಡಿಸಿನ್ ಕೊಡ್ತಾ ಇದ್ದೀರಾ, ಏನಕ್ಕೆ ನೀವು ಈ ಔಷಧಿ ಕೊಟ್ರಿ ಅದನ್ನು ಫ್ಲೋ ಚಾರ್ಟ್ ಹಾಕ್ತೀರಾ. ಫ್ಲೋ ಚಾರ್ಟ್ ಅಂದರೆ ಏನು ಡಿಸಿಷನ್ ಮೇಕಿಂಗ್ ಹೆಂಗಾಯ್ತು ನಿಮ್ಮದು, ಯಾಕೆ ನೀವು ಇ ಸಿ ಜಿ ಬರೆದ್ರಿ, ಅಥವಾ ಯಾಕೆ ನೀವು ಈ ಮಾತ್ರೆ ಕೊಟ್ರಿ, ಅಥವಾ ಯಾಕೆ ಈ ಔಷಧಿ ಕೊಟ್ರಿ, ಒಂದು ಎಕ್ಸ್ಪ್ಲನೇಷನ್ ಹೊಂದಿರಬೇಕು. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತೀವಿ, ಸರಿನಾ? ಅದೇ ರೀತಿ ಅಕ್ರೆಡಿಟೇಷನ್ ಅಂದರೆ ನೀವು ನಿಮ್ಮ ಆಸ್ಪತ್ರೆಗೆ ಇವಾಗೆಲ್ಲ ಹಾಕೋತಾರಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳು, JCI ಅಕ್ರೆಡಿಟೇಷನ್ನು ಅಥವಾ NABH ಅಕ್ರೆಡಿಟೇಷನ್ ಅಂತ ಹಾಕೋತಾರೆ. ಕರೆಕ್ಟ್, ಆ ಥರ. ಸೊ ಅಕ್ರೆಡಿಟೇಷನ್ ಆಗಿದೆಯಾ, ಆವಾಗಲೇ ನಿನಗೆ ನಾನು ಆಯುಷ್ಮಾನ್ ಭಾರತಿಂದ ನಿನಗೆ ಕೇಸ್ಗಳನ್ನು ಕೊಡ್ತೀನಿ. ನಾನು ಕೆನಡಾ ಕತೆ ಹೇಳಿದ್ನಲ್ಲ, ನೀವಿಲ್ಲ ನನ್ನ ಜೊತೆ ಇರು, ಇಲ್ಲ ನೀನು ಪ್ರೈವೇಟ್ ಮಾಡು, ಎರಡೂ ನೀನು ಆಗಲ್ಲ. ಆದರೆ ಇದೇ ಕರ್ನಾಟಕದ ಇದೇ ಬೆಂಗಳೂರಲ್ಲಿ ಮೆಡಿಕಲ್ ಟೂರಿಸಮು ಮಾಡುತ್ತೆ, ಅದೇ ಅದು ಇದೆ, ಆಮೇಲೆ ಆರೋಗ್ಯಶ್ರೀನೂ ನಡೆಸ್ತಾರೆ. ಸೊ ಎರಡೂ ಇದಕ್ಕಾಗಲ್ಲ. ಆ ಥರದ ನಿಯಂತ್ರಣಗಳನ್ನು ನಿಧಾನಕ್ಕೆ ಒಂದೊಂದಾಗಿ 32 ಇನ್ಸ್ಟ್ರೂಮೆಂಟ್ ನಾನು ಬರೆದು ಕೊಟ್ಟಿದ್ದೀನಿ ನಮ್ಮ ಕಡೆಯಿಂದ. ಅದಾದರೆ ಅದು ತಳ್ಬಿಟ್ರು, ಸರ್ಕಾರ ಬದಲಾಯಿತು, ಅದೆಲ್ಲೋ ಹೋಯ್ತು ಗೊತ್ತಿಲ್ಲ. ಬಿಜೆಪಿ ಗೌರ್ಮೆಂಟಲ್ಲಿದ್ದಾಗ ವಿಷನ್ ಇದು ಅಂತ ಬಂತು, ವಿಷನ್ ಕರ್ನಾಟಕ ವಿಷನ್ ಅಲ್ವಾ, ಅದು ಹಿಂದಿನ ಸರ್ಕಾರದ್ದು. ಓಕೆ. ಸೊ ಹಾಗಾಗಿ ಅದೆಲ್ಲೋಯ್ತು, ಏನಾಯ್ತು, ಅದು ಇವಾಗ ಧೂಳು ಹೊಡೆದು ನಾವು ಹೊಡ್ಕೋತಾ ಇದೀವಿ, ಅದು ಬರ್ತಿದೀವಿ ಅಂತ. ಆದರೆ ಎಲ್ಲೂ ಸುದ್ದಿನೇ ಇಲ್ಲ. ಓಕೆ, ಇಷ್ಟೆಲ್ಲ ಆಗಿ ಕೂಡ ಚೀಪೆಸ್ಟ್ ಮೆಡಿಕಲ್ ಟೂರಿಸಮ್ ಅಂತ ಇಂಡಿಯಾ ಅನ್ನಿಸ್ಕೊಂಡಿದೆ ಅಲ್ವಾ? ಪಾಕಿಸ್ತಾನ ಕೂಡ ಅಲ್ಲೂ ಕಾಸ್ಟ್ಲಿ ಅಂತಲ್ವಾ? ಯಾಕೆಂದ್ರೆ ಅಲ್ಲಿ ಅದು ಔಷಧಿಗಳ ವಿಷಯ, ಅಲ್ಲಿ ಜನರಿಕ್ ಔಷಧಿಗಳು ಸಿಗಲ್ಲ, ಹಾಗಾಗಿ ಸಮಸ್ಯೆಗಳು. ಅಲ್ಲಿ ಕೂಡ ಮೆಡಿಕಲ್ ಎಕ್ಸ್ಪೆನ್ಸಸ್ ಅದು ಜಾಸ್ತಿ ಇದೆ. ಬಾಂಗ್ಲಾದೇಶದಲ್ಲಿ ನಮ್ಮ ಸುತ್ತಮುತ್ತಲು ಶ್ರೀಲಂಕಾ ಅಷ್ಟು ನಮ್ಮ ಕ್ಲೋಸೆಸ್ಟ್ ಕಂಟ್ರೀಸು, ಅವಕ್ಕೆಲ್ಲ ಕಂಪೇರ್ ಮಾಡಿದರೆ ಇಂಡಿಯಾ ಇಸ್ ದ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಅಂತ ಇರೋದು. ಅಲ್ವಾ? ಇದು ಎಂಟೈರ್ ವರ್ಲ್ಡಲ್ಲಿ ತಗೊಂಡಿರೋಂಥ ಟ್ಯಾಗ್ ಇದು. ಮನೆಗೆ ಮಾರಿ ಊರಿಗೆ ಉಪಕಾರಿ. ನಾನು ಸೌತ್ ಆಫ್ರಿಕಾದಲ್ಲಿ ತುಂಬ ಕಾಸ್ಟ್ಲಿ, ಅಮೇರಿಕಾದಲ್ಲಿ ತುಂಬ ಕಾಸ್ಟ್ಲಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅದು ಇದು ಅಂತ. ಸೊ ಎಮರ್ಜೆನ್ಸಿ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಮೆಡಿಕಲ್ ಟೂರಿಸಮ್ ಆಗೋದಲ್ಲ. ಅಂದರೆ ಯಾವುದು ಎಲೆಕ್ಟಿವ್ ಅಂತೀವಿ, ಎಲೆಕ್ಟಿವ್ ಅಂದರೆ ಯಾವುದನ್ನು ಟೈಮ್ ಇಟ್ಕೊಂಡು ಕರೆಕ್ಟಾಗಿ ಮಾಡುವಂಥದ್ದು. ನೀ ರಿಪ್ಲೇಸ್ಮೆಂಟು ಅಥವಾ ಜಾಯಿಂಟ್ ರಿಪ್ಲೇಸ್ಮೆಂಟು ಆ ಥರದ್ದನ್ನೆಲ್ಲ ನೀಟಾಗಿ ಹಾರ್ಟು ಮಾಡ್ಬೋದು ಸುಮಾರಾಗಿ. ಅದಕ್ಕೆ ನಿಮ್ಮ ಒಕ್ಕೂಟ ಸರ್ಕಾರದ ಕುಮ್ಮಕ್ಕು ಇದೆ. ಅದು ಪ್ರತಿ ಸಲ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ರೋಡ್ ಶೋ ಅಂತೀವಿ. ರೋಡ್ ಶೋ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಿಬಿಷನ್ ನಡೆಸುತ್ತೆ, ಸರ್ಕಾರ ನಡೆಸುತ್ತೆ. ಅಲ್ಲಿ ಇವ್ರುಗಳೆಲ್ಲ ಹೋಗ್ತಾರೆ, ಖಾಸಗಿಯವರು ಹೋಗ್ಬಿಟ್ಟು ನನ್ನ ಹತ್ರ ಈ ರೋಬೋ ಇದೆ, ಇದಿದೆ, ಟೆಕ್ನಾಲಜಿ ಇದೆ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡಿ ಅಲ್ಲಿಂದ ಪೇಷಂಟ್ಸನ್ನು ಕರ್ಕೊಳ್ಳೋದು. ಈಗ ಟು ಕನ್ಕ್ಲೂಡ್ ವಿತ್ ಇನ್ಶೂರೆನ್ಸ್ ಬೇಕಾ ಬೇಡವಾ? ಒಂದು ತಗೋಬೇಕು ಅಂತ ಹೇಳಿದ್ರೆ ನಾವು ಇಷ್ಟು ಮಟ್ಟಿಗೆ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ಇನ್ಶೂರೆನ್ಸ್ ಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ ಇಟ್ ಡಿಪೆಂಡ್ಸ್. ತಲೆ ಗಟ್ಟಿ ಇದೆಯೋ ಬಂಡೆ ಗಟ್ಟಿ ಇದೆಯೋ ಅಂತ ನೋಡಬಾರ್ದು. ಸೊ ಇನ್ಶೂರೆನ್ಸ್ ಬೇಕು. ಆದರೆ ನಿಜವಾದ ಇನ್ಶೂರೆನ್ಸ್ ಯಾವುದು ಅಂದರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸೋದು. ಅದೇ ಬೆಸ್ಟ್ ಇನ್ಶೂರೆನ್ಸು. ಅದೇ ಇನ್ಶೂರೆನ್ಸು, ಇನ್ಯಾವುದೂ ಅಲ್ಲ. ಅದು ಕಲೆಕ್ಟಿವ್ ಆಗುತ್ತೆ, ರಿಸ್ಕ್ ಪೂಲ್ ಆಗುತ್ತೆ, ಕ್ರಾಸ್ ಸಬ್ಸಿಡಿ ಆಗುತ್ತೆ, ಎಲ್ಲನೂ ಆಗುತ್ತೆ. ಕರೆಕ್ಟಾಗಿ ಇನ್ಶೂರೆನ್ಸು ಅಂದರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ. ಓಕೆ, ಇವಾಗ ಇನ್ಶೂರೆನ್ಸ್ ಪ್ರೀಮಿಯಮು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಅಫ್ಕೋರ್ಸ್ ನೀವು ಹೇಳಿದ್ರೆ ಅದಕ್ಕೊಂದು ರೆಗ್ಯುಲೇಟರಿ ಬಾಡಿನೇ ಇಲ್ಲ ಅಂತ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಬಾಡಿ ಇದೆ, ಬಟ್ ಅದು ಏನು ಮಾಡುತ್ತೆ ಅಂದರೆ ಬರೀ ಈ ಥರ ಯಾರಿಗೆ ಡಿನೈ ಆಯಿತು, ಯಾರಿಗೆ ನಿರಾಕರಣೆ ಆಯಿತು, ಯಾರು ಕೊಟ್ಟರು ಯಾರಿಗಿಲ್ಲ, ಇಷ್ಟು ಕೊಡಬೇಕಿತ್ತು ಇಷ್ಟು ಕೊಟ್ಟಾಗಿದೆ, ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಆದರೆ ಪ್ರೀಮಿಯಂ ಬಗ್ಗೆ ಮಾಡುತ್ತಾ ಇಲ್ವಾ ನನಗೊಂದು ಸ್ವಲ್ಪ ಡೌಟ್ ಇದೆ. IRDA ಪ್ರೀಮಿಯಮಲ್ಲಿ ತಲೆ ಹಾಕಲ್ಲ ಅಂತ ನನ್ನ ಲೆಕ್ಕ. ಅಂದರೆ ನೀನು ಇಷ್ಟೇ ಪ್ರೀಮಿಯಂ ಇಡಬೇಕು, 5 ಲಕ್ಷ ಅಂದರೆ ಇಷ್ಟಕ್ಕೆ ಸೀಮಿತ ಆಗಬೇಕು, ಅದೆಲ್ಲ ಇದೆ. ಹಾಗಲ್ಲ. ಇವಾಗ ಒಂದು ರೆಕಮೆಂಡೇಶನ್ ಕೊಡ್ತಾರೆ ಸರ್ಕಾರಕ್ಕೆ. ರೆಕಮೆಂಡೇಶನ್ಗೆ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಪ್ರೈವೇಟ್ ಹಾಸ್ಪಿಟಲ್ಸು ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಮುಂದಕ್ಕೆ ಬರ್ತಾರೆ. ಇಲ್ಲ, ಇದು ಇದೆ, ಸರ್ಕಾರಿ ವಿಮೆಗಳು ಇವೆ, ಯುನೈಟೆಡ್ ಇಂಡಿಯಾ ಅಶ್ಯೂರೆನ್ಸ್ ಇದೆಲ್ಲ ಇದ್ದಾರೆ. ಇನ್ಫ್ಯಾಕ್ಟ್ ಅವರೇ ಬೆಟರು. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಜಯದೇವನ ವಿ ಕ್ಯಾನ್ ಕೋಟ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಜಯದೇವ ಸರ್ಕಾರಿ ಉಳಿದಿಲ್ಲ ಈಗ. ಜಯದೇವ ಇಸ್ ಎನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್. ಒಂದೇ ಏನಂದ್ರೆ ಸರ್ಕಾರದ ಸ್ವಲ್ಪ ಅನುದಾನ ಇರೋದ್ರಿಂದ ಅವರು ತಕ್ಕ ಮಟ್ಟಿಗೆ ಇವಾಗ ಹೇಳಿದ್ನಲ್ಲ, ಬೈಪಾಸ್ ಸರ್ಜರಿ 1.25 ಲಕ್ಷಕ್ಕಾಗತ್ತೆ. ಜಯದೇವಲ್ಲಿ ನಾನು ಒಬ್ಬರು ಯಾರೋ ಫ್ರೆಂಡಿಗೆ ಕೇಳಿದ್ದೆ, ಅದರಿಂದ ಗೊತ್ತು ನನಗೆ ರೇಟ್. ಅಂದರೆ ಕಂಪ್ಯಾರಿಟಿವ್ಲಿ ಬೆಟರ್ ಅಂತೀನಿ. ಅದೇ ಹಾಳೂರು ಗುಳ್ದೋನೆಗೌಡ 1.25 ಅಲ್ಲಿ ನಡೆಯುತ್ತೆ, 4.25 ನೀವು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೊಡಬೇಕಾಗುತ್ತೆ. ಓಕೆ, ವಾಟ್ ಅಬೌಟ್ ನಿಮ್ಹಾನ್ಸ್, ದ ಓನ್ಲಿ ಇನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ? ನಿಮ್ಹಾನ್ಸ್ ಇಸ್ ನಾಟ್ ಕರ್ನಾಟಕ ವೇಸ್ಟ್.
ನಿಮ್ಯಾನ್ಸ್ ಅಷ್ಟೇ ಅಷ್ಟೇ, ಅದಕ್ಕೂ ಇನ್ನೇನು- ಹೋಗಲ್ಲ, ಹಾ, ಮೂರಕ್ಕೂ ಅಷ್ಟೇ ಹಿಡಿಯಲ್ಲ. ಅದು ಅದ್ರ ಕತೆ ಅಲ್ಲೇನೆ. ಓಕೆ ಸೊ ನಮ್ಗೆ ಇದು ಯಾವುದೇ ಥರ ಆನ್ಸರು ಇಲ್ಲದೆ ಇರುವಂಥ ಡಿಸ್ಕಷನ್ ಆಗೋಯ್ತಾ ಇವತ್ತು? ಅಲ್ಲ ಆನ್ಸರ್ ಇದೆ. ಹಾಂ. ವಿಮೆ ಬೇಕು ನಿಮಗೆ ವೈಯಕ್ತಿಕವಾಗಿ ಹೇಳಿದ್ರೆ ನೀವು ವಿಮೆ ತಗೊಳ್ಳಿ. ಅರ್ಥ ಆಯ್ತಾ? ಹೇಳಿದ್ನಲ್ಲ, ಬಿಲೀವ್ ಇನ್ ಗಾಡ್ ಬಟ್ ಲಾಕ್ ದ ಡೋರ್. ಸರಿನಾ? ಆದರೆ ಸಾರ್ವತ್ರಿಕವಾಗಿ ನೋಡಿದ್ರೆ, ಕಮ್ಯುನಿಟಿ ಸೋಷಿಯಲ್ ಸಾಮಾಜಿಕವಾಗಿ ನೋಡಿದ್ರೆ, ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನೇ ಅತ್ಯಂತ ಸೂಕ್ತವಾದ ವಿಮೆ. ಅದನ್ನು ಬಲಿಷ್ಠಗೊಳಿಸಬೇಕು, ಅದರ ಕಡೆಗೆ ನಾವು ಗಮನ ಹಾಕಬೇಕು. ಥಿಯರಿಟಿಕಲ್ಲು, ರಿಸರ್ಚ್ ಬೇಸ್ಡು ಮತ್ತು ಗ್ರೌಂಡ್ ವರ್ಕ್ ಮಾಡಿದ್ದೀರಾ ಅಲ್ವಾ? ಬೇಸ್ಡ್ ಆನ್ ಸೋ ಮೆನಿ ಸೆವರಲ್ ಇಯರ್ಸು, ಆಲ್ಮಾ ಆಟದಿಂದ ಹಿಡಿದು ಇವತ್ತಿನವರೆಗೂ ಗಲಾಟೆ ಮಾಡ್ತಾನೆ ಬಂದಿರೋದು ನೋಡ್ತಾ ಬಂದಿದ್ದೀರಾ. ಪಬ್ಲಿಕ್ ಡಾಕ್ಯುಮೆಂಟು, ಪ್ರೈವೇಟ್ ಡಾಕ್ಯುಮೆಂಟು ಎಲ್ಲವೂ ಮಾಡ್ತಾ ಬಂದಿದ್ದಾರೆ. ಆಮ್ ಆದ್ಮಿಗೆ, ಜನಸಾಮಾನ್ಯನಿಗೆ ನಾವು ಯಾವ ಥರ ಹುಷಾರಾಗಿರಬೇಕು ಅಂತ ಹೇಳ್ತೀರಾ, ಕನ್ಕ್ಲೂಡ್ ಮಾಡ್ತೀರಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೊತ್ತವರೆಗೂ ಪ್ರಸನ್ನ ನಮಗೆ ತುಂಬ ಚೆನ್ನಾಗಿ ವಿಷಯ ನೀವು ತಿಳಿಸಿದ್ದಾರೆ. ಯಾವ ಥರ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದರೆ, ಕಾಸ್ಮೆಟಿಕ್ ಕೆಲಸ ಮಾಡಲ್ಲ ಅಂತ ಗೊತ್ತಿದೆ ನಿಮಗೆ, ಆದರೂ ಯಾವ ಕಾಸ್ಮೆಟಿಕ್ ಉಪಯೋಗಿಸ್ಲಿ ಹೇಳಿ ನೋ ನಂಗೆ. ಪ್ರಸನ್ನ, ಈಗ ಇಷ್ಟೊತ್ತವರೆಗೂ ಪ್ರಸನ್ನ ನಮ್ಮನ್ನ ಸಾಕಷ್ಟು ವಿಷಯ ಕೊಟ್ಟು ಎನ್ಲೈಟನ್ ಮಾಡಿದ್ದಾರೆ. ಕಡೆಗೆ ನನಗೆ ನಿಮಗೆ ಬೇಕಾಗಿರೋದು ಇನ್ಶೂರೆನ್ಸ್ ಇಟ್ಕೊಂಡು ಕೂಡ ಅಕಸ್ಮಾತ್ ತಗೊಳ್ಳದೆ ಹೋದರೂ ಕೂಡ ಎಷ್ಟು ಮಟ್ಟಿಗೆ ನಾವು ಹುಷಾರಾಗಿರ್ಬೇಕಾಗುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ವಿಷಯಗಳನ್ನು ಸುಮಾರು ಕನ್ಸಿಡರೇಷನ್ ಬರುತ್ತೆ. ಒಂದು ಇವಾಗ ಹೇಳೋದೇನು ಅಂದರೆ, ಒಂದು ಬೇಸಿಕ್ ಇನ್ಶೂರೆನ್ಸ್ ತಗೋಬೇಕು ಉಳ್ಳವರು. ಇದು ನನಗೆ ನಿಮಗೆ ಮಧ್ಯಮ ವರ್ಗದವ್ರಿಗೆ ಒಂದು ಬೇಸಿಕ್ ಇನ್ಶೂರೆನ್ಸ್ ಇರಬೇಕು. ತುಂಬಾ ಎಕ್ಸ್ಪೆನ್ಸಿವ್. ಅದಕ್ಕೊಂದು ಟಾಪ್ ಅಪ್ ಇರುತ್ತೆ. ಸೊ ಅದು ಒಂದು ತಗೋಬೇಕಾಗುತ್ತೆ. ಸೊ ಬರೀ ಒಂದು 5 ಲಕ್ಷದ ಇದ್ರೆ ಸಾಲದು, ಅದಕ್ಕೆ ಮೇಲೆ ನೀವು ಒಂದು 10 ಲಕ್ಷದ ಇಟ್ಕೋಬೇಕು. ಅವಾಗ ಎಷ್ಟು? ಇದು ಶ್ರಮಂತ ಅವ್ರಗಳಿಗೆ. ಅರ್ಥ ಆಯ್ತಾ ಹೇಳಿ ನಾನು? ಇದು ಒಬ್ಬ ಮಧ್ಯಮ ವರ್ಗದ ಅಥವಾ ಮೇಲ್ವರ್ಗದ ಪ್ರಜೆಗೆ. ಬಡವರಿಗೆ ನಾವು ಸರ್ಕಸ್ ಮಾಡ್ತಾನೆ ಇದ್ದೀವಿ, ಹೇಗೋ ಅವ್ರಿಗೊಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಸಿಗುತ್ತಾ, ಏನು ಸರ್ಕಸ್ ಆಗುತ್ತೆ ಅದು ನೋಡ್ತಾ ಇದ್ದೀವಿ ಅಲ್ವಾ? ಯಾಕೆಂದರೆ ನೀವು ಬೇಡ ಅಂದರೆ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ತುಂಬ ಇದೆ. ನಮ್ಮ ಜೀವನ ಶೈಲಿ ಬದಲಾಗಿದೆ. ಸೊ ಇನ್ವೇರಿಯಬ್ಲಿ ಯಾವ್ದಾದ್ರು ಒಂದು ಕ್ರಾನಿಕ್ ಡಿಸೀಸ್ ಬರುತ್ತೆ. ಜೂನ್ 21 ಯೋಗ ಮಾಡಿ, ಇಂಡಿವಿಜುವಲ್ ಅಲ್ಲ, ಇದೊಂಥರ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ಇದು. ಅಲ್ಲ ಹೇಳಿ ನಾನೇನಂದ್ರೆ, ನನ್ನ ಜೊತೆ ಬನ್ನಿ, ಹೋರಾಡೋಣ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸೋಣ. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಈ ಸಂಸ್ಥೆಯವರು ಬಹಳ ಪ್ರಾಮಾಣಿಕತೆಯಿಂದ ಈ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರಬೇಕು ಮತ್ತು ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನಗಳನ್ನು ಭಾಳ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕೂಡ ಸೇರಿಸಿದ್ದಾರೆ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಜನರಿಗೆ ಉಚಿತವಾದಂಥ ಆರೋಗ್ಯ ಸರಿಯಾದ ರೀತಿಯಾಗಿ ಸಿಗಬೇಕು ಮತ್ತು ಉಚಿತ ಔಷಧಿಗಳು, ಉಚಿತ ಆರೈಕೆ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಅದರಲ್ಲಿರುವಂಥ ಕೆಲವು ಸಮಸ್ಯೆಗಳು ನಮ್ಮ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ನಮ್ಮ ಕಚೇರಿಗೂ ಕೂಡ ಬಂದು ಮಾತನಾಡಿದ್ದಾರೆ. ಮುಖ್ಯವಾಗಿ ನಾವು 31 ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ನಾವು ಯಶಸ್ವಿಯಾಗಿ ಜಾಥಾ ನಡೆಸಿದ್ದೀವಿ. 2-3 ರೀತಿಯಲ್ಲಿ ನಾವು ಮಾಡಿದ್ದೀವಿ. ಒಂದು, ನಾವು ಜಾಥಾ ಮೂಲಕವಾಗಿ ಆರೋಗ್ಯ ಹಕ್ಕಿನ ಜಾಥಾ ಮೂಲಕ, ಇನ್ನೊಂದು ಕಲಾ ತಂಡದ ಮೂಲಕ ಸಹ ನಾವು ಜನಗಳ ಮಧ್ಯೆ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡಿದ್ದೀವಿ. ಮುಖ್ಯ ಅತಿಥಿಗಳಾಗಿ ನಮ್ಮ ಮಿನಿಸ್ಟರ್ ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಮುಖಾಂತರವಾಗಿ ಕೂಡ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಸರಿ, ಪ್ರಸನ್ನ ಕರೀತಾ ಇದ್ದಾರೆ, ಇವ್ರ ಜೊತೆ ನಾವೆಲ್ಲ ಹೋಗೋಣ, ಸೊ ದಟ್ ನಮ್ಮದು ಪ್ರೀಮಿಯಮ್ಮು ಉಳಿಯುತ್ತೆ. ಆ್ಯಂಡ್ ಬಟ್ ವಾಟ್ ಎವರ್ ಪ್ರಸನ್ನ, ಐ ಟೆಲ್ ಯು, ಎಷ್ಟೋ ವಿಷಯಗಳು ಗೊತ್ತಿತ್ತು ಇಲ್ಲ ಅಂತ ಹೇಳಲ್ಲ, ಅರ್ಧಂಬರ್ಧ ಗೊತ್ತಿದ್ದರಿಂದನೇ ನಮ್ಮ ಒಂದು ಆ್ಯಸ್ ಎ ಜರ್ನಲಿಸ್ಟ್ ನೋಡಿದ್ರಿಂದನೇ ಕ್ಲಾರಿಫಿಕೇಷನ್ಗೆ ಅಂತಲೇ ಇವತ್ತು ನಿಮ್ಮನ್ನು ಕರೆಸ್ಕೊಂಡಿದ್ದು. ಈಗೇನು ಪ್ರಸನ್ನನೇ ಯಾತಕ್ಕೆ ಸೆಕೆಂಡ್ ಟೈಮ್ ನಮ್ಮ ಸ್ಟುಡಿಯೋ ಕರ್ಕೊಂಡಿದ್ದೀವಿ ಅಂತಂದರೆ, ಬಹುಶಃ ಇವಾಗ ನಿಮಗೆ ಗೊತ್ತಾಗಿದೆ ಅಲ್ವಾ, ಆ ಪಾಲಿಸೀಸ್ನ ಅರ್ಥ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಆಗೋದಿಲ್ಲ. ಅದನ್ನು ಹೇಗೆ ನಾವು ಅದನ್ನು ಇಂಡಿವಿಜುವಲೈಸ್ ಮಾಡ್ಕೋತೀವಿ ಮತ್ತು ಮನೆಗೂ ತೊಗೊಂಡು ಹೋಗಿ ಅದನ್ನು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತೊಂದು ದಿನ ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ದು. ನೀವು ನಮ್ಮನ್ನು ಎನ್ಲೈಟನ್ ಮಾಡಿದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ. ಸೀರಿಯಸ್ಲಿ, ದ ಅದರ್ ಸೈಡ್ ಆಫ್ ಇನ್ಶೂರೆನ್ಸ್, ಆ್ಯಂಡ್ ಇಟ್ ಈಸ್ ರಿಯಲಿ ಸ್ಕೇರಿ. ಇಟ್ ಈಸ್ ರಿಯಲಿ ಸ್ಕೇರಿ, ಐ ಟೆಲ್ ಯು. ಇದು ಆನ್ಸರ್ ಇಲ್ಲ, ಬಿಸಿ ತುಪ್ಪ, ಇದು ತೀರಾ ಬಿಸಿ ತುಪ್ಪ. ಕರೆಕ್ಟು.
ಅದಕ್ಕೆ ನಾವು ಹೇಳೋದು ESI, ಅದಕ್ಕೆ ಕ್ರಾಂತಿಕಾರಿ ಅಂತೀವಿ ESI. ESI ಇದ್ದಿತ್ತು, ಅದನ್ನು ನಾವು ಸಾರ್ವತ್ರೀಕೃತ ಮಾಡಿದ್ರೆ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಕ್ಕಿದ್ರೆ ಅದು ನೀವು ಯುರೋಪಿಯನ್ ಮಾಡೆಲ್ ಆಗ್ತಿತ್ತು. ಯುರೋಪಿಯನ್ ಮಾಡೆಲ್ ಮಾಡೆಲ್ ಆಗ್ತಿತ್ತು. ಹೌದು. ಯಾಕೆಂದರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇಲ್ಲದೆ ಇರೋರ್ಗೂ ಎಲ್ಲರಿಗೂ ESI ಸಿಗುತ್ತೆ. ಅದು ನಾವು ಸಾಮಾಜಿಕ ಭದ್ರತೆಯಲ್ಲಿ ಅದನ್ನ ಲೆಕ್ಕ ಹಾಕ್ತೀವಿ. ಒಬ್ಬ ಮನುಷ್ಯನಿಗೆ ಸಾಮಾಜಿಕ ಭದ್ರತೆ ಬೇಕು ಅಂದರೆ ವಿಮೆ ಬಹಳ ಮುಖ್ಯ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇರೋದು ಅಂತಂದರೆ, ಪ್ರಸನ್ನ ಜೋಕ್ ಮಾಡಿದ್ದುಂಟು, ಬಟ್ ಹಿ ಮೆಂಟ್ ಇಟ್ಸ್ ವೆರಿ ಸೀರಿಯಸ್ಲಿ. ಅದಕ್ಕೋಸ್ಕರನೇ ನಮ್ಮ ಜೊತೆ ಸೇರ್ಕೊಳ್ಳಿ, ಸೊ ದಟ್ ನಮ್ಮದೊಂದು ಮೂಮೆಂಟ್ಗೂ ಕೂಡ ಒಂದು ಬಲ ಬರುತ್ತೆ, ವಾಯ್ಸ್ ಬರುತ್ತೆ, ನಾವು ಒಟ್ಟಿಗೆ ಏನು ಮಾಡಬಹುದು ಅಂತ ಮಾಡೋಕ್ಕಾಗುತ್ತೆ. ಖಂಡಿತ ಇದು ಮೂಮೆಂಟೇ. ಯಾಕೆಂತಂದರೆ ಮೊನ್ನೆ ತಾನೇ ನಾವು ಇದನ್ನು ರೆಕಾರ್ಡ್ ಮಾಡಬೇಕಾದ್ರೆ 1 ವಾರದ ಹಿಂದೆ, 5-6 ದಿನದ ಹಿಂದೆ ಉನ್ನಾವ್ ಕೇಸ್ದು ಅದು ಯಾರದು ಆ MLC ಅದು ಪೊಲಿಟಿಷಿಯನನ್ನು ಸೆನಗರ್ನ ಬಿಟ್ಟಾಗ ಎಂಟೈರ್ ಇಂಡಿಯಾ ಗಲಾಟೆ ಮಾಡಿದೆ, ಯಾಕೆ ಆತನಿಗೆ ಬಿಟ್ಟಿದ್ದು, ಬೇಲಿ ಆತಕ್ಕೆ ಕೊಟ್ಟಿದ್ದು ಅಂತ. ಬಹುಶಃ ಅದೇ ತರಹ ನಾವು ಗಲಾಟೆ ಮಾಡಿದ್ರೆ, ವಾಯ್ಸ್ ರೈಸ್ ಮಾಡಿದ್ರೆ, ನಮ್ಮ ಹೆಲ್ತು ಮತ್ತು ಎಜುಕೇಷನ್ ಸಿಸ್ಟಮು ಕೂಡ ತಕ್ಕ ಮಟ್ಟಿಗೆ ಸ್ಟ್ರೀಮ್ಲೈನ್ ಆಗುತ್ತೇನೋ ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ಸಾರಥಿ ನಮ್ಮ ಕಮ್ಯುನಿಕೇಷನ್ನು ಪಾಡ್ಕಾಸ್ಟು ಇಂಥ ವಿಷಯಗಳನ್ನು ನಾವು ಕನ್ನಡದಲ್ಲಿ ಮಾಡ್ತಾ ಇರೋದು. ಪ್ರಸನ್ನ, ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ನಮ್ಮ ಕೆಲವು ಎಪಿಸೋಡ್ಸು ಅಥವಾ ಇದು ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿದೆ, ಕನ್ನಡದಲ್ಲಿ ನಿಮ್ಮದು ಅಂತ ಕೇಳಲ್ಪಟ್ಟು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಂಗ್ಲೀಷ್ ಆ್ಯಂಡ್ ಹಿಂದಿನಲ್ಲಿ ಈ ಥರ ಪಾಡ್ಕಾಸ್ಟ್ಗಳು ತುಂಬ ಜಾಸ್ತಿ ಇವೆ. ಅಲ್ಲಿ ಮೇ ಬಿ ಬಿಕಾಸ್ ಅವ್ರಿಗೆ ಇದು ಡೆಲ್ಲಿ ಆ್ಯಂಡ್ ಬಾಂಬೆನಲ್ಲಿ ಅಲ್ವಾ, ಅಲ್ಲಿ ಮುಂಬೈನಲ್ಲಿ ಹಿಂದಿ ಹೇರಿಕೆ ಹೆಚ್ಚಿದೆಯಲ್ಲ ಈಗ. ಅಲ್ಲ, ಜೊತೆಗೆ ಪಾಪ್ಯುಲೇಷನು ಜಾಸ್ತಿ ಇದೆ. ಸದರ್ನ್ 5 ಸ್ಟೇಟ್ ಬಿಟ್ಟರೆ ಉಳಿದೆಲ್ಲ ಕಡೆನೂ ಬೇರೆ ಬೇರೆ ಭೋಜ್ಪುರಿ, ಮಹಾರಾಷ್ಟ್ರ, ಮರಾಠಿ ಏನೇ ಇದ್ರೂ ಕೂಡ ಹಿಂದಿ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ಆಗಿದೆ. ಅಲ್ಲಿ ನಮಗೆ ಜಾಸ್ತಿ ಕಂಟೆಂಟ್ ಸಿಗುತ್ತೆ. ನಮ್ಮ ಕನ್ನಡದಲ್ಲಿ ನಾವು ಶುರು ಮಾಡಿದ್ವಿ, ಆ್ಯಂಡ್ ಹಾಗಾಗಿನೇ ನಮಗೂ ಕೂಡ ಈ ಪ್ರಸನ್ನನ್ ಥರದವರು, ನಾಟ್ ಓನ್ಲಿ ಪ್ರಸನ್ನನ್ ಥರದವ್ರನ್ನ ನಾವು ಕೆಲಸ ಮಾಡ್ತಾ ಇರೋರು. ಆ್ಯಂಡ್ ನಮಗೆ ಗೊತ್ತಿದೆ ಇವ್ರುಗಳೆಲ್ಲರೂ ಹಳೆ ಸ್ನೇಹಿತರು, ನಮ್ಮದು ಕೂಡ ಹೀಗೆ. ಸೊ ಇಷ್ಟೊತ್ತರೆಗೂ ನೀವು ನೋಡಿದ್ದೀರಲ್ಲ, ಯುವರ್ ಶೇರಿಂಗ್, ಲೈಕಿಂಗ್, ಸಬ್ಸ್ಕ್ರಿಪ್ಷನ್ ಇದೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹೆಲ್ತ್ ಸೆಕ್ಟರ್ನ ಪ್ರಸನ್ನ ಅಫ್ಕೋರ್ಸ್ ಅಟ್ ಇಂಡಿವಿಜುವಲ್ ಲೆವೆಲಲ್ಲಿ ನನಗೆ ಗೊತ್ತಿತ್ತಿಲ್ಲ ಅಂತಲ್ಲ, ಬಟ್ ಎಪಿಸೋಡ್ ಆ್ಯಂಡ್ ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ಡಿಸಿಮಿನೇಷನ್ ಅಂತ ತಗೊಂಡಾಗ ಎಸ್, ತುಂಬ ದಿನ ಆಗಿತ್ತು ಈ ಥರ ಮಾತಾಡಿ ಅಲ್ವಾ, ತುಂಬ ದಿನ ಆಗಿತ್ತು, ವರ್ಷಗಳೇ ಆಗೋಗಿದೆ. ಇಲ್ಲ ಅಲ್ಲಲ್ಲ, ಅದಲ್ಲ ಸರಿ, ಲಾಸ್ಟ್ ಟೈಮ್ ಮಾತಾಡಿದಾಗ ಒಂದು ಸ್ಪೆಸಿಫಿಕ್ ಆಗಿತ್ತು. ಇವಾಗ ಕೂಡ ಪುನಃ ನಮ್ಮ ಪಾಡ್ಕಾಸ್ಟ್ ಆದಮೇಲೆ ಸೆಕೆಂಡ್ ಟೈಮ್ ಬಂದಿರೋದು. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.